अधः पूर्णं जगत्प्राणां संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सताम्। ಭೀಷ್ಮಾಚಾರ್ಯರು ಸಭೆಗೆ ಬಂದಂತಹ ಸಂದೇಹವನ್ನು ಪರಿಹರಿಸುವುದಕ್ಕಾಗಿ ಕೃಷ್ಣನ ಅಗ್ರಪೂಜೆಯ ಮಾಹಾತ್ಮ್ಯವನ್ನು, ಕೃಷ್ಣನ ಯೋಗ್ಯತೆಯನ್ನು ಪರಿಚಯಿಸುವುದಕ್ಕಾಗಿ ಪೂರ್ವದ ಅವತಾರದ ಕಥೆಯನ್ನು ಹೇಳಿ, ಅದರಲ್ಲೂ ವಿಶೇಷವಾಗಿ ಈಗ ನಿಮ್ಮೆದುರುಗಡೆ ಕೂತಂತಹ ಮೂರ್ತಿ ಏನಿದೆ ಅದು ನೋಡ್ಲಿಕ್ಕೆ ನಿಮಗೆ ಚಿಕ್ಕದಾಗಿ ಕಂಡ್ರೂ ಅದರ ಕೀರ್ತಿ ಬಹಳ ದೊಡ್ಡದು. ಎಷ್ಟು ಹೇಳಿದ್ರೂ ಮುಗಿಸ್ಲಿಕ್ಕಾಗದೇ ಇರುವಂತಹದ್ದು. ಅನೇಕ ರಕ್ಕಸರ ಸಂಹಾರದ ಕಥೆಯನ್ನು ಹೇಳ್ತಾ ಅದರ ಜೊತೆಗೆ 2-3 ಅಂಶ. ಒಂದು, ಅವನ ಅತ್ಯಂತ ಸಂಗೀತಜ್ಞನಾಗಿದ್ದು, ಒಳ್ಳೆಯ ಸಂಗೀತಜ್ಞ. ಸೋರೆಬುರುಡೆಯ ವೀಣೆಯನ್ನು ಹಿಡಿದು ಶ್ರುತಿಬದ್ಧವಾಗಿ ಹಾಡ್ತಾ ಇದ್ದ. ಕೊಳಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಒಂದು ಅರ್ಥದಲ್ಲಿ, ಅದಕ್ಕಿಂತ ಮೊದಲು ಇದ್ರೂ ಕೂಡ ಅದು ಪ್ರಸಿದ್ಧಿಗೆ ಬಂದದ್ದು ಕೃಷ್ಣನ ಕೈಗೆ ಸೇರಿದ ಬಳಿಕ. ಅದಕ್ಕಿಂತಲೂ ಮುಂಚೆ ಈ ಮಕ್ಕಳಿಗೆ, ಬೇರೆಯವರಿಗೆಲ್ಲರಿಗೂ ಸುಲಭವಾಗಿ ಕಲಿಸ್ಲಿಕ್ಕೋಸ್ಕರ ಈ ಕೆಲವು ಮರದ ಚಿಗುರು ಎಲೆಗಳನ್ನ ಹಾಗೆ ಮಡಚಿ ಅದನ್ನ ಒತ್ತಿದ್ರೆ, ಅದನ್ನು ಊದಿದ್ರೆ ಅದು ಪೀಪಿ ಆಗುತ್ತೆ. ಅಂತಹ ವಾದ್ಯಗಳನ್ನ ಊದಿ ಪರ್ಣವಾದ್ಯ ಅಂತ ಕರೀತಾರೆ ಅದನ್ನ. ಪರ್ಣವಾದ್ಯ ಅಂದ್ರೆ ಎಲೆಗಳಿಂದಲೇ ಮಾಡಿದಂತಹ ವಾದ್ಯ. ಅಂತಹ ವಾದ್ಯಗಳನ್ನು ಊದಿ ಮಕ್ಕಳ ಜೊತೆಗೆ ಆನಂದದಿಂದ, ಎಲ್ರಿಗೂ ನಾವು ಓದಬೇಕು ಅಂತ ಇರುತ್ತೆ. ಆದ್ರೆ ಎಲ್ರಿಗೂ ಕೊಳಲು ಊದುವಷ್ಟು ಚಾಕಚಕ್ಯತೆ ಇರುವುದಿಲ್ಲ. ಆದ್ರೆ ಏನು ಓದ್ಲಿಕ್ಕೆ ಬರದವನಿಗೂ ಕೂಡ ಅದನ್ನು ಓದಿ ಒಂದು ಶಬ್ದ ಮಾಡುತ್ತಾ ಎಲ್ರಿಗೂ ತಾವು ಬರ್ತಾ ಇದ್ದೇವೆ, ಓಡಾಡ್ತಾ ಇದ್ದೇವೆ ಅಂತ ಗೊತ್ತು ಮಾಡೋದು ಖುಷಿ. ಮಕ್ಕಳಿಗೆ ಅದೊಂದು ಆಟ. ಆತರ ಕೃಷ್ಣ ಅತ್ಯಂತ ಚಿಕ್ಕ ಹುಡುಗರಿಗೆ ಅವರಿಗೆ ಸಂತೋಷ ಪಡಿಸುವ ಎಲ್ಲ ರೀತಿಯಾದ ಆಟೋಟಗಳಲ್ಲಿ ತೊಡಗಿಕೊಂಡಿದ್ದ. 2 ಮುಖ್ಯವಾದ ಘಟನೆ ನಾವು ಹಿಂದೆ ಹೇಳುವುದರಲ್ಲಿ ಮರೆತದ್ದು. ಒಂದು ಕಾಲಿಯ ವರ್ಧನ, 2ನೇದು ಗೋವರ್ಧನ ಪರ್ವತದ ಉದ್ಧಾರ. ಉಳಿದ ಎಲ್ಲ ರಕ್ಕಸರ ಸಂಹಾರವನ್ನ ಅಲ್ಲಲ್ಲಿ ಬಂತು. ಕಾಳಿಯ ಗರುಡನ ಭಯಕ್ಕೆ ಈ ಸರೋವರದ ಹತ್ರ, ಯಮುನೆಯ ಮಡುವಿನ ಹತ್ರ ಬಂದು ನೆಲೆಸಿದ್ದ. ಯಾಕೆಂದ್ರೆ ಅವನಿಗೆ ಸೌಧರ್ಯ ಋಷಿಯ ಒಂದು ಶಾಪದಿಂದಾಗಿ ಅವನಲ್ಲಿ ಬರುವುದಿಲ್ಲ ಅಂತ. ಕೊನೆಗೆ ಎಲ್ಲರಿಗೂ ಸುದ್ದಿ ಬಂತು, ಅಲ್ಲಿ ಕುಡಿದ ನೀರು ವಿಷಯುಕ್ತವಾದದ್ರಿಂದ ಪ್ರಾಣಿಗಳ ಪ್ರಾಣಕ್ಕೆ ಎರವಾಗಿದೆ ಅಂತ. ಕೃಷ್ಣ ಏನೋ ನೆಪವೊಡ್ಡಿ ಇಳಿದು ಕಾಲಿಯನನ್ನ ಸೋಲಿಸಿ ಅವನು ಕೇಳಿದ, ನಾವು ಹುಟ್ಟುವಾಗಲೇ ವಿಷಯುಕ್ತವಾದ ಪ್ರಾಣಿಗಳು, ನಾವು ಬೇಡ ಅಂತಂದ್ರು ನಾವು ಉಸಿರಿದ್ದೆಲ್ಲ ವಿಷವೇ, ಬೇಡ ಅಂತ ಹೇಳಿದ್ರೆ ನೀನು ನಮ್ಮನ್ನು ಸೃಷ್ಟಿಸಿದ್ದಾದ್ರೂ ಯಾಕೆ ಅಲ್ಲ, ಇಲ್ಲೇ ನೀನು ಯಾಕೆ ಓಡಾಡಿದೆ? ಅದಕ್ಕೊಂದು ಕಾರಣ ಹೇಳಿದ. ಹೀಗೆ ಬೇರೆ ಕಡೆ ನನಗೆ ಪ್ರಾಣ ಭಯ ಇದ್ದದಕ್ಕೋಸ್ಕರ ಬಂದೆ, ಅಷ್ಟೇ ತಾನೇ. ಈಗ ನಾನು ನಿನ್ನ ತಲೆ ಮೇಲೆ ಹೆಜ್ಜೆ ಗುರುತು ಹಾಕಿದ್ದೇನೆ. ಅವನು ಎಲ್ಲ ಚೆನ್ನಾಗಿ ಹೆಡೆ ಮೇಲೆ ಕುಡಿದ. ಯಾಕಂದ್ರೆ ಇದು ನನ್ನ ಕತೆ ಬೇಗ ಮುಗಿಸಿದೆ. ಅವನು ಬಹಳ ದೀರ್ಘಕಾಲ ಅವನ ಮೇಲೆ ತನ್ನ ಹತೋಟಿಯನ್ನು ಸಾಧಿಸ್ಲಿಕ್ಕೋಸ್ಕರ ಪ್ರಯತ್ನ ಪಟ್ಟು ಆಗದೇ ಇದ್ದಾಗ ನಾವು ಕೇಳುವುದುಂಟು, ಏನು ಅಂದ್ರೆ ಸರಿಯಾದ ನೆಲದಲ್ಲೇ ಕುಣಿಲಿಕ್ಕೆ ಬರದವ ನೆಲ ಡೊಂಕು ಅಂತ ಹೇಳ್ತಾನೆ ಅಂತ. ಆದ್ರೆ ಕೃಷ್ಣ ಡೊಂಕಾದ ನೆಲದಲ್ಲೇ ಸರಿಯಾಗಿ ಕುಣಿಯುವುದನ್ನು ತೋರಿಸಿಕೊಟ್ಟಂತಹ ಮೊದಲ. ಅದು ಸರ್ಪದ ಮೈಲಿ ಮುಟ್ಟಿದ್ರೆ ಗೊತ್ತಿರುತ್ತೆ ಅದು ಎಷ್ಟು ಜಾರಿಕೆ ಅಂದ್ರೆ. ಒಂದು ತಣ್ಣಗಿರುತ್ತೆ, ಇನ್ನೊಂದು ಜಾರಿಕೆ ಅಂದ್ರೆ ಜಾರಿಕೆ. ಕಾಲಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾಲಿಟ್ರೆ ಏನೋ ನಮಗೊಂಥರ ಸ್ಪರ್ಶದಿಂದಲೂ ಅದರ ಜಾರಿಕೆಯಿಂದಲೂ ಭಯನೇ ಆಗಬೇಕು. ಅಂತಹದ್ದರ ಮೇಲೆ ಅನಾಯಾಸವಾಗಿ ಕುಡಿದು ಇದ್ದ ಎಲ್ಲ ಊರಿನವ್ರನ್ನ ಕರ್ಕೊಂಡ್ ಬಂದಿರೋ ಹುಡುಗರು. ಯಾಕೆಂದ್ರೆ ಹೋದ ಒಳಗೆ ಬಹಳ ಹೊತ್ತು ಬರಲಿಲ್ಲ. ಬಂದು ನೋಡುವಾಗ ಎಲ್ಲರಿಗೂ ಒಂದು ಸ್ಟೇಜಿನ ಮೇಲೆ ಒಂದು ನರ್ತನದ ಶೋ ಸೃಷ್ಟಿಸಿದ ಆ ವೈಭವ ಎಲ್ಲರಿಗೂ ಬಹಳ ಖುಷಿ ಕೊಟ್ಟಿದ್ದು. ಕೊನೆಗೆ ಅವನು ತನ್ನಿಂದ ಸಾಧ್ಯ ಇಲ್ಲ ಅಂತ ಎಷ್ಟು ಗೊತ್ತಾದ್ರೂ ಮೀಸೆ ಮಣ್ಣಾಗ್ಲಿಕ್ಕೆ ಬಿಡುವುದಿಲ್ಲ ಅನ್ನುವ ಹಾಗೆ ಹಠ ಹಿಡಿದಾಗ ಅವನ ನಾಗ ಕನ್ನಿಕೆಯರೆಲ್ಲ, ಸ್ತ್ರೀಯರೆಲ್ಲ ಬಂದು, ಹೆಣ್ಮಕ್ಳೆಲ್ಲ ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಆಗ ತಗ್ಗಿಸಿ, ನೀನು ಇಲ್ಲಿಂದ ಜಾಗ ಖಾಲಿ ಮಾಡು, ರಮಣಕ ದ್ವೀಪಕ್ಕೆ ಹೋಗು, ಇಲ್ಲಿದ್ದ ವಿಷವನ್ನು ನೀನು ಮರಳಿ ಸ್ವೀಕರಿಸಿ ಹೊರಡು ಅಂತ. ಹೀಗೆ ಒಂದು ನದಿಗೆ ಒದಗಿದ ಅಪಾಯವನ್ನ ಯಾರೋ ರಾಜನಿಗಾಗಿ ಕಾಯದೆ ನಾಗರಿಕರಾಗಿ ನಮ್ದೇ ಕರ್ತವ್ಯ ಅಂತ ಮಾಡಿ ತೋರಿಸಿದವನು ಮೊದಲು ಕೃಷ್ಣ. ನೀವು ಒಂದು ಲೆಟರ್ ಬರೆದು ಕಂಸನಿಗೆ ಕಳಿಸಿ, ಅವನಲ್ಲಿಂದ ಯಾವುದೋ ನೀರಿನ ಖಾತೆಗೆ ಹೇಳಿ, ಆ ನೀರಿನ ಖಾತೆ ಅಧಿಕಾರಿಗಳು ಇಲ್ಲ, ನಿಮ್ಮ ಗ್ರಾಮ ಪಂಚಾಯತಿಯ ಯಾವ ವಲಯದಲ್ಲಿ ಬರುತ್ತೆ ಅಂತ ಗೊತ್ತಾಗಬೇಕು, ಅದಕ್ಕೆ ಹಣ ಮಂಜೂರಾಗಬೇಕು, ಈ ಯಾವ ಕಾರ್ಯಕ್ರಮವೂ ಇಲ್ಲ. ತಪ್ಪಾಯ್ತಾ, ನಡೆದು ಹೋಯ್ತಾ, ನಮ್ಮ ಸುತ್ತಲಿನ ವಾತಾವರಣ ನಾವು ಚೆನ್ನಾಗಿ ಇಟ್ಕೊಳ್ಬೇಕಷ್ಟೇ. ನಮ್ಮ ತಪ್ಪಿನಿಂದ ಆಗಿದ್ರೆ ನಾವು ತಪ್ಪು ಮಾಡಿದಾಗ ನೋಡ್ಕೋಬೇಕು.
ನಮ್ ತಪ್ಪಲ್ಲದೆ ಇದ್ದು ಏನೋ ಬೇರೆ ಸಮಸ್ಯೆಯಿಂದಾಗಿದ್ರು ನಾವು ಅದನ್ನ ಅಟೆಂಡ್ ಮಾಡಬೇಕು ಅಂತ ಸ್ವತಃ ತಾನೇ ಇಳಿದು ಎಲ್ಲರಿಗೂ ಆ ನೀರಿನ ಸಮಸ್ಯೆಯನ್ನು ಪರಿಹರಿಸಿ ಅಷ್ಟೂ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿನ ಆಶ್ರಯವಾಗಿದ್ದ ಮಡುವನ್ನ ಮತ್ತೆ ಶುದ್ಧೀಕರಿಸಿ ಅವರಿಗೆ ಒಪ್ಪಿಸಿದ. ಅವತ್ತು ಕಾಳಿಯ ಬಂದಿದ್ದ, ಇವತ್ತು ಯಮುನೆಯಲ್ಲಿ ಕಾಳಿಯನೇ ಇದ್ದಾನೆ. ಅದು ವಸ್ತುತಃ ಕಪ್ಪೆ, ಇವತ್ತು ಕಾರ್ಖಾನೆಗಳ ತ್ಯಾಜ್ಯದ ರೂಪದಲ್ಲಿದೆ ಅಷ್ಟೇ. ಅದನ್ನು ಪರಿಹರಿಸುವ ಜವಾಬ್ದಾರಿಗೆ ಕೃಷ್ಣನನ್ನು ಕಾಯ್ತಾ ಕೊಡುವುದಲ್ಲ. ಕೃಷ್ಣ ಒಬ್ಬ ನಾಗರಿಕನಾಗಿ ಮಾಡಿದ ಕೆಲಸ. ಅದು ವಸ್ತುತಃ ನಾವೇ ಆ ಸುತ್ತಲಿನ ಎಲ್ಲರೂ ನಮ್ಮ ನಮ್ಮ ಕರ್ತವ್ಯ ಅಂತ ಮಾಡಬೇಕಿತ್ತು. ನಾವು ಸೋಲ್ತಾ ಇದ್ದೇವೆ. ನಮ್ಮ ಪ್ರಧಾನಿಗಳು ಕೂಡ ಮೊನ್ನೆ ಇದನ್ನೇ ನೀರನ್ನು ಉಳಿಸಬೇಕು ಅನ್ನುವ ಆಂದೋಲನಕ್ಕೆ ಇಡೀ ದೇಶದ ಜನ ಸೇರಿದ್ರೆ ಮಾತ್ರ ನಮ್ಮ ದೇಶದ ಮುಂದಿನ ಎಲ್ಲ ಬೆಳವಣಿಗೆಗೆ ಒಂದು ಮುನ್ನುಡಿ ಹಾಡಿದ ಹಾಗಾಗುತ್ತೆ. ಬೇರೆ ಎಲ್ಲ ಬೆಳೆದು ಕುಡಿಲಿಕ್ಕೆ ನೀರೇ ಇಲ್ಲ ಅಂದ್ರೆ ನಾವು ಯಾವ ರೀತಿ ಸಿದ್ಧಿಯನ್ನು ಸಾಧನೆಯನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕರೆ ಕೊಟ್ಟರು. ಅಂದ್ರೆ ಒಂದು ಹೀಗೆ ಕರೆ ಕೊಡುವಷ್ಟು ನಮ್ಮ ಹಿಂದೆ ವ್ಯವಸ್ಥೆ ಇರಲಿಲ್ಲ. ಈಗ ಹೇಳಿ ಆದ್ರೆ ಹೇಳಿದ್ರೆ ಬರ್ತಾರೆ, ನಡೆಯತ್ತೆ ಅನ್ನೋದು ನಮ್ಗೆ ಅನೇಕ ಯೋಜನೆಗಳಿಂದ ಗೊತ್ತಾಗಿದೆ. ಶಾಸ್ತ್ರಿಗಳು ಒಂದು ಹೊತ್ತು ಸೋಮವಾರ ಊಟ ಬಿಡಿ ಇದ್ದಾಗ ಇಡೀ ದೇಶ ಊಟ ಬಿಟ್ಟದ್ರಿಂದ ಆಹಾರದ ಸಮಸ್ಯೆ 1-2 ವರ್ಷದೊಳಗೆ ನೀಗಿ ಹೋಯಿತು. ಅವರು ಒಂದು ಕರೆ ಕೊಟ್ಟದ್ದು, ಒಂದು ಹೊತ್ತಿನ ಊಟ ಬಿಡಿ, ನಿಮ್ಮ ಹತ್ರ ಮನೆಯಲ್ಲಿ ಬೇಕಾದಷ್ಟಿದೆ ಅಂತಂದಾಗ್ಲೂ ಅವತ್ತು ಒಂದು ಹೊತ್ತಿನ ಊಟವನ್ನ ಸಂರಕ್ಷಣೆ ಮಾಡಿ. ಅದು ಇಡೀ ದೇಶದಲ್ಲಿ ಅಷ್ಟು ಜನರ ಪ್ರಭಾವದಿಂದಾಗಿ ಊಟಕ್ಕೆ ಕೊರತೆ ಅಂತ ಅನ್ನೋದು ಏನು ಸಮಸ್ಯೆ ಇತ್ತು, ಅದು ಪರಿಹಾರ ಆಯಿತು. ಹಾಗೆ ನಾಯಕನಾಗಿ ಕೃಷ್ಣ ಮಾಡಿ ತೋರಿಸಿದ. ಸ್ವತಃ ಅವರು ಹಾಗೆ ಮಾಡ್ತಿದ್ರು. ನಾಯಕನಾಗಿ ಅದು ಇರಬೇಕು ಅಂತಂದಕ್ಕೋಸ್ಕರ ತಾನೇ ಇಳಿದು ಶುದ್ಧಿ ಮಾಡಿದ. ಎಲ್ಲರೂ ಮುಂದೆಯೂ ಆ ರೀತಿ ಶುದ್ಧಿಯ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡ್ರು ಅನ್ನೋದು ಒಂದು. ಎರಡನೇದು, ಗೋವರ್ಧನ ಪರ್ವತವನ್ನು ಉಳಿಸಬೇಕು ಅಂತನ್ನುವ ಕಾರಣಕ್ಕಾಗಿ ಇಂದ್ರನ ಪೂಜೆಯನ್ನ ಬದಿಗೆ ಸರಿಸಿ ಬೆಟ್ಟಗಳೇ ನಮಗೆ ನೀರು ಉಳಿಸುವಂತಹದ್ದು. ಹೇಗೆ ಪರ್ವತ ಸ್ತನಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ನಾವು ಬೆಳಿಗ್ಗೆ ಎದ್ದು ಕೇಳುವಾಗಲೂ ತಾಯಿಯ ಎದೆ ಹಾಲಿರುವುದು ಬೆಟ್ಟದಲ್ಲೇ ಅನ್ನುವ ಹಾಗೆ ಈ ಭೂತಾಯಿಯ ಎದೆ ಹಾಲಿರುವುದು, ನಮಗೆ ಬೇಕಾದ ಪೌಷ್ಟಿಕ ಆಹಾರ ಸಿಗುವುದು ಆ ಬೆಟ್ಟದ ತುದಿಯಲ್ಲಿ. ನದಿ ಅಲ್ಲಿಂದನೇ ಉಗಮ ಆಗುವುದು, ಅಲ್ಲಿಂದ ಹರಿದು ಬಂದ ಮೇಲೆನೆ ಕಾಡು ಬೆಳೆಯುವುದು, ನದಿ ಉಳಿಯುವುದು, ಕೃಷಿಯ ವ್ಯವಸ್ಥೆಗೆ ಬೇಕಾದ ನೀರು ಒದಗುವುದು. ಇದೆಲ್ಲದಕ್ಕೂ ಕಾರಣ ಮೂಲ ಬೆಟ್ಟ. ಅದನ್ನ ಆರಾಧನೆ ಮಾಡಬೇಕು. ಬೆಟ್ಟ ಉಳಿದ್ರೆ, ಮರಗಳು ಉಳಿದ್ರೆ, ನದಿಗಳು ಉಳಿದ್ರೆ ಮಾತ್ರ ನಮ್ಗೆ ಆಯುಷ್ಯ ಅಥವಾ ಆರೋಗ್ಯ ಅನ್ನೋದನ್ನ ಕೃಷ್ಣ ತಿಳಿಸುವ ನೆಪದಲ್ಲಿ ಇಂದ್ರನ ಪೂಜೆಯ ಬದಲಾಗಿ ಗೋವರ್ಧನ ಪೂಜೆ, ನದಿ ಮರಗಳ ಪೂಜೆಯನ್ನು ಮಾಡಿದ್ರು. ಇಂದ್ರನಿಗೆ ಕೋಪ ಬಂದಾಗ ಎದುರಿಸಬೇಕು ಕೃಷ್ಣನನ್ನ ಅಂತ ಹೇಳಿ ಧಾರಾಕಾರವಾದ ಮಳೆಯನ್ನು ಸುರಿಸಿದಾಗ ನಮ್ಗೆ ಅರ್ಧ ಗಂಟೆ ಬಂದ್ರೇನೆ ನಗರಗಳಲ್ಲಿ ಏನೋ ಪ್ರಳಯಾಂತಕವಾದಂತಹ ಮಳೆ ಬಂತು ಅಂತ ಭಾವಿಸ್ತೇವೆ. ಯಾಕಂದ್ರೆ ನಾವೆಲ್ಲೂ ನೀರು ಹೋಗ್ಲಿಕ್ಕೆ ಜಾಗನೇ ಬಿಡದೆ ಅಲ್ಲಲ್ಲೇ ಕಟ್ಟಿಕೊಂಡು ಮೋರಿನೂ ಕಟ್ಕೊಳ್ಳುತ್ತೆ, ಮನೆನೂ ಕಟ್ಕೊಳ್ಳುತ್ತೆ. ಆದ್ರೆ ಆ ಊರಿನ ಅಂತಹ ಸುವ್ಯವಸ್ಥಿತವಾದಂತಹ ಜಾಗದಲ್ಲೂ ಬಿದ್ದ ಮಳೆಗೆ ಇಡೀ ಊರಿನಲ್ಲಿ ಯಾವ ತೊಂದರೆಯೂ ಆಗಲಿಲ್ಲ. ಕೃಷ್ಣ ಎಲ್ಲವನ್ನು ಪರ್ವತದ ಕೆಳಗೆ ಆಶ್ರಯಕ್ಕೆ ನಿಲ್ಲುವಂತೆ ಮಾಡಿ ಅಷ್ಟೂ ಜನರ ಆಯುಷ್ಯವನ್ನ, ಕೇವಲ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳು, ಕ್ರಿಮಿಗಳು, ಪಕ್ಷಿಗಳು, ಕೀಟಗಳು ಎಲ್ಲವೂ ಬಂದು ಕೃಷ್ಣನ ಆಶ್ರಯ ಕೆಳಗೆ ನಿಲ್ಲಿಸಿ ತೋರಿಸಿದ್ದೇನು ಅಂದ್ರೆ ಅವನು ಪರ್ವತ ರಕ್ಷತಿ ರಕ್ಷಿತ, ಧರ್ಮೋ ರಕ್ಷತಿ ರಕ್ಷಿತ. ಹೇಗೋ ನೀವು ಪರ್ವತ ನದಿಗಳನ್ನು ಉಳಿಸಿದ್ರೆ ಪರ್ವತ ನಿಮ್ಮನ್ನು ಉಳಿಸತ್ತೆ ಅಂತ ತೋರಿಸಿದ್ದಷ್ಟೇ. ಅದಕ್ಕೊಂದು ನೆಪಗೆ ಕೃಷ್ಣನ ಅತಿಮಾನುಷವಾದ ಶಕ್ತಿಯು ಹೋದು ಕಿರುಬೆರಳಿಂದ ಎದ್ದಿದ ಅಂತ ಅನ್ನೋದು. ಅದರಿಂದ ನಾವು ಸಾಮಾನ್ಯವಾಗಿ ನಾವು ಎಲ್ಲೋ ಪರ್ವತವನ್ನು ಎತ್ತಿ ರಕ್ಷಿಸ್ಲಿಕ್ಕಾಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಂತ. ಅದನ್ನು ಪೂಜಿಸಬೇಕು, ಗೌರವಿಸಬೇಕು. ವನ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಇರುವ ಹೆಸರೇ ಪೂಜನೀಯ ಅಂತ ಅರ್ಥ, ಗೌರವಕ್ಕೆ ಅರ್ಹ, ಅದನ್ನ ನಾಶ ಮಾಡಬಾರದು ಅಂತ ಅರ್ಥ. ದೇವರಿಗೂ ವನ ಅಂತ ಹೆಸರು, ತದ್ವನ ಮಿತ್ಯುಪಾಸಿತವ್ಯಂ ಅಂತ ಉಪನಿಷತ್ತು ಹೇಳುತ್ತೆ. ಅಂದ್ರೆ ಈ ವನ ಇದ್ರೇನೆ ಕಾಡು ಪ್ರಾಣಿಗಳಿಗೂ ಕಾಡಿಗೂ ಒಂದು ಸಂಬಂಧ ಇದೆ. ಕಾಡು ಉಳಿಬೇಕು ಅಂದ್ರೆ ಕಾಡು ಪ್ರಾಣಿಗಳಿರ್ಬೇಕು, ಕಾಡು ಪ್ರಾಣಿಗಳಿರ್ಬೇಕು ಅಂದ್ರೆ ಕಾಡಿರ್ಬೇಕು. ಪರಸ್ಪರ ಒಂದಕ್ಕೊಂದು ಸಂರಕ್ಷಣೆ ಅದು. ಅಂತಹ ರೀತಿಯ ವ್ಯವಸ್ಥೆಯಲ್ಲಿ ಕಾಡು ಉಳಿಬೇಕು, ಬೆಟ್ಟ ಉಳಿಬೇಕು, ನದಿ ಉಳಿಬೇಕು ಅಂತ ಆಂದೋಲನವನ್ನು ಮೊದಲು ಶುರು ಮಾಡಿದವನು ಕೃಷ್ಣ. ಮರಗಳ ಬಗ್ಗೆ ಇನ್ನು ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಮತ್ತು ಹೀಗೆ ಗೋವರ್ಧನ ಪರ್ವತವನ್ನು ಎತ್ತುವ ಮೂಲಕ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ಒಂದು ಪಾರಿಸರಿಕವಾದ ಪ್ರಜ್ಞೆಯನ್ನ ಮೂಡಿಸಿದ ಅನ್ನೋದು ಕೃಷ್ಣನ ವೈಶಿಷ್ಟ್ಯ. ಇಷ್ಟನ್ನ ಹೇಳಿ ಗುರುಕುಲಕ್ಕೆ ಅವನು ಅಲ್ಲಿಂದ ಬಂದ ಕಂಸನ ಹತ್ರ ಬಂದ. ಅಲ್ಲಿ ಹೋರಾಟ ಆಯಿತು. ಅನೇಕ ಸಂಖ್ಯೆಯ ಸೈನ್ಯ, ಅಕ್ಷೋಹಿಣಿ ಸಂಖ್ಯೆಯ ಸೈನ್ಯಗಳನ್ನ ಕೃಷ್ಣ ಬಲರಾಮರು ನಾಶ ಮಾಡಿದ್ದಾರೆ. ತನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸಿ ಅಗ್ರಸೇನನ್ನೇ ಮುಂದೆ ಕೂಡಿಸಿ ಎಲ್ಲ ಆ ಕಾಲದಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ದಿಕ್ಕುಗಳಿಗೆ ಚದುರಿ ಹೋಗಿದ್ದಂತಹ ಯಾದವರನ್ನ, ಅಂಧಕರನ್ನ, ಕುಕರರನ್ನ, ಸಾತ್ವತರನ್ನ, ಅದೇ ರೀತಿ ವೃಷ್ಣಿಗಳನ್ನ, ಎಲ್ಲರನ್ನು ಮಧು ಮೊದಲಾದ ಎಲ್ಲ ವಂಶದ ಹಿರಿಯರನ್ನ ಜೊತೆಗೂಡಿಸಿ ರಾಜ್ಯ ಆಳುವುದಕ್ಕೆ ಬೇಕಾದ, ಕ್ಷತ್ರ ಧರ್ಮ ಪಾಲಿಸುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ತಂದೆಯಿಂದ ಉಪನೀತನಾಗಿ
ಸಾಂದೀಪನಿ ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಬರವಣಿಗೆಯನ್ನು, ಗಣಿತವನ್ನು, ಗಾಂಧರ್ವ ವೇದ ಅಂದ್ರೆ ಸಂಗೀತದ ಹುಟ್ಟ ಸಂಗೀತಗಾರ, ಆಮೇಲೆ ಅಲ್ಲಿ ಹೋಗಿ ಮತ್ತೆ ಸಂಗೀತ ಕಲಿತ ಅಂತ ಹೇಳ್ತಾರೆ. ವೈದ್ಯ ಅಂದ್ರೆ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಗಳನ್ನೆಲ್ಲ ಹೇಗೆ ನಡೆಸುವುದು ಅಂತ ಅನ್ನೋದನ್ನ ಕಲಿತ. ಅಷ್ಟೇ ಅಲ್ಲದೆ ಹಸ್ತಿ ಶಿಕ್ಷಾ, ಕುದುರೆ ಗಜಶಾಸ್ತ್ರ ಅಂತ ಹೇಳ್ತಾರೆ, ಅಶ್ವಶಾಸ್ತ್ರ, ಅದಕ್ಕೆ ಹಿಂದೆ ಎಲ್ಲ ರಾಜ್ಯದಲ್ಲಿ ಗೋವು, ಕುದುರೆ ಮತ್ತು ಆನೆಗಳನ್ನ ನೋಡ್ಕೊಳ್ಳಿಕ್ಕೆ ಒಂದು ಪ್ರತ್ಯೇಕ ವಿಭಾಗ ಇತ್ತು. ಬೇರೆ ಪ್ರಾಣಿಗಳೆಲ್ಲ ಇದ್ದೇ ಇದೆ, ಇದಕ್ಕೆ ಪ್ರತ್ಯೇಕವಾದ ಒಂದು ವಿಭಾಗ ಇದೆ. ಯಾಕೆಂದ್ರೆ ಇಡೀ ದೇಶದ ರಕ್ಷಣೆಗೆ ಬೇಕಾದದ್ದು ಕುದುರೆ ಮತ್ತು ಆನೆ, ಸಾಗಾಟಕ್ಕೆ ಬೇಕಾದದ್ದು ಗೋವು. ಗೋವು ಅಂದ್ರೆ ಕೇವಲ ಗೋವು ಅಂತಲ್ಲ, ಗೋವಿನ ಸಂಬಂಧಿಯಾದ ಎತ್ತು, ಕೋಣ, ಎಮ್ಮೆ ಇದೆಲ್ಲವೂ ಸೇರಿ. ಅಂದ್ರೆ ಇಡೀ ಸಾಗಣೆ. ಇವತ್ತು ಸಾರಿಗೆ ವ್ಯವಸ್ಥೆ ಅಂತಿಲ್ವಾ? ಅವತ್ತು ಸಾರಿಗೆ ವ್ಯವಸ್ಥೆ ಬದಲು ಗೋ ವ್ಯವಸ್ಥೆ ಅಂತಿತ್ತು. ಇವತ್ತು ಕೃಷಿ ಇಲಾಖೆ ಅಂತಿಲ್ವಾ? ಇವತ್ತು ಕೃಷಿ ಇಲಾಖೆ ಬದಲು ಗೋ ಇಲಾಖೆ ಅಂತ ಒಂದು ಪ್ರತ್ಯೇಕ ಇತ್ತು. ಹಾಗೆ ರಕ್ಷಣಾ ಇಲಾಖೆ ಅಂತಿಲ್ವಾ? ಹಾಗೆ ಆ ಕಾಲದಲ್ಲಿ ಕುದುರೆ ಮತ್ತು ಆನೆಗಳನ್ನ ರಕ್ಷಣೆಗೋಸ್ಕರ ವ್ಯವಸ್ಥೆಯ ದೃಷ್ಟಿಯಿಂದ ನೋಡಿಕೊಳ್ಳುವುದು ಬಹಳ ಮುಖ್ಯವಾಗಿತ್ತು. ಅಂದ್ರೆ ಈ ರೀತಿ ಒಂದು ವ್ಯವಸ್ಥಿತವಾಗಿ ಏನನ್ನ ಅವರು ಮುಂದೆ ಕ್ಷತ್ರಿಯರಾಗಿ ನಿರ್ವಹಿಸಬೇಕು, ಅದಕ್ಕೆ ಪೂರ್ವದಲ್ಲಿ ಅದರ ಶಾಸ್ತ್ರವನ್ನು ಕಲಿಸಬೇಕು. ಎಲ್ಲ ಕುದುರೆಗಳು ವಾಹನಕ್ಕಾಗಲ್ಲ. ಕೆಲವು ಕುದುರೆಗಳು ವಾಹನಕ್ಕಾದ್ರೆ, ಕೆಲವು ಕುದುರೆಗಳು ದೂತರನ್ನ ಅತ್ಯಂತ ವೇಗವಾಗಿ ಮೆಸೇಜ್ ಕಳಿಸ್ಲಿಕ್ಕೋಸ್ಕರ ಉಪಯೋಗಿಸುವಂತಹ ಕುದುರೆಗಳು ಇರ್ತಾರೆ. ಅದು ಒಂದೊಂದಿದ್ರೆ ಭಾರಿ ಫಾಸ್ಟ್. ಇನ್ನು ಕೆಲವುಗಳು ಭಾರ ಹೊರಲಿಕ್ಕೆ, ಇನ್ನು ಕೆಲವುಗಳು ರಥಕ್ಕೋಸ್ಕರ, ಇನ್ನು ಕೆಲವು ಯುದ್ಧದಲ್ಲಿ ಹೋರಾಡ್ಲಿಕ್ಕೋಸ್ಕರ. ಎಷ್ಟು ಅಂತಂದ್ರೆ ತನ್ನ ಯಜಮಾನನನ್ನು ಸಾಯದಂತೆ ತಪ್ಪಿಸುವಂತಹ ಶಕ್ತಿಯನ್ನು ಕೂಡ ಕುದುರೆ ಯೋಚನೆಯನ್ನು ಮಾಡ್ತಿತ್ತು ಅನ್ನುವ ಮಾತುಗಳನ್ನು ನಾವು ರಾಣಾ ಪ್ರತಾಪನ ಕಥೆಯಲ್ಲಿ ನೋಡ್ತೇವೆ. ಅಂದ್ರೆ ಅನೇಕ ತರ ಅದು ಗುರುತಿಸ್ಲಿಕ್ಕೆ ನಿಮ್ಗೆ ಒಂದು ಕಥೆಯಲ್ಲಿ ಬರುವುದು ನಳನ ಚರಿತ್ರೆಯಲ್ಲಿ ಬರುತ್ತೆ. ಅವನು ಆ ಋತುಪರ್ಣನಿಗೆ ನೀನು ಇವತ್ತಿನ ರಾತ್ರಿ ಒಳಗೆ ಎಲ್ಲೋ ಹೋಗ್ಬೇಕು ಅಂತ ಒಂದು ಗಾಬರಿ ಒಳಗಾದಾಗ ನಾನು ಕರ್ಕೊಂಡು ಹೋಗ್ತೇನೆ, ಇಂಥ ಕುದುರೆಯನ್ನು ನಿನ್ ಕಟ್ಟು ಕುದುರೆ ರಥಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅಂದ್ರೆ ಹೀಗೆ ಕುದುರೆಯಲ್ಲೂ ಅದರಲ್ಲಿರುವ ವೈವಿಧ್ಯಗಳನ್ನೆಲ್ಲ ಇವತ್ತು ಕೇವಲ ರೇಸಿಗೋಸ್ಕರ ಎಲ್ಲೋ ಬಳಸ್ತಾರೆ ಅಷ್ಟೇ. ಅದು ದಂಧೆಯಾಗಿದೆ ಹೊರತು ಒಂದು ಪ್ರಾಣಿಯ ನಿಜವಾದ ಸದುಪಯೋಗವನ್ನು ಮಾಡಿ. ಆ ಪ್ರಾಣಿಯಿಂದ ಯಾವತ್ತು ಪರಿಸರಕ್ಕೆ ಹಾನಿ ಇರಲಿಲ್ಲ ಓಡಾಟದ ವ್ಯವಸ್ಥೆಯಲ್ಲಿ. ಮತ್ತೆ ಆನೆಯ ವ್ಯವಸ್ಥೆಯು ಕೂಡ ಒಂದು ಶಕ್ತಿ ಅಂತಂದಾಗದು ಬಲಯುತವಾದ ಶಕ್ತಿ. ಅಲೆಕ್ಸಾಂಡರ್ ಹೆದರಿದ್ದೇ ಆನೆಯನ್ನು ನೋಡಿ. ಅವನಿಗೆ ಇಂಥದ್ದೊಂದು ಪ್ರಾಣಿಯಿಂದ ಹೀಗೊಂದು ಅಪಾಯ ಆಗ್ಬೋದು ಅಂತ ಅನ್ನೋ ಕಲ್ಪನೆಯೂ ಇರಲಿಲ್ಲ ಅವನಿಗೆ ಜೀವನದಲ್ಲಿ. ಫಸ್ಟ್ ಟೈಮ್ ಅವನು ಇಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ ನಾವೆಲ್ಲ ಕಥೆಯಲ್ಲಿ ಓದಿದ್ದು ಕೊನೆಗೆ ಅವನು ಸೋಲಿಸಿದ, ವಾಪಸ್ ಹೋದ, ಸತ್ತ ಅಂತ. ಸೋಲಿಸಿದ್ಮೇಲೆ ಇನ್ನು ಮುಂದೆ ಹೋಗ್ಬೇಕಿತ್ತಲ್ವಾ? ಸೋಲಿಸಿದ್ಮೇಲೆ ಸತ್ತ ಯಾಕೆ? ಸೋಲಿಸ್ಲಿಲ್ಲ ಯಾರು? ಇದು ದೇಶದ ಇದನ್ನ ನೋಡಿ ಭಯಪಟ್ಟ. ಮಧ್ಯದಲ್ಲಿ ಅವನು ಒಳಗೆ ಪ್ರವೇಶ ಮಾಡಲಿಕ್ಕೆ ಸಹಾಯ ಮಾಡಿದವರಲ್ಲಿ ಇದ್ರು ಹೌದು, ಆದ್ರೆ ಸೋತದ್ದಲ್ಲ, ಸೋಲಿಸಿದ್ದಲ್ಲ, ಅವನೇ ಸ್ವತಃ ಸೋತು ವಾಪಸ್ ಹೋಗಿ ಅಲ್ಲಿ ಈ ಮುಂದೆ ನಾನು ನಡೀಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಗೊತ್ತಾಗಿ ಆರೋಗ್ಯ ಕೆಟ್ಟು ಸತ್ತ. ಆದ್ರೆ ಸೋತ ಪ್ರಕ್ರಿಯೆಯನ್ನ ಇಲ್ಲಿ ಇದೇ ಫಸ್ಟ್ ಟೈಮ್ ಅವನು ಇಡೀ ಜಗತ್ತನ್ನು ಗೆಲ್ಬೇಕು ಅಂತ ಬಂದವನಿಗೆ ಇಲ್ಲಿ ಬಂದ ಮೇಲೆ ಆನೆಯನ್ನು ನೋಡಿ ಭಯಗ್ರಸ್ತನಾಗಿ ಇಂತಹ ಸೇನೆಯನ್ನೇ ಇಲ್ಲಿ ತನಕ ನೋಡಿರ್ಲಿಲ್ಲ ಅಂತ ಆ ಪೌರವನ ಎದುರುಗಡೆ ತಲೆ ತಗ್ಗಿಸಿ ಹೊರಟು ಹೋದವನು. ನಮ್ಗೆ ಯಾವಾಗಲೂ ಸೋತ ಕಥೆನೇ ಹೇಳಿ 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 ಒಂಥರ ಮೊಘಲರು ಬಂದ್ರು ಸೋಲ್ಸಿದ್ರು, ಇಂಗ್ಲಿಷರು ಬಂದ್ರು ಸೋಲ್ಸಿದ್ರು, ಪೋರ್ಚುಗೀಸರು ಬಂದ್ರು ಸೋಲ್ಸಿದ್ರು, ಡಚ್ಚರು ಬಂದ್ರು ಸೋಲ್ಸಿದ್ರು, ಫ್ರೆಂಚರು ಬಂದ್ರು ಸೋಲ್ಸಿದ್ರು. ಬರೀ ಸೋಲ್ಸೋ ಕತೆ ಕೇಳಿ ನಿಜವಾಗಿ ಎಷ್ಟು ಗೆದ್ದ ಕಥೆಗಳಿವೆ ನಮ್ಮ ದೇಶದಲ್ಲಿ, ಅದನ್ನ ಯಾವತ್ತೂ ನಾವು ಹೇಳಲ್ಲ. ಸೋಲಿಸಿದ್ದು ಒಂದು 300-400 ವರ್ಷದ ಪ್ರಯತ್ನದ ನಂತರ. ಆ 300-400 ವರ್ಷ ತಡೆದಿಟ್ರು ಅಂತ ಅನ್ನುವ ಲಲಿತಾದಿತ್ಯನ ಕಥೆಯಲ್ಲಿ ಯಾರು ಹೇಳಲ್ಲ. ಅವರು ಈ ಭಾರತದ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅಂತಹ ದೊಡ್ಡ ದೊಡ್ಡ ಮನೆತನಗಳ ಕಥೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಮೂಲದಲ್ಲಿ ಇದೆಲ್ಲ ಗೊತ್ತಿರಬೇಕು. ಅದು ಗೊತ್ತಿರುವುದು ಅಂತಂದ್ರೆ ಗುರುಕುಲದಲ್ಲಿ ಅದನ್ನೆಲ್ಲ ಹೇಗೆ ನಾವು ಆ ರೀತಿ ಗೆಲ್ಲುವುದಕ್ಕೆ ಸಾಧ್ಯ ಅನ್ನುವುದಕ್ಕೆ ಬೇಕಾದ ಅಶ್ವವಿದ್ಯೆಯನ್ನ, ಗಜವಿದ್ಯೆಯನ್ನ, ಇನ್ನು ಸರ್ಪ ವಿದ್ಯೆ ಅಂತಲೂ ಇದೆ. ಸರ್ಪಗಳಲ್ಲೂ ನಕ್ಷತ್ರ ವಿದ್ಯೆ ಅಂತಿದೆ, ಸರ್ಪ ವಿದ್ಯೆ ಅಂತಿದೆ. 14 ವಿದ್ಯೆಗಳು ಅಂತ ಹೇಳ್ತಾರೆ, 64 ವಿದ್ಯೆಗಳು ಅಂತ ಹೇಳ್ತಾರೆ. ಈ ಎಲ್ಲ ವಿದ್ಯೆಗಳನ್ನ ಗುರುಕುಲದಲ್ಲಿ ಕಲಿಸ್ತಾ ಇದ್ದ ಉದ್ದೇಶ ಏನು ಅಂತಂದ್ರೆ ಎಲ್ಲವೂ ಗೊತ್ತಿರಬೇಕು. ಅದ್ರ ಕ್ಷತ್ರಿಯರಿಗಾಗುವಾಗ ವಿಶೇಷವಾಗಿ ಗೊತ್ತಿರಬೇಕು. ಹೀಗೆ ಎಲ್ಲವನ್ನು ಕಲಿತಾ ನಮ್ಗೇನು ಅಂದ್ರೆ ಆ ಕಾಲದಲ್ಲಿ ಏನು ಬರೀ ವೇದಗಳನ್ನ 4 ಓಡಿಸ್ತಿದ್ರು, ಇದೇ ಗುರುಕುಲ ಅಂತ ನಮ್ಮ ತಲೆಯಲ್ಲಿದೆ. ಆದ್ರೆ ವಸ್ತುತಃ ಗುರುಕುಲದಲ್ಲಿ ಎಲ್ಲಾ ಶಿಕ್ಷಣವೂ ಸಿಕ್ತಿತ್ತು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಧನುರ್ವೇದವನ್ನ ಇಬ್ಬರು ಬಲರಾಮ ಕೃಷ್ಣ ಚೆನ್ನಾಗಿ ಕಲಿತು ಹೊರಡುವಾಗ ಗುರುಕುಲದ ಅಧ್ಯಯನ ಆಯಿತು. ಕೇವಲ 64 ದಿವಸಗಳಲ್ಲಿ ಎಲ್ಲ ವಿದ್ಯೆ ಕುಡಿದು ಆರಾಮವಾಗಿ ನೀರು ಕುಡಿದ ಹಾಗೆ ಕುಡಿದು ಹೊರಡುವಾಗ ಗುರುಗಳ ಹತ್ರ ಕೇಳಿದ್ರು, ಅಲ್ಲ ಹೊರಡುವಾಗ ಕ್ಷತ್ರಿಯರಾಗಿ ನಾವು, ಯಾಕೆಂದ್ರೆ ಗುರುಕುಲದಲ್ಲಿ ಯಾವತ್ತೂ ಕೂಡ ಮೊದಲು ಡೊನೇಷನ್ ತಗೊಳ್ಳೋದು, ಫೀಸ್ ತಗೊಳ್ಳೋದು ಇಲ್ವೇ ಇಲ್ಲ. ಹೋಗುವಾಗ ಗುರುಗಳ ಹತ್ರ ಕೇಳ್ತಾನೆ,
ಗುರುಗಳು ಅವನ ಶಕ್ತಿ ಸಾಮರ್ಥ್ಯ ನೋಡಿರ್ತಾರೆ. ಅವನು ರಾಜಕುಲದವನಾಗಿದ್ರೆ ಇಂತಿಂತ ಕೇಳ್ತಾರೆ. ಯಾಕಂದ್ರೆ ಮುಂದಿನ ಮಕ್ಕಳ ಪೀಳಿಗೆಗೆ ಬೇಕಾದ ವ್ಯವಸ್ಥೆ, ಹಸು ಇತ್ಯಾದಿಗಳು ಬೇಕು, ಅಥವಾ ಸಂಪತ್ತು ಬೇಕು, ಧಾನ್ಯ ಬೇಕು, ಇದನ್ನು ವ್ಯವಸ್ಥೆ ಮಾಡುವಂತ ಕೇಳುವುದಿತ್ತು. ಅದು ಬಿಟ್ಟರೆ ಉಳಿದವರಾದ್ರೆ, ಪಾಪದವರಾದ್ರೆ, ಏನು ಸಂಪತ್ತಿಲ್ಲದೆ ಬಂದವರಾದ್ರೆ, ನೀನು ನನಗೆ ಗುರುದಕ್ಷಿಣೆ ಕೊಡ್ಬೇಕಾದ್ರೆ ನೀನು ಕಲ್ತದ್ದನ್ನ ಒಂದು ಗುರುಕುಲ ಕಟ್ಟಿ ನೀನು ಕೂಡ ಇದೇ ರೀತಿ ಶಿಕ್ಷಣ ಮುಂದುವರಿಸಬೇಕು ಅಂತ ಒಬ್ಬೊಬ್ಬರಿಗೆ ಅವರ ಯೋಗ್ಯತೆ ನೋಡಿಕೊಂಡು, ಅವರ ಸ್ಥಾನಮಾನ ನೋಡಿಕೊಂಡು, ಅವರಲ್ಲಿರುವ ಸಾಮರ್ಥ್ಯ ನೋಡಿಕೊಂಡು, ನೀನು ಪಾಠ ಮಾಡೋದಾದ್ರೆ ಪಾಠ ಮಾಡು, ಅಥವಾ ಇಂಥ ರಾಜನಲ್ಲಿಗೆ ಹೋಗಿ ಅವನಿಗೆ ಮಂತ್ರಿಯಾಗಿ ಕೆಲಸ ಮಾಡು. ಅಂದ್ರೆ ಆಫರ್ಗಳು ಹುಡ್ಕೊಂಡು ಬರ್ತಿದ್ವು ಅಲ್ಲಿಗೆ. ಇವರು ಕಲಿತು ಮುಂದೆ ಹೊರಡ್ತಾ ಇದ್ದಾನೆ ಅಂತಂದಾಗ ಎಲ್ಲ ಕಡೆಯ ಕ್ಷೇತ್ರದಿಂದಲೂ ನಮಗೆ ಈ ಗುರುಕುಲದಿಂದ ಶಿಷ್ಯರನ್ನ ನಾವು ಪಡ್ಕೊಂಡು ಹೋಗ್ಬೇಕು ಅಂತ ಬರ್ತಿದ್ರು. ಇವತ್ತು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳಿ ಜೀತಕ್ಕೆ ಅವರೇ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಅದು ಜೀತ ಆಗಿರ್ಲಿಲ್ಲ, ಅದು ಅವನ ಸ್ವಂತ ವ್ಯಕ್ತಿತ್ವ ಆಗಿರ್ತಿತ್ತು. ಯಾಕಂದ್ರೆ ಅವ್ನು ಏನ್ ಕಲ್ತಿದ್ರು ಅದರ ಆ ಕ್ಷೇತ್ರದಲ್ಲಿ ಬೆಳವಣಿಗೆ ಇತ್ತು. ಇದು ಹಾಗಲ್ಲ, ಅವರು ಕೊಡುವಂತಹ ಅಗ್ರಿಮೆಂಟ್ಗೆ ತಲೆ ತಗ್ಗಿಸಿ ಒಪ್ಪಿಕೊಂಡು ಇನ್ಯಾವತ್ತು ನಮ್ಮ ಸ್ವಂತ ಪರಿಶ್ರಮದಿಂದ ಹೊಸತೇನಾದ್ರು ಇನ್ವೆಂಟ್ ಮಾಡ್ತೇನೆ ಅಂತಂದ್ರೆ ಅದನ್ನ ಯಾವುದನ್ನು ಕೂಡ ನಾವು ನಮ್ಮ ಹೆಸರಲ್ಲಿ ಮಾಡುವ ಹಾಗಿಲ್ಲ. ಏನಿದ್ರು ಕಂಪನಿ ಕೊಟ್ಟಾಯ್ತು, ಕಂಪನಿಯ ಹೆಸರಲ್ಲೇ ಮಾಡಬೇಕು, ಮುಗಿದೋಯ್ತು. ನಮ್ಮ ತನ ಅನ್ನೋದು ಇಲ್ವೇ ಇಲ್ಲ. ಅಂದ್ರೆ ಅದೇ ಸಿಸ್ಟಮ್ ಸ್ವಲ್ಪ ಇದೆ, ಆದ್ರೆ ಅದರಲ್ಲಿ ಒಂದು ಮೋಸ ಇದೆ. ನಮ್ಗೆ ಆ ಮೋಸ ಅರ್ಥ ಆಗಲ್ಲ. ಆ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ, ನಮ್ಮ ಹುಡುಗರನ್ನ ಅಲ್ಲೇ ಹಾಕೋಣ, ಬೇಗ ಜೀತಕ್ಕೆ ಹಾಕಿ ಅಲ್ಲೇ ಕಳಿಸ್ಬಿಡೋಣ ಅಂತ. ಆದ್ರೆ ಒಳ್ಳೆ ಆಪರ್ಚುನಿಟಿ ಅನ್ನೋದು ಸತ್ಯವೇ, ಆದ್ರೆ ಅದರಿಂದ ಹಿಂದೆ ಇರುವಂತಹ ಪ್ರಯತ್ನ, ಈ ದೇಶದ ಅಧ್ಯಾಪಕರು, ಈ ದೇಶದ ಮಣ್ಣು, ಈ ದೇಶದ ಗಾಳಿ, ಈ ದೇಶದ ನೀರು ಕೆಲಸ ಮಾಡುದು, ಅದು ಕೊನೆಗೆ ದುಡಿಮೆಗೆ ಹೋಗುದು ವಿದೇಶಕ್ಕೆ. ನಮ್ಮ ನೆಲಕ್ಕೆ ಸಿಗದೆ ಇದ್ದಾಗ ಅದನ್ನ ಅಷ್ಟು ಕಷ್ಟಪಟ್ಟು ನಾವು ಯಾಕೆ ತಯಾರು ಮಾಡಬೇಕು ಅಂತ ಅಧ್ಯಾಪಕರಿಗೆ ಮೂಡುತ್ತೋ ಇಲ್ವೋ ಮನಸ್ಸಲ್ಲಿ ಮುಂದೊಂದು ದಿವಸ? ಯಾಕೆ ಅಷ್ಟು ಪ್ರಯತ್ನ ಪಟ್ಟು ಕಷ್ಟಪಡಬೇಕು? ಈ ದೇಶಕ್ಕೋಸ್ಕರನೇ ನಾವು ಇಷ್ಟು ಹೋರಾಟ ಮಾಡ್ತಾ ಇರುವುದು ಅಂತಂದಾಗ ಯಾಕೆ ಇಲ್ಲಿಂದ ನಾವು ಕಷ್ಟಪಟ್ಟು ಅಲ್ಲಿಗೆ ರವಾನೆ ಮಾಡಲಿಕ್ಕೋಸ್ಕರ ಅಧ್ಯಯನವನ್ನ ನಡೆಸಬೇಕು ಈ ಹುಡುಗರಿಗೆ ಅಂತ ಯೋಚನೆ ಬರುತ್ತೆ. ಆದ್ರೆ ಗುರುಕುಲದ ಪದ್ಧತಿಯಲ್ಲಿ ಹಾಗಿರ್ಲಿಲ್ಲ. ಅವರಿಗೆ ಸರಿಯಾದ ಜಾಗದಲ್ಲಿ ಆ ಗುರುಗಳ ಆಜ್ಞೆಯಂತೆ ಅದೇ ರಾಜನ ಸಮಕ್ಷಮದಲ್ಲಿ ಅಂತಂತ ಕೆಲಸಗಳಿಗೆ ಅಂತಂತ ಯೋಗ ಅಂತ ಸಿಗ್ತಾ ಇತ್ತು. ಕೆಲಸ ಸಹಜವಾದ ಪ್ಲೇಸ್ಮೆಂಟ್ ಆಗ್ತಿತ್ತು. ಗುರುಗಳ ಹತ್ರ ಬಂದು ಕೇಳಿದ, ನಾನು ಯಾವ ರೀತಿಯಾದ ಕಾಣಿಕೆಯನ್ನು ನಿಮ್ಗೆ ಅರ್ಪಿಸಬೇಕು ಹೇಳಿ ಅಂತ. ಆಗ ಅವ್ರು ಕೇಳ್ತಾರೆ, ಮಮ ಪುತ್ರ ಸಮುದ್ರೇಸ್ಮಿನ್ ತಿಮಿನಾ ಚಾಪವಾಹಿತಃ ಪುತ್ರಮಾನಯ ಭದ್ರಂತೆ ಭಕ್ಷಿತಂ ತಿಮಿನಾ ಮಮ. ಬಹಳ ಹಿಂದೆ ಸಮುದ್ರದ ಬದಿಗೆ ಹೋದ ನನ್ನ ಮಗ ಒಂದು ದೊಡ್ಡ ಮೀನಿನಿಂದ ಅಪಹರಿಸಲ್ಪಟ್ಟ. ತಿಮಿ ಅಂದ್ರೆ ಸಮುದ್ರದಲ್ಲಿ ವಾಸ ಮಾಡೋ ಸ್ವಲ್ಪ ದೊಡ್ಡ ಪ್ರಮಾಣದ ಮೀನು. ಅದು ನನ್ನ ಮಗನನ್ನು ಅಪಹರಿಸಿ ಬಿಟ್ಟಿತು. ನನ್ನ ಮಗನನ್ನು ನಾನು ಮತ್ತೆ ಯಾವ ಕಾಲದಲ್ಲೂ ವಾಪಸ್ ಪಡ್ಕೊಳ್ಳಿಕ್ಕಾಗ್ಲೇ ಇಲ್ಲ. ಅದನ್ನ ನೀನು ಪುತ್ರಂ ಆನಯ ಭದ್ರಂತೆ, ನಿನ್ನಿಂದ ಬಯಸುವುದೇನು ಅಂದ್ರೆ ನೀನು ಬೆಟ್ಟ ಎತ್ತಿದ್ಯಂತೆ, ಯಾವ್ದಾವ್ದು ರಕ್ಕಸರನ್ನೆಲ್ಲ ಕೊಂದಿದ್ಯಂತೆ, ಎಲ್ಲೋ ಕಳೆದು ಹೋದವರನ್ನು ಮರಳಿ ತಂದಿದ್ಯಂತೆ. ಯಾಕಂದ್ರೆ ಅವನಿಗೆ 2 ಪ್ರಸಂಗ ನೆನಪಿರೋದು. 2 ಸರ್ತಿನೂ ಅಪ್ಪನಂದೆ. ಒಂದ್ ಸರ್ತಿ ವರುಣ ಪಾಶದಿಂದ ಅಪಹೃತನಾಗಿದ್ದಂತಹ ನಂದನನ್ನು ಮರಳಿ ತಂದಿದ್ದ, ಇನ್ನೊಂದು ಸರ್ತಿ ಅಜಗರದ ಪಾಶದಿಂದ ಬಂಧಿತನಾಗಿದ್ದಂತಹ ಅಪ್ಪನನ್ನ ಮರಳಿ ತಂದಿದ್ದ. ಅಂದ್ರೆ ಹೀಗೆ ಅಪ್ಪನನ್ನು ಯಾವುದೋ ಲೋಕದಿಂದ ಮರಳಿ ತಂದಿದ್ದ ಅನ್ನುವ ಕಥೆಯಿಂದ ಪ್ರೇರಿತನಾದಂತಹ ಸಾಂದೀಪನಿ ನಮ್ಮ ಮಗನನ್ನು ನೀನು ಮರಳಿ ತಂದು ಕೊಡ್ತೀಯಾ ಅಂತ ಕೇಳಿದಾಗ ಸೀದಾ ಅಣ್ಣ ತಮ್ಮಂದಿರಿಬ್ರು ಹೊರಟು ಯಮನ ಲೋಕಕ್ಕೆ ಹೋಗಿ ಅಲ್ಲಿ ಅವನ ಹತ್ರ ಮಾತನಾಡಿ ಏನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಮಗನನ್ನು ಬಿಡಿಸಿಕೊಂಡು ವೃತ್ತಿ ಇಷ್ಟು ದಿವಸ ಆದ್ಮೇಲೆ ಎಷ್ಟು ಬೆಳೆದಿರ್ಬೇಕಿತ್ತೋ ಆ ಹೆಣ ಎಲ್ಲೋ ಹೋಗಿ ಕೊಳತು ಏನೋ ಆಗಿತ್ತು. ಆದ್ರೆ ಆ ತಂದೆಯ ಪ್ರೀತಿಯನ್ನ ಯಥಾ ಪ್ರಕಾರ ಮಗನಿಗೆ ಕೊಡಿಸ್ಬೇಕು, ಮಗನ ಬಾಂಧವ್ಯವನ್ನ ಅಪ್ಪನಿಗೆ ಮೂಡಿಸ್ಬೇಕು ಅಂತ ಅನ್ನೋ ಕಾರಣಕ್ಕೆ ಮೊದಲಿನಂತೆಯೇ ಪುತ್ರಂ ಪ್ರಸಾದಾತ್ ಅಮಿತೌಜಸಃ ತಕ್ಷಣ ತನ್ನ ಪ್ರೀತಿಯಿಂದ ಅವನಿಗೆ ಮತ್ತೆ ಮರುಜನ್ಮವನ್ನು ನೀಡಿ ತಂದೆಗೆ ಒಪ್ಪಿಸಿದ್ದಾನೆ. ದೀರ್ಘಕಾಲಂ ಕೃತಃ ಪ್ರೇತಃ ಪುನರಾಸಿ ಶರೀರವಾನ್, ಮತ್ತೆ ಮೊದಲಿನಂತೆ ಶರೀರ ಬಂತವನಿಗೆ. ಪುನರಾಸಿ ಶರೀರವಾನ್, ಶರೀರವೇ ಹೊರಟು ಹೋಗಿತ್ತು. ಮತ್ತೆ ಶರೀರವನ್ನ ಕೊಟ್ಟು ಸಾಂದೀಪನಿಗೆ ಅವನ ಮಗನನ್ನ ಒಪ್ಪಿಸಿದ. ಎಲ್ಲ ಸಂತೋಷಪಟ್ಟು, ಏನಿದು ಇಷ್ಟು ವಿಶಿಷ್ಟವಾದ ಒಬ್ಬ ಶಿಷ್ಯನನ್ನ ಈ ಗುರುಕುಲದಲ್ಲಿ ಸಾಂದೀಪನ ಋಷಿಗಳು ಪಡೆದಿದ್ದಾರೆ ಅಂದ್ರೆ ಸಾಂದೀಪನ ಋಷಿಗಳ ಭಾಗ್ಯ ಬಹಳ ದೊಡ್ಡದು ಅಂತ ಸಂತೋಷಪಟ್ಟರು. ಹೀಗೆ ಅಲ್ಲಿಂದ ಮುಂದೆ ಭೋಜರಾಜನಾದಂತಹ ಉಗ್ರಸೇನ ರಾಜ್ಯವನ್ನು ನಡೆಸ್ತಾ ಇದ್ದ. ವಾಪಸ್ ಬರುವಷ್ಟರಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ಯಾಕೆಂದ್ರೆ ಕಂಸನನ್ನು ಕೊಂದದ್ದು ಅಂದ್ರೆ ಕೇವಲ ಕಂಸನನ್ನು ಕೊಂದಷ್ಟರಲ್ಲಿ ಮುಗಿಲಿಲ್ಲ ಕಥೆ ಇನ್ನೊಂದು ಕಥೆಗೆ ಹೊಸ ಕೊಂಡಿಯಾಗಿರುತ್ತೆ. ಅಲ್ಲಿ ಅವನ ಹೆಂಡಂದಿರಿಬ್ಬರಿದ್ರು, ಅಸ್ಥಿ ಮತ್ತು ಪ್ರಾಸ್ತಿಯರು ಅಂತ. ಅವರಿಬ್ರು ಹೋಗಿ ತಂದೆ ಹತ್ರ ದೂರಿದ್ರು, ನಿನ್ನ ಪೌರುಷ ಹಾಗೆ ಹೀಗೆ ಇಡೀ ದೇಶದ ಎಲ್ಲ ಚುಕ್ಕಾಣಿ ನಿನ್ನ ಕೈಲಿದೆ ಅಂತ ಹೇಳ್ತಾ ಇದ್ದಿ,
ಮಕ್ಕಳ ಗಂಡನನ್ನು ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ ಅನ್ನೋದು ಬಿಡಿ, ಕೊಂದವನನ್ನ ಇನ್ನೂ ಅನಾಯಾಸವಾಗಿ ಜೀವಂತವಾಗಿ ಓಡಾಡ್ಲಿಕ್ಕೆ ಬಿಟ್ಟಿದ್ದೀರಿ, ನೀವ್ ಎಂತ ತಂದೆ ನಮ್ಗೆ ಅಂತ ಜರಾಸಂಧನನ್ನ ಬಹಳವಾಗಿ ಗೋಳೈಕೊಂಡ್ರು. ಮತ್ತೆ 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 ಕೇಳಿ 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 ಜರಾಸಂಧನಿಗೆ ಕೋಪ ಬಂದು, ಆದ್ರೆ ನೋಡಿ ಅಷ್ಟಾಗಿ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿದ್ರು ಗುರುಕುಲದ ಮೇಲೆ ದಾಳಿ ಮಾಡಲಿಲ್ಲ. ದಾಳಿ ಮಾಡದೆ ನೇರ ಅವನು ಬರುವ ಊರಿನ ಹೆಬ್ಬಾಗಿಲನ್ನು ಕಾಯ್ತಾ ಕೂತಿದ್ದಾನೆ. ಸೈನ್ಯ ಹಿಡ್ಕೊಂಡು ಕಾಯ್ತಾ ಇದ್ರೆ ಬರುವ ದಾರಿಯಲ್ಲಿ ಅದೆಲ್ಲ ದೂರದೃಷ್ಟಿ, ಅದೆಲ್ಲ ಬರ್ಬೇಕಾದ್ರೆ ಎಲ್ಲ ನಾರ್ಮಲ್ ಆಗಿಲ್ಲ ದಾರಿ. ಅವರಿಗೆ ಕಾಡು, ನಮ್ಗೆ ನಾರ್ಮಲ್ ಯಾಕಿಲ್ಲ ಅಂದ್ರೆ ಕರೆಂಟ್ ಹೋಗಿದೆ ಅನ್ನೋದು ಕೂಡ ರಾತ್ರಿ ಆದ್ರೆ ಮಾತ್ರ ಗೊತ್ತಾಗುತ್ತೆ, ಹಗಲಾದ್ರೆ ಅದು ಗೊತ್ತಾಗಲ್ಲ. ಅವನಿಗೆ ಹಾಗೆ ಅನ್ನಿಸ್ಲಿಲ್ಲ. ಹಕ್ಕಿಗಳ ಓಡಾಟ ಬೇರೆ ತರ ಇದೆ, ಗಾಳಿಯ ಬೀಸುವಿಕೆಯಲ್ಲಿ ಒಂದು ವ್ಯತ್ಯಾಸ ಇದೆ, ಧ್ವನಿಯಲ್ಲಿ ದೂರದ ಧ್ವನಿಯಲ್ಲಿ ಏನೋ ಒಂದು ಘೋಷ ಇದೆ. ಇದು ಸಾಮಾನ್ಯ ಒಂದು 10 ಜನ ಸೇರಿದಾಗ ಮಾತಾಡುವ ಘೋಷ ಅಲ್ಲ, ಯಾಕಂದ್ರೆ ದೊಡ್ಡ ಸೈನ್ಯ ಸೇರಿದೆ. ಆ ಸೈನ್ಯದ ಘೋಷ ಎಷ್ಟೋ ದೂರಕ್ಕೆ ಸಮುದ್ರದ ಘೋಷ ಕೇಳಿದಾಗ ಕೇಳಿಸ್ತಾ ಇರುತ್ತೆ. ನೀವು ಸಮುದ್ರದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದ್ರು ಹಗಲು ಕೇಳಿಸಿಲ್ಲ, ಯಾಕಂದ್ರೆ ನಮ್ಮ ಗಲಾಟೆ ಅದಕ್ಕಿಂತ ಜೋರಿರುತ್ತೆ. ಅದೇ ಪಾಪ ಹೇಳುತ್ತೆ, ಸುಮ್ಮನಿರಿ ನಾನು ಮಾತು ಕೇಳಿಸ್ಕೊಳ್ಳಿ ಅಂತ. ರಾತ್ರಿ ಆಗುವಾಗ ಎಲ್ಲ ಸೈಲೆಂಟ್ ಆದ್ರೆ ಘೋಷದ ಧ್ವನಿ ಕೇಳಿಸುತ್ತೆ. ಹಾಗೆ ಇವರ ಈ ಕಾಯುವಿಕೆಯ ಮಧ್ಯದಲ್ಲೂ ಪ್ರಾಣಿಗಳು ಓಡುವ ರೀತಿ, ಪಕ್ಷಿಗಳು ಓಡುವ ರೀತಿ, ಅವುಗಳೆಲ್ಲ ಭಯಗ್ರಸ್ತವಾದ ಸ್ಥಿತಿ, ಇದನ್ನೆಲ್ಲ ನೋಡಿ ರಾಮ ಮತ್ತು ಕೃಷ್ಣ ಇಬ್ಬರು ಏನೋ ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಜಾಗೃತೆಯಿಂದ ಹೋಗಬೇಕು ಅಂತ ಮುನ್ನಡೆದುಕೊಂಡು ಹೋಗ್ತಾರೆ. ಹೋಗಿ ಅಲ್ಲಿ ಗೊತ್ತಾಯಿತು, ಸೈನ್ಯ ದೊಡ್ಡ ಪ್ರಮಾಣದಲ್ಲಿ ಇಡೀ ಮಥುರೆಯನ್ನು ಸುತ್ತಲೂ ಏನ್ ಮಾಡಿದ್ದಾರೆ ಅಂದ್ರೆ ಒಳಗೆ ಹೋಗ್ಲಿಕ್ಕೆ ಜಾಗ ಬಿಟ್ಟಿದ್ದಾರೆ. ಹೊರಗೆ ಆ ಕಡೆಯಿಂದ ಇನ್ನೆಲ್ಲೆಲ್ಲಿ ಹೋಗುವ ಜಾಗ ಇದೆ ಅದನ್ನೆಲ್ಲ ಮುಚ್ಚಿಟ್ಬಿಟ್ಟಿದ್ದಾರೆ. ಅಂದ್ರೆ ಒಳಗಿನ್ನೂ ಪ್ರವೇಶ ಮಾಡಲಿಲ್ಲ. ಮಥುರಾ ನಗರದ ಹೊರಭಾಗದ ಅಷ್ಟೂ ವಲಯದ ದ್ವಾರಗಳಲ್ಲಿ ಸೈನ್ಯವನ್ನು ನಿಲ್ಲಿಸಿದ್ದಾನೆ, ಯಾಕಂದ್ರೆ ತಪ್ಪಿಸಿಕೊಂಡು ಹೋಗಬಾರದು ಅಂತ. ಒಳಗೆ ಮಥುರೆಯಲ್ಲೇ ಎಲ್ಲಿ ಕಂಸನನ್ನು ಮುಗಿಸಿದ್ನೋ ಅದೇ ಕಂಸನ ಜಾಗದಲ್ಲಿ ಈ ಕೃಷ್ಣನಿಗೂ ಕೂಡ ಸರಿಯಾದ ಅಂತ್ಯವನ್ನ ಹಾಡಿ, ಯಾರ್ಯಾರು ಕೃಷ್ಣನ ಈ ಪರಾಕ್ರಮದಿಂದ ಇನ್ನಷ್ಟು ಹುಮ್ಮಸ್ಸು ತೆಗೆದುಕೊಂಡು ನಮಗೆ ಕೃಷ್ಣ ಬೆನ್ನೆಲುಬಾಗಿದ್ದಾನೆ ಅಂತ ಧೈರ್ಯ ತಂದಿದ್ದಾರೋ ಅವರ ಧೈರ್ಯವನ್ನೆಲ್ಲ ಮುರಿಬೇಕಾದದ್ದು ಅವರ ಕಣ್ಣ ಮುಂದೆ ಕೃಷ್ಣನನ್ನ ಕೆಡವುವ ಮೂಲಕ ಅಂತ ಯೋಚಿಸಿಕೊಂಡು ಕಾಯ್ತಾ ಇದ್ರೆ, ಕೃಷ್ಣ ಅಲ್ಲಿ ತನಕ ಬೇಕು ಅಂತ ಕಾಣಿಸುವ ಹಾಗೆ ಕಾಣಿಸಿಕೊಂಡು ಹೆಬ್ಬಾಗಿಲಿಂದ ಒಳಗೆ ಹೋಗದೆ ವಾಪಸ್ ಓಡ್ಲಿಕ್ಕೆ ಶುರು ಮಾಡಿದ. ಓಡಿದ್ದು ಅಂದ್ರೆ ಅದೇನು ಸಾಮಾನ್ಯ ಓಡುವಿಕೆ ಅಲ್ಲ. ಇವರಿಗೆಲ್ಲ ಗಾಬರಿ. ಇವ್ರೇನು ಅಂದ್ರೆ ಅಲ್ಲಿ ಅವರಿಗೆಲ್ಲ ಕಾಯ್ತಾ ಇರಿ, ನಾವೆಲ್ಲ ಇಲ್ಲಿಂದ ಓಡಿಸ್ಕೊಂಡು ಬರುವಾಗ ಅಲ್ಲಿಂದ ಹೊರಗೆ ಬರ್ತಾನೆ, ಹಿಡಿದು ಬಿಡಿ ಅಂತ. ಇಲ್ಲಿ ಅಲ್ಲಿ ಅವರು ಕಾಯ್ತಾ ಇದ್ದಾರೆ. ಇವ್ರು ಇಷ್ಟು ಸೈನ್ಯ ಹಿಡ್ಕೊಂಡು ಹೊರಟರು. ಅವ್ರಿಗೆ ಯಾರು ಹೇಳು ಅವ್ರು ಅಲ್ಲಲ್ಲೇ. ಈ ಸೈನ್ಯ ಹೊರಟದ್ದು ಎಷ್ಟು ದೂರ ಅಂದ್ರೆ, ಇವ್ರು ಹೋಗುವಾಗ ನಿಮ್ಗೆ ಹೆದ್ದಾರಿಯಲ್ಲೇ ಕರ್ಕೊಂಡು ಹೋಗ್ತೇನೆ ಬನ್ನಿ, ನಿಮ್ಮ ಸೈನ್ಯ ಕುದುರೆ ಆನೆ ರಥ ಎಲ್ಲ ಒಟ್ಟೊಟ್ಟಿಗೆ ನನ್ನ ಜೊತೆಗೆ ಬರ್ಬೇಕು ಅಂತ ಬರ್ತಿರ್ಲಿಲ್ಲ. ಎಲ್ಲೋ ಕಾಡು, ಎಲ್ಲೋ ಗದ್ದೆ, ಎಲ್ಲೋ ಮೇಡು, ಎಲ್ಲೋ ಕಣಿವೆ, ಎಲ್ಲೋ ನದಿ, ಎಲ್ಲೋ ತೊರೆ, ಈ ಸಿಕ್ಕಿದ ಜಾಗಗಳನ್ನೆಲ್ಲ ತಪ್ಪಿಸಿಕೊಂಡು ಓಡ್ತಾ ಇದ್ರೆ, ಒಂದು ಸೈನ್ಯ ಓಡುದು ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಕೇವಲ ಒಂದು ಸುಮ್ಮನೆ ಇದು ಇಲ್ಲೆಲ್ಲ ಆದ್ರೆ ನಮ್ಗೊಂದಿಷ್ಟು ವಾಹನ ವ್ಯವಸ್ಥೆ ಇರುತ್ತೆ. ಕಾಡಿನ ಮಧ್ಯದಲ್ಲಿ ಹೋಗುವಾಗ ಆ ಕುದುರೆಗಳನ್ನ, ಆನೆಗಳನ್ನ ಮತ್ತು ರಥವನ್ನ ಮಾತ್ರ ಓಡಿಸುವುದಲ್ಲ, ಆನೆ ಕುದುರೆಗಳಿಗೆ ಮೇವನ್ನು ತೆಗೆದು ಹೋಗೋರು ಅದರ ಜೊತೆಗೆ ಇರಬೇಕು. ಅಷ್ಟು ಜನ ರಥಿಕರಿಗೆ, ಅಷ್ಟು ಜನ ಕಾಲಾಳುಗಳಿಗೆ ಊಟ ಹಾಕುವ ಅಡಿಗೆಯವರು ಅವ್ರ ಜೊತೆಗಿರ್ಬೇಕು. ಅಡಿಗೆಯವರು ಯಾವ ಅಡಿಗೆ ಸಾಮಾನು ಪಾತ್ರೆಗಳನ್ನು ಇಟ್ಕೊಂಡಿರ್ತಾರೋ ಅವರು ಅವ್ರ ಜೊತೆಗಿರ್ಬೇಕು. ಅಷ್ಟು ಜನಕ್ಕೆ ಅಸ್ತ್ರಗಳನ್ನ ಶಸ್ತ್ರಗಳನ್ನ ತಯಾರು ಮಾಡುವವರು ಯಾರ್ಯಾರು ಇರ್ತಾರೋ ಅವರು ಕೂಡ ಅವ್ರ ಜೊತೆಗೆ ಓಡಬೇಕು. ಅದರ ಜೊತೆಗೆ ಗಾಯ ಆದಾಗ ತೊಂದರೆ ಆಗುತ್ತೆ ಅಂತ ರಕ್ಷಣೆ ಮಾಡ್ಲಿಕ್ಕೆ ಇರುವ ಯಾವ ವೈದ್ಯರಿದ್ದಾರೆ ಅವರು ಅವ್ರ ಜೊತೆಗಿರ್ಬೇಕು. ಇವರನ್ನೆಲ್ಲ ಸಂಭಾಳಿಸಿಕೊಂಡು ಉತ್ಸವದ ರೀತಿ ನಿಧಾನಕ್ಕೆ ಮೆರವಣಿಗೆ ಕರ್ಕೊಂಡು ಹೋಗುವಾಗೆ ಹೋದ್ರೆ ಎಲ್ಲಿಗೆ ಹೋಗ್ಬೇಕು? ದಾರಿ ಮೊದಲೇ ನಿಶ್ಚಿತವಾದದ್ದಲ್ಲ. ಮೊದಲಾದ್ರೆ ಇವ್ರು ಹೋಗಿ ಇಂಥ ಜಾಗದಲ್ಲಿ ಬೇರೆ ಕರ್ಕೊಂಡು ಇಂತಿಂಥ ಜಾಗದಲ್ಲಿ ಹೀಗೆ ಬಂದ್ರೆ ನಾವು ಹೀಗೆ ಅಟ್ಯಾಕ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಎಲ್ಲ ಪ್ಲಾನ್ ಉಂಟಾಯ್ತಲ್ವಾ? ಯಾವ್ದವ್ರು ಅನ್ಕೊಂಡಾಗಿಲ್ಲ. ಸೈನ್ಯ ಎಷ್ಟೋ ದಾರಿ ಸೋತು ಅಲ್ಲಲ್ಲೇ ಕೆಲವು ಮಲಗಿಬಿಟ್ಟು, ಕುದುರೆ ಮೇಲೆ ಕೂತು ಅವರ ಕೂತ ಜಾಗದಲ್ಲಿ ಕೀವಾಗಿ ರೋಗದಿಂದ ಎಷ್ಟೋ ಜನ ಸತ್ರು. ಕಣಿವೆಗಳಲ್ಲಿ ಇಳಿಯುವಾಗ ಕುದುರೆಗಳಿಗೆ ನಮ್ಮ ಹಾಗೆ ತಕ್ಷಣ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬರುದಿಲ್ಲ. ಈ ಮೇಕೆಗಳ ಆಡುಗಳಾದ್ರೂ ಹೇಗೋ ಎಂಥ ಕಡಿಮೆ ಆಗಿದ್ರು ಅದನ್ನು ತಪ್ಪಿಸ್ಕೊಂಡು ಮೇಲ್ ಬರುತ್ತೆ. ಕುದುರೆಗಳಿಗೆ ಅಷ್ಟು ಸುಲಭದಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಕೆಲವು ಕಣಿವೆಯಲ್ಲಿ ಬಿದ್ದು ಸತ್ತು, ಕೆಲವು ಕ್ರೂರ ಪ್ರಾಣಿಗಳಿಗೆ ದಾರಿ ಒಳಗಾಯ್ತು, ಕೆಲವು ನದಿಯಲ್ಲಿ ತೇಲ್ಕೊಂಡು ಕೊಚ್ಕೊಂಡು ಹೋಯ್ತು. ಹೀಗೆ ಎಲ್ಲೆಲ್ಲಿ ಹೋದಾಗ ಏನೇನ್ ತರದ ಅಪಾಯ ಬರುತ್ತೆ, ಎಲ್ಲಾ ಅಪಾಯಗಳಿಂದ ಪೂರ್ತಿ ದಾರಿ ಒಳಗಾಗಿ ಕೃಷ್ಣ ಯಾವುದು ನೇರ ಕೆಲಸ ಮಾಡಲೇ ಇಲ್ಲ. ಬೆಟ್ಟದ ಮೇಲಕ್ಕೆ ಹೋಗುದು. ಅವ್ರು ಇನ್ನೆಲ್ಲ ಹತ್ತಿ ಮೇಲಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಒಂದು ದೊಡ್ಡ ಮರದ ದಿಮ್ಮಿದೆ ಕೆಳಗಾಗುವುದು. ಅಷ್ಟು ಒಂದೇ ಸರ್ತಿ ಸರ್ವನಾಶ. ಹೀಗೆ ಹೋದ ಜಾಗದ ಬಂದ ಜಾಗದ ಯಾವ ಅರಿವು ಇಲ್ಲದೆ ಇದ್ದವರಿಗೆ ಈ ಗೆರಿಲ್ಲಾ ತಂತ್ರ ಅಂತ ಆಮೇಲೆ ಬಳಸಿಕೊಂಡದ್ದು ಶಿವಾಜಿ ಮಹಾರಾಜ ಮಾತ್ರ. ಅದಕ್ಕಿಂತ 2 ಕಡೆ, ಒಂದು ಇಲ್ಲಿ, ಇನ್ನೊಂದು ಮುರನ ಸಂಹಾರ ಮಾಡುವ ಹೊತ್ತಿಗೆ ನರಕಾಸುರನ ಅವನು, ಯಾಕೆಂದ್ರೆ ಇಂಥದ್ರೆಲ್ಲ ಪಳಗಿದವ, ಅದರ ಕಥೆ ಮುಂದೆ ಬರುತ್ತೆ. ಹೀಗೆ ಜರಾಸಂಧನ ದಾಳಿ 18 ಬಾರಿ ಆಗುತ್ತೆ. ಅದರ ಮಧ್ಯದ ಒಂದು ಪ್ರಸಂಗವನ್ನ ಹೇಳ್ತಾ,
ಯಂ ನಹಿ ಸುಷುವೆ ದೇವಿ ಯಸ್ಯ ಪ್ರಾಗ್ಜ್ಯೋತಿಷಂ ಪುರಂ ವಿಷಯಾಂತ ಪಾಲಾಶ್ಚತ್ವಾರಾಃ ಯಸ್ಯಾಸನ್ ಯುದ್ಧ ದುರ್ಮದಾಃ. ದೇವತೆಗಳು ಅದರ ಜೊತೆಗೆ ರಾಜರು ಕೃಷ್ಣವನ್ನು ಸರ್ತಿ ರೈವತಕ ಪರ್ವತದಲ್ಲಿ ಒಂದು ಗೆಟ್ ಟುಗೆದರ್ ಕರೆದಿದ್ದ. ಇಡೀ ದೇಶದ ಅಷ್ಟೂ ರಾಜರನ್ನ ವೇದಿಕೆಯಲ್ಲಿ ಒಂದು ಸರ್ತಿ ಸಂತೋಷ ಕೂಟಕ್ಕಾಗಿ ಮಾತನಾಡಿಸಬೇಕು ಅಂತ ಕರೆದಿದ್ದ. ಹಾಗೆ ಕರೆದ ಎಲ್ಲ ಸಂತೋಷ ಆಯ್ತು, ವ್ಯವಸ್ಥೆ ಆಯ್ತು. ಅಲ್ಲೊಂದು ಕುಂತಿ ಪ್ರಾರ್ಥನೆ ಮಾಡ್ತಾಳೆ, ಎಲ್ಲ ರಾಜರ ಜೊತೆಗೆ ನಿಮ್ಗೊಂದು ಯುದ್ಧ ಆಗಬೇಕು ಅಂತ. ಆ ಯುದ್ಧದಲ್ಲಿ ಎಲ್ಲರೂ ಸೋಲ್ತಾರೆ. ಸೋತಾದ್ಮೇಲೆ ಜನರಿಗೆ ಒಂದು ಧೈರ್ಯ ಬರುತ್ತೆ. ಅಲ್ಲಿದ್ದ ಉಳಿದ ರಾಜರಿಗೆಲ್ಲ ಕೃಷ್ಣನ ಹತ್ರ ಒಂದು ನಿವೇದನೆ ಮಾಡ್ತಾರೆ, ಹೀಗೆ ನಮ್ಮ ಮಕ್ಕಳನ್ನೆಲ್ಲ ಒಂದು ಕಡೆಯಿಂದ ಗಂಡು ಮಕ್ಕಳನ್ನ ಜರಾಸಂಧ, ಇನ್ನೊಂದು ಕಡೆಯಿಂದ ಹೆಣ್ಣು ಮಕ್ಕಳನ್ನ ನರಕಾಸುರ ಅಪಹರಿಸಿಕೊಂಡು ಹೋಗಿ ನಮ್ಮ ದೇಶವೇ ಮುಂದೆ ಒಂದು ದಿವಸ ಪೂರ್ತಿ ಜರಾಸಂಧನ ವಶವಾಗಿ ನಾವು ಯಾರೂ ಕೂಡ ರಾಜಮನೆತನವರು ನಮ್ಮ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಇಲ್ಲ ಅನ್ನುವ ಸ್ಥಿತಿ ಬರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ, ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡುವಂತ ಒಂದು ಕೇಳ್ತಾರೆ. ಅದರಲ್ಲಿ ಹೆಣ್ಮಕ್ಕಳ ಸಮಸ್ಯೆ ಮೊದಲು ಯೋಚನೆ ಮಾಡಬೇಕು ಅಂತ ಸೀದಾ ನರಕಾಸುರನ ಮನೆಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಅವನು ಯಾರು ಅಂತ ಪರಿಚಯ ಕೊಡ್ತಾ ಪ್ರಾಗ್ಜ್ಯೋತಿಷಪುರದ ರಾಜ ಅವನು. ಪ್ರಾಗ್ಜ್ಯೋತಿಷಪುರ ಅಂದ್ರೆ ಇವತ್ತಿನ ಅಸ್ಸಾಂ. ಪ್ರಾಗ್ ಜ್ಯೋತಿಷಪುರ, ಸೂರ್ಯನ ಕಿರಣ ಮೊದಲು ಇಡೀ ದೇಶದಲ್ಲಿ ಎಲ್ಲಿಗೆ ಮೊದಲು ಬೀಳುತ್ತೋ ಆ ಊರಿಗೆ ಪ್ರಾಗ್ಜ್ಯೋತಿಷಪುರ ಅಂತ ಹೆಸರು. ಇವತ್ತು ನಾವು ಸೂರ್ಯೋದಯದ ನಾಡು ಅಂತ ಜಪಾನ್ ಅನ್ನು ಹೇಳ್ತೇವೆ. ಆದ್ರೆ ಆಗ ಲೋಕದಲ್ಲಿ ರೂಢಿ ಇದ್ದಂತ ಅಂತ, ಯಾಕೆಂದ್ರೆ ಇಡೀ ಜಗತ್ತಿಗೆ ಮೊದಲ ಬೆಳಕು ಉದಯ ಆಗುವುದೇ ಭಾರತದಿಂದ. ಇಲ್ಲಿಂದ ನಾವಿವತ್ತು ಸೆಂಟರ್ ಅಂತ ಜಗತ್ತಿನ ಯಾವುದೋ ಮೂಲೆಯನ್ನ ಸೂರ್ಯೋದಯಕ್ಕೆ ಮುಖ್ಯ ಅಂತ ಇಟ್ಕೊಳ್ತೇವೆ, ಸ್ಟ್ಯಾಂಡರ್ಡ್ ಟೈಮ್ ಅಂತ. ಆದ್ರೆ ಆಗದ ಕಾಲದಲ್ಲಿ ಉಜ್ಜಯಿನಿ ತನಗೆ ಬಹಳ ಮುಖ್ಯವಾದ ಕಾಲ ಆಗಿತ್ತು. ಹಾಗಾಗಿ ಉಜ್ಜಯಿನಿಯ ಕಾಲವನ್ನು ಇಟ್ಟುಕೊಂಡ್ರೆ ಉಜ್ಜಯಿನಿಯಿಂದ ಮೊದಲು ಬೆಳಕು ಬೀಳುವ ಪ್ರದೇಶ ಅಂದ್ರೆ ಪ್ರಾಗ್ಜ್ಯೋತಿಷಪುರ, ಅಸ್ಸಾಂ. ನಮ್ಗೆ ಅಸ್ಸಾಂ ಅಂದ್ರೆ ಇವತ್ತು ನಮ್ಮ ಸೆವೆನ್ ಸಿಸ್ಟರ್ಸ್ ಮಧ್ಯದಲ್ಲಿ ಒಂದು ಸಿಕ್ಕ ಒಂದು ತುಂಡು. ಆದ್ರೆ ಅದು ಅಷ್ಟೇ ಆಗಿರ್ಲಿಲ್ಲ. ನರಕಾಸುರನ ಕೈಯಲ್ಲಿ ಆ ದೇಶದಿಂದ ಮೇಲೆ ಎಷ್ಟು ದೇಶ ಇದೆಯೋ ಅಷ್ಟೆಲ್ಲವೂ ಅವನ ಕೈಯಲ್ಲಿತ್ತು. ಅದರ ಎಡಕ್ಕೆ ಬಲಕ್ಕೆ ಮೇಲೆ ಅದು ಇಷ್ಟೂ ಭಾಗ ಅವನ ಕೈಯಲ್ಲಿತ್ತು. ಜರಾಸಂಧ ಮಗಧ ದೇಶದಲ್ಲಿ ನಿಂತುಕೊಂಡು ಈ ಭಾಗವನ್ನು ಆವರಿಸಿದ್ದ. ಕಂಸ ದೆಹಲಿಯ ಭಾಗದ ಮೇಲ್ಭಾಗದಿಂದ ಅಂದ್ರೆ ಮಥುರೆಗೆ ಆಗ್ರಾ ಮಥುರಾ ಈ ಸಂಬಂಧದಿಂದ ಇನ್ನು ಉತ್ತರದ ಕಡೆ ಅಂದ್ರೆ ಉತ್ತರ ಮತ್ತು ಪೂರ್ವದ ಪಶ್ಚಿಮದ ಮಧ್ಯದ ಭಾಗ ಅಂದ್ರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಐರೋಪ್ಯ ದೇಶಗಳು ಇದೆಲ್ಲವೂ ಕಂಸನ ಕೈಯಲ್ಲಿತ್ತು. ಕೆಳಗಿನ ಅಷ್ಟೂ ದೇಶಗಳು ಜರಾಸಂಧನ ಕೈಯಲ್ಲಿತ್ತು. ಮೇಲಿನ ಭಾಗ ಅಂದ್ರೆ ನಾವು ಇವತ್ತು ಹೇಳುವ ಸುಮಾತ್ರ, ಜಪಾನು, ಮಂಗೋಲಿಯಾ, ಋಷಿಕಾ, ಚೀನಾ, ಹೂಣ. ಋಷಿಕರು ಅಂದ್ರೆ ರಷ್ಯಾ, ಚೀನಾ, ಹೂಣ ಅಂದ್ರೆ ಮಂಗೋಲಿಯಾ. ಅದರ ಹಾಗೆ ಯಾವ್ಯಾವ್ದು ಸಣ್ಣ ಪುಟ್ಟ ಭೂತಾನ ಮೊದಲಾದ ನೇಪಾಳದ ದೇಶಗಳಿದೆಯೋ ಅದೆಲ್ಲವೂ ಅವನ ವಶದಲ್ಲಿತ್ತು. ಬಾಂಗ್ಲಾದ ಒಂದು ಭಾಗದ ತನಕ ಅದು ಯಾವುದು ಒಂದು ಸಮುದ್ರಕ್ಕೆ ತಾಗಿಕೊಂಡಿದೆಯೋ ಅದಷ್ಟೂ ಭಾಗ ಅವನ ಕೈಯಲ್ಲಿತ್ತು. ಇಷ್ಟೂ ಭಾಗವನ್ನ ನೋಡ್ಕೊಳ್ಳಿಕ್ಕೆ ಮಧ್ಯದ ಜಾಗ ಅದು ಪ್ರಾಗ್ಜ್ಯೋತಿಷಪುರ. ಅದು ಕಣಿವೆಗಳ ರಾಜ್ಯ. ಒಂದು ರೀತಿ ಹೇಳಬೇಕು ಅಂದ್ರೆ ಒಂದು 2000 ಮೀಟರ್ ಕೆಳಗಡೆ ಒಂದು ಊರಿರುತ್ತೆ. ಬೆಟ್ಟ ಲಂಬಕೋನದಲ್ಲೇ, ನಿಮಗೆ ಅದು ಹೀಗೆ ಹತ್ಲಿಕ್ಕೂ ಅಲ್ಲ. ಅಂಥ ಜಾಗದಲ್ಲಿ ಅವರು ಕೆಳಗೆ ಬೆಳೆದದನ್ನ ಮೇಲ್ಗಡೆ ಮಾರ್ಕೆಟ್ಗೆ ತಂದು ಮಾರಿ ಇವತ್ತಿಗೂ ಬದುಕಬೇಕಾದ ಸ್ಥಿತಿ ಅವರದ್ದು ಆಗಿದೆ. ಅಂಥ ಜಾಗದಲ್ಲಿ ದುರ್ಗವನ್ನ ಕಟ್ಟಿಕೊಂಡಿದ್ದ. ದುರ್ಗ ಅಂದ್ರೆ ದುರ್ಗಮವಾದದ್ದು, ಯಾವುದು ಶತ್ರುಗಳಿಗೆ ಪ್ರವೇಶಕ್ಕೆ ಅವಕಾಶವೇ ಇಲ್ಲದಂತೆ ಮಾಡಿಕೊಳ್ಬೇಕು ಅಂತಹ ಅತ್ಯಂತ ಬಲಿಷ್ಠವಾದ ದೇವತೆಗಳು ಕೂಡ ಅದರೊಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಮುರ ಅಂತ ಒಬ್ಬ ಇದ್ದ. ಹಯಗ್ರೀವೋ ನಿಕುಂಭಶ್ಚ ಘೋರ ಪಂಚಜನಸ್ತಥ ಮುರಸ್ ಪುತ್ರ ಸಹಸ್ರೈಶ್ಚ ವರಮತ್ತೋ ಮಹಾಸುರ. ಅವರತ್ರ 6000 ಪಾಶಗಳಿದ್ವಂತೆ. ಪಾಶಗಳು ಎಂಥದ್ದು ಅಂತಂದ್ರೆ ಎಂತಹ ಕಣ್ಣಿಗೆ ಕಾಣದ ಶಕ್ತಿಗಳಿದ್ರು ಕೂಡ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ, ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಅಂದ್ರೆ ನಾವು ಇವತ್ತು ಈ ಬೇಲಿಗಳಿಗೋಸ್ಕರ ಲೇಸರ್ ಬೇಲಿ ಅಂತ ಏನ್ ಮಾಡ್ತಾ ಇದ್ದೇವೆ, ಅಂಥದ್ರ ಕಲ್ಪನೆಯಲ್ಲಿ ಇತ್ತದು. ಅಂಥ ಬೇಲಿ ಅದು ಅವನ ಕೈಯಲ್ಲಿ ಇದ್ದಿದ್ದು. ಅದು ಏನು ಅಂದ್ರೆ ಬರೀ ಬೇಲಿ ಮಾತ್ರ ಆಗಿರ್ಲಿಲ್ಲ, ಅದು ತಿರುಗ್ತಾ ಇತ್ತು. ಅದರ ತುದಿಯಲ್ಲಿ, ಆ ಬಲೆಯ ತುದಿಯಲ್ಲಿ ಕತ್ತಿಗಳಿರ್ತಿದ್ವು ಅಂತೆ, ಹರಿತವಾದದ್ದು. ಅದು ನಿರಂತರ ತಿರುಗ್ತಾ ಇರುತ್ತೆ ಇಡೀ ಕೋಟೆಯ ಸುತ್ತ. ಯಾರಾದ್ರೂ ಮಾಯಕ ದೃಷ್ಟಿಯಿಂದ ಬಂದಾಗ ಅದರ ಬಲೆಯೊಳಗೆ ಸಿಕ್ಕಾಗ್ತಿದ್ರು. ಯಾರು ದೈಹಿಕವಾಗಿ ಬಂದ್ರು ಅದು ಹೊರಗಿನ ಕತ್ತಿಯ ವೇಗಕ್ಕೆ ಶರೀರ ಕತ್ತರಿಸಿ ಹೊರಟು ಹೋಗ್ತಿತ್ತು ಹೊರತು ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಮುರ ತನ್ನ 1000 ಜನ ಮಕ್ಕಳ ಜೊತೆಗೆ ಎಲ್ಲ ಮಂತ್ರವಿದ್ಯೆ ಬಲ್ಲವರೇ ಅಷ್ಟೂ ಜನರನ್ನ ಸೇರಿಸಿಕೊಂಡು 4 ಜನ, ಹಯಗ್ರೀವ, ನಿಕುಂಭ, ಪಂಚಜನ ಮತ್ತು
ಮುರ. ಅದರಿಂದಾಗಿ ಕೃಷ್ಣನಿಗೆ ಮುರಾರಿ ಅಂತ ಹೆಸರಿದೆ. ನಮ್ಗೆ ಏನು ಅಂತಹ ಒಂದು ವಿಶೇಷ, ನರಕಾಸುರನು ಒಬ್ಬ ಸೈನ್ಯದಲ್ಲಿ ಒಬ್ಬ ಇದ್ದ, ಅವನನ್ನು ಕೊಂದದ್ದಕ್ಕಷ್ಟೇನು ಮಹತ್ವ ಅಂತ. ಅವನ ಮಹತ್ವ ಏನಂದ್ರೆ ವರಮತ್ತಃ, ಅವನಿಗೆ ಬಹಳ ದೊಡ್ಡ ವರ ಇತ್ತು. ದೇವತೆಗಳು ಅವನ ಮುಂದೆ ಏನು ಮಾಡ್ಲಿಕ್ಕೆ ಆಗದೇ ಇರುವ ಸ್ಥಿತಿಯ ವ್ಯವಸ್ಥೆಯ ಅವನ ಕೈಯಲ್ಲಿ ಮಾಯಾಪಾಶಗಳಿದ್ದು, ಅಂತಹ ಮಾಯಾಪಾಶವನ್ನು ಕೃಷ್ಣ ತನ್ನ ಜೊತೆಗಿನ ಮಕ್ಕಳನ್ನ ಸತ್ಯಭಾಮಿಯನ ಜೊತೆ ಕರೆದುಕೊಂಡು ಹೋದ. ಮುಖ್ಯ ಒಳಕ್ಕೆ ಹೋಗ್ಬೇಕಾದ್ರೆ ಸತ್ಯಭಾಮಿ ಮತ್ತು ತಾನು ಮಾತ್ರ ಹೋಗಿ ಆ ಮುರನ ಪಾಶವನ್ನ ನಾಶ ಮಾಡಿದ. ಸಂಚಿದ್ಯ ಪಾಶಾನ್ನ ಶತ್ರೇಣ ಮುರಂ ಹತ್ವಾ ಸಹಾತ್ಮಕಾತ್. ಸತ್ಯಭಾಮಿಯ ಜೊತೆಗೆ ಸೇರಿಕೊಂಡು ಮುರನ ಕೈಯಲ್ಲಿದ್ದ ಆ 6,000 ಸಂಖ್ಯೆಯಲ್ಲಿದ್ದಂತಹ ಪಾಶವನ್ನ ಒಂದೊಂದೇ ಸಂಚಿದ್ಯ ಪೂರ್ತಿ ಕತ್ತರಿಸಿ ಹಾಕಿ ಒಳಕ್ಕೆ ಪ್ರವೇಶ ಮಾಡಲಿಕ್ಕೆ ಬೇಕಾದ ದಾರಿಯನ್ನು ಮಾಡಿಕೊಂಡ. ಅಲ್ಲಿ ಅವರ ಯುದ್ಧದ ಪ್ರಕ್ರಿಯೆಯನ್ನು ಬಹಳ ಹೇಳ್ತಾರೆ. ಅದು ಕೃಷ್ಣನಿಗಿರುವ ತಾಕತ್ತೇನು ಅಂತ ತೋರಿಸ್ಲಿಕ್ಕೋಸ್ಕರ ಅಷ್ಟು ವಿಶೇಷವಾದದ್ದನ್ನು ಹೇಳಿದ್ದಾರೆ. ಅಲ್ಲಿ ಇನ್ನೂ ಜಾಸ್ತಿ ಇದೆ. ಇಲ್ಲಿ 6-7 ಶ್ಲೋಕಗಳಲ್ಲಿ ಬಂದಿದೆ. ಯಾರ್ಯಾರಿದ್ರು ಯಾರ್ಯಾರು ಬಂದ್ರು ಅಂತ ಒಂದು ದೊಡ್ಡ ಸಂಖ್ಯೆ ಇದೆ. ಇಷ್ಟಾದ ಮೇಲೆ ಹಯಗ್ರೀವ, ನಿಕುಂಭ, ಅವನ ಪಂಚಜನ ಅನ್ನುವ ಹೆಸರನ್ನ ಇನ್ನೊಂದು ಕಡೆ ವಿರೂಪಾಕ್ಷ ಅಂತ ಹೇಳ್ತಾರೆ. ಹೀಗೆ ವಿರೂಪಾಕ್ಷಂ ತಥಾ ಜಘ್ನೆ, ವಿರೂಪಾಕ್ಷನನ್ನು ಕೂಡ ಮುಂದೆ ಕೊಂದ. ಹೀಗೆ ನರಕಾಸುರನ ಕೈಯಲ್ಲಿದ್ದಂತಹ, ಯಾಕೆ ಇಷ್ಟ ಆಯಿತು ಅಂದ್ರೆ, ಒಂದು ಅಲ್ಲಿ ರಾಜರು ಬಂದು ಕೇಳಿಕೊಂಡಿದ್ರು, ಇನ್ನೊಂದು ದೇವತೆಗಳೆಲ್ಲ ಬಂದು ಅದಿತಿಯ ಕೈಯಲ್ಲಿದ್ದ ಕುಂಡಲವನ್ನ ಅಪಹಾರ ಮಾಡಿಕೊಂಡು ಹೋದವನು ಈ ನರಕಾಸುರ. ಅದರಿಂದಾಗಿ ಅವನನ್ನು ಸಂಹಾರ ಮಾಡಬೇಕು ಅಂತ ದೇವತೆಗಳು ಕೃಷ್ಣನನ್ನು ಬಂದು ಕೇಳಿಕೊಂಡಿದ್ರು. ಈ 2 ಕಾರಣಗಳಿಂದ ಕೃಷ್ಣ ಹೋಗಿ ನರಕಾಸುರನನ್ನ ಸಂಹಾರ ಮಾಡಿ ಆ ಶರೀರ ತಲೆ ಕತ್ತರಿಸಿಕೊಂಡು ಚಕ್ರದಿಂದ ಏಟು ತಿಂದು ಕೆಳಕ್ಕೆ ಬಿದ್ದಾಗ ಭೂದೇವಿ ಬಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಳೆ, ನಿನ್ನದೇ ಮಗನನ್ನ ನೀನು ಕೊಂದಿಯಲ್ವಾ ಅಂತ. ಕೃಷ್ಣ ಹೇಳ್ತಾನೆ, ನನಗೆ ನನ್ನ ಮಗ ಅಂತ ಲೆಕ್ಕ ಅಲ್ಲ, ಅದು ಭೂವರಾಹನಾಗಿದ್ದಾಗ ತನ್ನ ಮೈಯ ಹನಿ ಬೆವರಿನಿಂದ ಭೂಮಿಗೆ ಬಿದ್ದಾಗ ಹೆತ್ತವಳು, ಭೂಮಿಯ ಮಗ. ಅದಕ್ಕೆ ಅವನಿಗೆ ಭೌಮಾಸುರ ಅಂತಲೂ ಹೆಸರಿತ್ತು. ಹಾಗೆ ವರಾಹನ ಮಗನಾದ್ರಿಂದಾಗಿ, ವರಾಹ ಮತ್ತು ಭೂಮಿಯ ಮಗನಾಗಿ ಹುಟ್ಟಿದವನಾದ್ರಿಂದಾಗಿ ಅವನಿಗೆ ಭೌಮ ಅಂತ ಹೆಸರಿತ್ತು. ಕೃಷ್ಣನಿಗೆ ಮಗನೇ ಒಂದರ್ಥದಲ್ಲಿ. ಭೂದೇವಿ ಬಂದು ಹಾಗೆ ಪ್ರಾರ್ಥನೆ ಮಾಡ್ತಾಳೆ. ಆಗ ನನ್ನ ಮಗ ನಿನ್ನ ಮಗ ಮುಖ್ಯ ಅಲ್ಲ, ಅವನು ಭೂಮಿಗೆ ಒಳ್ಳೆಯ ಮಗ ಆಗಿದ್ರೆ ಅವನು ಉಳಿಸ್ತಿದ್ದೆ. ಅವನು ಒಳ್ಳೆಯವನಾಗಲಿಲ್ಲ ಅಂತಂದಾಗ, ಯಾವಾಗ ಶಾಸ್ತ್ರಗಳನ್ನು ದ್ವೇಷ ಮಾಡಿದ್ನೋ, ಶಾಸ್ತ್ರಗಳನ್ನ ಅಧ್ಯಯನ ಮಾಡುವವರನ್ನು ಕೊಲ್ಲಿಕ್ಕೆ ಶುರು ಮಾಡಿದ್ನೋ, ಯಾವಾಗ ಸತ್ಯವನ್ನು ಉಳಿಸಬೇಕು ಅಂತ ಪ್ರಯತ್ನ ಪಡುವವರಿಗೆಲ್ಲ ಕಂಟಕನಾದ್ನೋ, ಆಗ ಅವನು ಭೂಮಿಯಲ್ಲಿ ಇದ್ದು ಉಪಯೋಗ ಇಲ್ಲ ಅನ್ನುವ ಕಾರಣದಿಂದ ನಾನು ಕೊಂದೆ. ಆಯ್ತು, ಅವನನ್ನ ಕೊಂದಿ ಸರಿ, ನನಗೇನು ಬೇಸರ ಇಲ್ಲ, ಅವನ ಸಂತತಿಯನ್ನಾದ್ರೂ ಮುಂದುವಳಿಸು, ಖಂಡಿತ ಅದರಲ್ಲಿ ಏನು ವ್ಯತ್ಯಾಸ ಆಗುದಿಲ್ಲ ಅಂತ ಭಗದತ್ತ ಅಂತ ಅವನ ಮಗ, ಅವನನ್ನೇ ಸಿಂಹಾಸನದಲ್ಲಿ ಕೂಡಿಸಿ ಒಂದು 10-12 ಶ್ಲೋಕಗಳಲ್ಲಿ ಅವನು ಸಂಪತ್ತು ಎಷ್ಟು ತಗೊಂಡು ಹೋದ ಅಂತ, ವಾಪಸ್ಸು ದ್ವಾರಕೆಗೆ ಹೋಗುವಾಗ ಸಂಪತ್ತನ್ನು ಎಷ್ಟು ಕೊಂಡು ಹೋದ ಅಂತ ಆ ಲೆಕ್ಕವೇ ಇಲ್ಲ. ಆ ಸಂಪತ್ತು ಕುಬೇರನ ಆಸ್ಥಾನದಲ್ಲೂ ಇರಲಿಲ್ಲ, ಇಂದ್ರನ ಆಸ್ಥಾನದಲ್ಲೂ ಇರಲಿಲ್ಲ. ಅಷ್ಟು ಸಂಪತ್ತನ್ನು ಎಲ್ಲ ಕಡೆಯಿಂದ ದೋಚಿಕೊಂಡು ತಂದು ಇಲ್ಲಿ ಇಟ್ಟಿದ್ದಾನೆ ನರಕಾಸುರ. ಅದನ್ನೆಲ್ಲ ದೇವತೆಗಳ ಹತ್ರ ವಾಪಸ್ ತೆಗೆದುಕೊಂಡು ಹೋದ ಕೃಷ್ಣ. ತಗೊಂಡು ಹೋಗಿ ಮುಖ್ಯವಾಗಿ ಅಲ್ಲಿ ಕೊಡಬೇಕಾದದ್ದು ಅದಿತಿಯ ಕುಂಡಲ. ಅದನ್ನು ಕೊಟ್ಟಾಗ ಅವಳು ಹೇಳ್ತಾಳೆ, ಈ ಸಂಪತ್ತೆಲ್ಲ ಅಧಿಕಾರದಿಂದ ನೋಡಿದ್ರೆ ನಿಂದೆ, ನೀನ್ ಗೆದ್ದು ತಂದದ್ದು. ಅದಿತಿಯ ಅಂದ್ರೆ ಕುಂಡಲವನ್ನು ಕೊಟ್ಟಿದ್ದಿ ಅಂತ ಅನ್ನೋದಕ್ಕೆ ಅದನ್ನು ನಾನು ಸ್ವೀಕರಿಸ್ತೇನೆ, ಆದ್ರೆ ಇದನ್ನೆಲ್ಲ ನಿನ್ನ ಪಟ್ಟಣಕ್ಕೆ ಮರಳಿ ಕಳುಹಿಸು ಅಂತ ಹೀಗೆ ಹೇಳ್ತಾಳೆ. ಇದೇ ಹೊತ್ತಿಗೆ ಅಲ್ಲಿ ಬಿಡಿಸಿ ಬಂದ ತಕ್ಷಣ ಏನಾಯಿತು ಅಂತ ಅನ್ನೋದನ್ನ, ಅಂದ್ರೆ ಇಲ್ಲಿ ಒಂದು ಕಥೆಯನ್ನ ಅದಿತಿಗೆ ಕೊಡಬೇಕಾದದನ್ನ ಹೇಳಿ ವಾಪಸ್ ಬರ್ತಾರೆ. ಹೊರಡುವ ಮುಂಚೆ, ನರಕಾಸುರನನ್ನು ಕೊಂದು ಹೊರಡುವ ಮುಂಚೆ ಭಗದತ್ತನನ್ನು ಕೂಡಿಸುವಾಗ ಅವನಿಗೊಂದು ನನ್ನಿಂದ ಏನಾಗಬೇಕು ಅಂತ ಕೇಳ್ತಾನೆ. ಏನಿಲ್ಲ, ಆ 16,100 ಜನ ಹೆಣ್ಮಕ್ಳನ್ನು ಕೂಡ ಮೊದಲಿನಂತೆ ಅವರನ್ನ ರಾಜಕುಮಾರಿಯರನ್ನಾಗಿ ಅಭ್ಯಂಗಾದಿಗಳನ್ನ ಮಾಡಿಸಿ ಸಿದ್ಧಪಡಿಸು, ಅವರನ್ನ ನಾನು ತಂದೆ ತಾಯಿಗಳ ಹತ್ರ ಬಿಟ್ಟು ಬರಬೇಕು ಅಂತ. ಆಗ ಆ ಹೆಣ್ಮಕ್ಳೆಲ್ಲ ಹೇಳ್ತಾರೆ, ಈ ಹಿಂದೆ ಇಲ್ಲಿಗೆ ನಾರದರು ಮತ್ತು ವಾಯು ಇಬ್ರು ಬಂದು ಯಾವಾಗ ನಿಮಗೆ ಇಲ್ಲಿ ನರಕಾಸುರನ ಸಂಹಾರ ಆಗುತ್ತೋ ಆವಾಗ ನಿಮಗೆ ಇದರಿಂದ ಬಿಡುಗಡೆ ಆಗುತ್ತೆ, ಅಷ್ಟೇ ಅಲ್ಲ ನಿಮ್ಮನ್ನ ಕೃಷ್ಣನೇ ಬಂದು ಮದುವೆ ಆಗ್ತಾನೆ ಅಂತ ಹೇಳಿದ್ದ ಅಂತ 2 ಪ್ರಸಂಗಗಳನ್ನು ನೆನಪಿಸಿಕೊಂಡು ಹೇಳ್ತಾರೆ. ನಾವು ವಾಪಸ್ ಹೋಗ್ಲಿಕ್ಕಿರೋರಲ್ಲ, ಅದಕ್ಕಿಂತ ಇಲ್ಲೇ ಇದ್ದು ಅಥವಾ ಇಲ್ಲೇ ಪ್ರಾಣ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವ ರೀತಿ ಮಾತು ಹೇಳಿದಾಗ, ಕಾರಣ ಒಂದು ಹಿಂದೆ ಇತ್ತು. ರಾಮನಾಗಿ ಅವತರಿಸಿದ ಹೊತ್ತಿಗೆ ಕಾಲಿಗೆ ಹೊರಟ ಸಂದರ್ಭದಲ್ಲಿ ಅಗ್ನಿಪುತ್ರರು ಅನ್ನುವ 16,100 ಜನ ಒಂದೇ ಕಡೆಯಲ್ಲಿ ಈ ರಾಮನಿಗೆ ಸೇವೆ ಮಾಡಲಿಕ್ಕೆ ಬೇರೆ ಬೇರೆ ತರದ ಅವಕಾಶಗಳಿಂದ ಒಂದು ಹೆಂಡತಿಯಾಗಿ ಸೇವೆ ಸಲ್ಲಿಸುವುದರಲ್ಲಿ ಪೂರ್ಣತೆಯನ್ನು ನಾವು ಪಡೆಯಬಹುದು. ಅಂತಹ ಸೇವೆ ಸಲ್ಲಿಸಲಿಕ್ಕೆ ನಮಗೊಂದು ಅವಕಾಶ ಇಲ್ಲಲ್ಲ. ಒಂದವರ ಚಂದವನ್ನು ನೋಡಿ ಸಂತೋಷ ಪಟ್ಟರು. ಎರಡನೇದು, ಬೇರೆ ಎಲ್ಲ ಸಂಬಂಧಗಳಿಗಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗುವಂತಹ ಒಂದು ಮಾಧ್ಯಮ ಇದ್ರೆ ಅದು ನಾವು ಅವರಿಗೆ ಹೆಂಡತಿಯಾಗಿ ಬದುಕಿದ್ರೆ ಚೆನ್ನಾಗಿತ್ತು ಅಂತ ಭಾವಿಸ್ತಾರೆ. ಈಗಲ್ಲ, ಮುಂದೆ ಅದು ಏಕಪತ್ನಿ ವ್ರತಸ್ಥ ಅನ್ನುವ ತನ್ನ ವ್ರತವನ್ನು ಅವರ ಮುಂದೆ ಹೇಳಿದ್ದ. ನೋಡಿ, ಹಾಗಿದ್ರು ನರಕಾಸುರ ಮಾಡಿದ್ದು ಒಳ್ಳೇದೇ.
ಈ ಇಷ್ಟು ಜನ 16,100 ಜನ ಎಲ್ಲೆಲ್ಲೋ ಬೇರೆ ಬೇರೆ ಊರಲ್ಲಿ ಹುಟ್ಟಿ ಬಂದವರನ್ನ ಕೃಷ್ಣ 16,100 ದಿನಗಳನ್ನ ಬರೀ ಮದುವೆಗೋಸ್ಕರ ಖರ್ಚು ಮಾಡಬೇಕಿತ್ತು. ಆಮೇಲೆ ಹೋಗಿ ತರುವುದು, ಮಾತಾಡಿಸುವುದು, ಅಲ್ಲಿರುವ ಸಮಸ್ಯೆಗಳು ಅಥವಾ ಕೃಷ್ಣನಿಗೆ ಯಾಕೆ ಕೊಡಬೇಕು ಅಂತ ಯೋಚನೆ ಮಾಡಿ ಜರಾಸಂಧನ ಪರವಾಗಿ ಯೋಚನೆ ಮಾಡಿದ್ರು, ಮತ್ತೆ ಅವರ ಜೊತೆಗೆ ಯುದ್ಧ ಜಗಳ ಇದೆಲ್ಲ ಆಗ್ತಿತ್ತು. ಆದ್ರೆ ಈಗ ಅವರೇ ಒಟ್ಟಿಗೆ ಬಂದು ಏನಾದ್ರೂ ಮಾಡಿ ನಮ್ಮ ಮಕ್ಕಳನ್ನು ಬಿಡಿಸುವಂತ ಎಲ್ಲ ಬಂದು ಕೇಳ್ಕೊಂಡಿದ್ದಾರೆ. ಅಂದ್ರೆ ಎಲ್ಲ ಸಮಯ ಒಂದೇ ಸರ್ತಿಗೆ ನರಕಾಸುರ ತಂದು ಕೂಡಿಟ್ಟಿದ್ರಿಂದ ಉಳಿಯಿತು. ಹೆಣ್ಮಕ್ಳು ಹೇಳಿದ್ರು, ನಾವು ಬೇರೆಯವರನ್ನು ಮದುವೆ ಆಗ್ಲಿಕ್ಕೆ ಸಿದ್ಧ ಇಲ್ಲ, ನಮ್ಮ ಬದುಕು ಇದ್ದದ್ದೇ. ಯಾಕೆಂದ್ರೆ ನಾವು ಈ 1 ವರ್ಷ ಕಳೆದದ್ದು ಪ್ರತಿ ಕ್ಷಣವೂ ಕೂಡ ವಸುದೇವ ಸುತಂ ದೇಹಿ ಪತಿನ್ನೇ ಕುರುತೆ ನಮಃ ಅನ್ನುವ ರೀತಿ ಹೇಗೆ ಗೋಪಿಕಾಸ್ತ್ರೀಯರು ಪ್ರಾರ್ಥನೆ ಮಾಡಿದ್ರು, ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡಿದ್ದಿಷ್ಟೇ, ಕೃಷ್ಣ ನಮಗೆ ಮನಧನ್ನನಾಗಿ ಸಿಗಬೇಕು ಅಂತ ಬಯಸಿದ್ದು. ಅದು ಸಿಕ್ಕಿದ ಮೇಲೆ ಇನ್ನು ಬೇರೆದನ್ನು ನಾವು ಯಾವತ್ತೂ ಬಯಸುವುದಿಲ್ಲ. ಅದರಿಂದಾಗಿ ಒಳ್ಳೆ ಬೇಡ ಸಿಕ್ಕಿರ್ಬೇಕಾದ್ರೆ ಆಮೇಲೆ ಯಾವ್ದೋ ಒಂದು ಸಣ್ಣ ಚಾಕ್ಲೇಟ್ ಕೊಡ್ತೇನೆ ಅಂದ್ರೆ ಯಾರು ತಗೊಳ್ತಾರೆ ಅನ್ನುವ ರೀತಿ ನಮ್ಮ ಬದುಕು. ನಿನ್ನಂತಹ ಪೂರ್ಣ ವ್ಯಕ್ತಿತ್ವ ನಮಗೆ ಭರವಸೆ ಏನು ಅಂದ್ರೆ, ಸಮಾಜದಲ್ಲಿ ನಾವು ಕಣ್ಣೀರಿಡದೆ ನೆಮ್ಮದಿಯಾಗಿ ತಲೆ ಎತ್ತಿಕೊಂಡು ಬದುಕುವ ಆಸೆ ಪಟ್ಟದ್ದು ಅದು ನಿನ್ನಿಂದ ಮಾತ್ರ ನೆರವೇರಿಸಲಿಕ್ಕೆ ಸಾಧ್ಯ. ಇನ್ಯಾರೂ ಕೂಡ ಈ ರೀತಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ನಮಗೆ ಭರವಸೆ ಇಲ್ಲ. ಆದ್ರಿಂದಾಗಿ ನಿಮ್ಮನ್ನೇ ನಾವು ಮದುವೆ ಆಗ್ಬೇಕು ಅಂತ ಬಯಸಿದ್ದೇವೆ ಅಂತ ಹೇಳಿದಾಗ ಕೃಷ್ಣನು ಹೇಳಿದ್ದ. ಕೃಷ್ಣ ಅಂದ್ರೆ ಬರೀ ಕೃಷ್ಣ. ಕೃಷ್ಣನ ಪಕ್ಕದಲ್ಲಿ ನಿಮಗೆ ಯಾವುದು ಬಿರುದುಗಳಿಲ್ಲ, ಭಾವನೆಗಳಿಲ್ಲ, ABCDಗಳಿಲ್ಲ, ಇಂಥ PhD, ಪರ್ಮನೆಂಟ್ ಎಡ್ಯಾಮ್ ಇದು ಯಾವುದೂ ಇಲ್ಲ. ನಿಮ್ಗೆ ಕೇವಲ ಕೃಷ್ಣ ಅಂದ್ರೆ ಶುದ್ಧ, ಏನೂ ಇಲ್ಲದ ಅಕಿಂಚನೋಯಂ ನಚ ಕಿಂಚಿದಸ್ತಿ. ಇವನು ಬಡ ಬ್ರಾಹ್ಮಣ ಅಂದ್ರೆ ಬಡ ವ್ಯಕ್ತಿತ್ವ ಅಂದ್ರೆ ಬಡ ವ್ಯಕ್ತಿತ್ವ. ಇವನ ಹತ್ರ ಒಂದಿಷ್ಟು ಜನ ದರಿದ್ರರು ಬೇಕಾದ್ರೆ ಜಡೆ ಬಿಟ್ಕೊಂಡು ಓಡಾಡ್ಕೊಂಡು ನೀನೇ ದೊಡ್ಡವನು ಅಂತ ಹೇಳಿ ತಿರುಗಾಡೋರು ಇರ್ತಾರೆ, ಬಿಟ್ರೆ ಬೇರೆ ಯಾರೂ ಇಲ್ಲ ಅಂದ್ರೆ ನಮ್ಗೆ ಅವನೇ ಬೇಕಾಗಿದ್ದು. ಯಾವುದು ಜಗತ್ತಿನಲ್ಲಿ ಎಷ್ಟು ದೊಡ್ಡ ಸಂಪತ್ತಿದ್ರು ಅದು ಯಾವುದು ಬೇಡ ಅಂತ ದೂರ ನಿಂತವನಿಗೇನೆ ನಾವು ಶರಣಾಗಬೇಕು ಅಂತ ಇಷ್ಟು ದಿವಸ ಬಯಸಿದ್ದು. ನಾವು ಹೇಳಿದ್ದು ಕೇಳಿದ್ದು ಅದೇ, ನೀನು ಕೊಡ್ತಾ ಇರೋದು ಅದೇ, ನಾವು ಅದನ್ನೇ ಬಯಸ್ತೇವೆ ಅಂತ ಹೇಳಿ ಅವರನ್ನ ತನ್ನ ಗರುಡನ ಮೇಲೆ ಕೂಡಿಸಿಕೊಂಡು ಅಷ್ಟೂ ಜನರನ್ನ, ಆ ಸಂಪತ್ತು, ಗರುಡ, ಆ ಯಾವುದು ಹುಡುಗಿಯರು, ಅದರ ಜೊತೆಗೆ ಆ ಆದಿತ್ಯ ಕುಂಡಲ, ಜೊತೆಗೆ ಸತ್ಯಭಾಮಿ, ಇವರು ಇಷ್ಟರನ್ನು ಕರ್ಕೊಂಡು ದೇವಲೋಕಕ್ಕೆ ಹೋಗಿ ಅಲ್ಲಿ ಆದಿತ್ಯ ಕುಂಡಲವನ್ನು ಕೊಟ್ಟು ವಾಪಸ್ಸು ಕರೆತಂದು ದ್ವಾರಕಾ ನಗರಿಯಲ್ಲಿ ಆ ಹೆಣ್ಣು ಮಕ್ಕಳನ್ನ ಬಿಟ್ಟ. ಅವರನ್ನ ತಕ್ಷಣದಲ್ಲೇ ಸುದ್ದಿ ಹೇಳಿ ಕಳಿಸಿದ್ದ. ಎಲ್ಲ ರಾಜರ ಮನೆತನದ ಎಲ್ಲ ಹಿರಿಯರನ್ನ ಬರ್ಲಿಕ್ಕೆ ಮನೆಗೆ ಹೇಳಿದ್ದ. ಅದಕ್ಕೆ ಮತ್ತೆ ಭಾಗವತದಲ್ಲಿ ಮುಂದೆ ಬರುತ್ತೆ. 16,100 ಜನ 100 ಮಂಟಪಗಳಲ್ಲಿ ಒಂದೇ ದಿವಸ ಒಂದೇ ಮುಹೂರ್ತದಲ್ಲಿ 16,100 ರೂಪಗಳನ್ನು ತೊಟ್ಟು 100 ಹೆಣ್ಣು ಮಕ್ಕಳ ಜೊತೆಗೆ 16,100 ಅಂತಃಪುರದಲ್ಲಿ ಅವರಿಗೆ ಗೃಹ ಪ್ರವೇಶ ಮಾಡಿಸಿ 16,100 ಮನೆಗಳಲ್ಲಿ ಅಂತಹ ಅಂತಃಪುರದಲ್ಲಿ ಅವರಿಗೆ ಆಡು ಕಾಳುಗಳನ್ನೆಲ್ಲ ಕೊಡಿಸಿ ಅಷ್ಟೂ ಕಾಲ ಅವರನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬೀಳದಂತೆ ನೋಡಿಕೊಂಡ ಅನ್ನುವ ಮಾತು ಬೇರೆ ಕಡೆ ಬರುತ್ತೆ. ಒಟ್ಟಂತೆ ಹೀಗೆ ಅಲ್ಲಿಂದ ಹೊರಟು ಬರುವಾಗ ದಾರಿಯಲ್ಲಿ ಇಷ್ಟು ದೂರ ನಿಮ್ಮ ಜೊತೆಗೆ ಇಷ್ಟು ಸಹಾಯ ಮಾಡಿದ್ದಕ್ಕೆ ನನಗೇನು ಕೊಡಿಸಲ್ವಾ, ಬರೀ ಮಾಲು ಸುತ್ತಿಸುವುದಕ್ಕೆ ಏನು ಮಾಲು ಸಿಗುದೇ ಇಲ್ವ ನಮ್ಗೆ ಅಂತ ಕೇಳಿದಾಗ ಏನ್ ಬೇಕು, ಪಾರಿಜಾತ ತೆಗೆದಬೇಕು, ತಗೋನು ಅಲ್ಲ ನೀನೇ ಕೊಡಿಸ್ಬೇಕು, ಆಯ್ತು ಅಂತ ಕಿತ್ತು ತೆಗೆದಿಟ್ಟುಕೊಂಡ. ದೇವತೆಗಳ ಉದ್ಯಾನದ ಮಂದಿ ಹೀಗೆ ದೇವಲೋಕದ ಸಂಪತ್ತನ್ನು ಅಪಹರಿಸ್ತಾ ಇದ್ದಾನೆ ಅಂತನ್ನುವ ಇದು ಕೂಡ ಮತ್ತೆ ದೇವತೆಗಳ ನಡುವೆ ಒಂದು ಸಣ್ಣ ಒಂದು ಯುದ್ಧ ಅಂತ ಅನ್ನೋದು ಉದ್ದೇಶಪೂರ್ವಕವಾಗಿ ಏನಿತ್ತು ಅಂದ್ರೆ ಕೃಷ್ಣ ದೇವತೆಗಳನ್ನು ಗೆಲ್ಲುವ ಸಾಮರ್ಥ್ಯ ಇದ್ದವನು ತೋರಿಸ್ಬೇಕಿತ್ತು. ಎರಡನೇದು, ಆಗಾಗ ದೇವತೆಗಳಿಗೂ ಭಗವಂತನ ಮೂಲ ರೂಪದ ಬಗ್ಗೆ ಮರೆತು ಒಂದು ಕ್ಷಣ ಅಜ್ಞಾನದಿಂದಾಗಿ ತಪ್ಪು ಹೆಜ್ಜೆ ಇಡುವುದು ಇರುತ್ತೆ ಅನ್ನೋದನ್ನು ತೋರಿಸ್ಬೇಕಿತ್ತು. ಹೀಗೆ ಕೊನೆಗೆ ಪಾರಿಜಾತವನ್ನ ಕರೆತಂದು ಭೂಮಿಯಲ್ಲಿ ನೆಡುವಂತೆ ಮಾಡಿದ. ಹಾಗೆ ನೆಡಬೇಕು ಅಂದ್ರೆ ವಾಪಸ್ ಬಿಡ್ಲಿಕ್ಕೆ ಇಂದ್ರನೇ ಬಂದ, ಎಲ್ಲಿಗೆ, ದ್ವಾರಕಾ ನಗರದ ಹತ್ತಿರ. ಆಗ ಅವನಿಗೆ ಗಾಬರಿ ಆಯಿತು, ನಾನು ಏನ್ ನೋಡ್ತಾ ಇದ್ದೇನೆ ಅಂತ ಅವನಿಗೆ ಆಶ್ಚರ್ಯ ಆಯಿತು. ಅದರ ಸಂಗತಿಯನ್ನು ಮುಂದಿನ ಅಧ್ಯಾಯ ಹೇಳುತ್ತೆ. ಕೃಷ್ಣ ಒಳಗೆ ಪ್ರವೇಶ ಮಾಡಿದ್ದ ಅಂದ್ರೆ ಕೃಷ್ಣನ ಜೊತೆಗೆ ಆ ಇಡೀ ದ್ವಾರಕೆಯನ್ನು ನೋಡ್ತಾ ಇದ್ದಾಗ ಅವನಿಗೆ ಹೇಗೆ ಕಂಡಿತು, ಅರ್ಕಚಂದ್ರ ಪ್ರತೀಕಾಶೈ ಮೇರುಕೂಟ ನಿಭೈರ್ಗೃಹೈ ದ್ವಾರಕಾಮಾವೃತಾಂ ರಮ್ಯಾಂ ಸುಕೃತಾಂ ವಿಶ್ವಕರ್ಮಣ. ವಿಶ್ವಕರ್ಮ ಒಳ್ಳೆಯ ಶಿಲ್ಪಿ, ದೇವತೆಗಳ ಪರವಾಗಿ ಯಾವಾಗಲೂ ಕೆಲಸ ಮಾಡುವವನು. ಮಯ ಅಂತ ಇನ್ನೊಬ್ಬ ಇದ್ದ, ಅವನು ರಾಕ್ಷಸ ಶಿಲ್ಪಿ. ಜರಾಸಂಧನ ಉಪಟಳ ಪ್ರತಿ ಸರ್ತಿನೂ ಹೀಗೆ ಆಗ್ತಾ ಇದ್ದಾಗ ಮಥುರೆಯನ್ನು ರಕ್ಷಿಸುವುದು ಬಹಳ ಕಷ್ಟ ಆಯಿತು. ಯಾಕೆಂದ್ರೆ ಎರಡು ಕಾರಣ. ಒಂದು, ಕಂಸ ಅಂಥ ಒಂದು ಒಳ್ಳೆಯ ನಗರಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಟ್ಕೊಂಡಿರಲಿಲ್ಲ, ಕೋಟೆಗಳೇ ಇರಲಿಲ್ಲ. ಯಾಕೆಂದ್ರೆ ಜರಾಸಂಧ ಇದ್ದ ನನ್ನನ್ನು ಯಾರು ಎದುರಿಸಲ್ಲ ಅಂತ. ಎರಡನೇದು, ಅವನ ಇದ್ದ ಸೈನ್ಯ ಎಲ್ಲ ಕಂಸನ ಪರವಾಗಿ ಹೋರಾಡಿ ಅಲ್ಲೇ ಸತ್ತೋಗಿದೆ. ಈಗ ಮತ್ತೆ ಹೊಸ್ತು ಆ ಸಂಖ್ಯೆಯಲ್ಲಿ ಸೈನ್ಯವನ್ನು ಕೂಡ ಹಾಕುವುದಕ್ಕೆ ಸಮಯ ಬೇಕಾಗತ್ತೆ. ಈಗ ನಾವು ಮತ್ತೆ ಒಂದು ಕೋಟೆಯನ್ನು ನಿರ್ಮಿಸಿ
ಈ ಸೈನ್ಯವನ್ನೆಲ್ಲ ಶಸ್ತ್ರಾಸ್ತ್ರಗಳಿಂದ ಸಿದ್ಧಪಡಿಸಿ ಇದು ಮಾಡುವುದಕ್ಕೆ ಇನ್ನೂ ಸಮಯ ಹೊತ್ತಾಗುತ್ತೆ, ಅದಕ್ಕಿಂತ ಒಂದು ಊರೇ ಬೇರೆ ಕಟ್ಟೋಣ ಅಂತ ಯೋಚನೆ ಮಾಡಿ ಕುಶಸ್ಥಲಿ ಅಂತ ರಾಮನ ಅವತಾರದ ಕಾಲದಲ್ಲಿದ್ದಂತಹ ಜಾಗವನ್ನೇ ಆಯ್ಕೆ ಮಾಡಿಕೊಂಡು ವಿಶ್ವಕರ್ಮನಿಗೆ ಹೇಳಿ ಯಾವ ಜಾಗದಲ್ಲಿ ಹೇಗಿರ್ಬೇಕು ಅಂತ ಒಂದು ವ್ಯವಸ್ಥೆಯನ್ನ, ನೀಲಿ ನಕ್ಷೆಯನ್ನ ತಾನೇ ಕೊಟ್ಟು ನಗರವನ್ನು ಕಟ್ಟಿಸಿದ. ಅದು ನಗರ ಕಟ್ಟಿದ್ದು ಹೇಗಿತ್ತು ಅಂತಂದ್ರೆ, ಸರ್ವರ್ತು ಸುಖ ಸಂಸ್ಪರ್ಶೈ ಮಹಾಘನ ಪರಿಚ್ಛದೈ ರಮ್ಯಸಾನುಗೃಹೈ ಶೃಂಗೈ ವಿಚಿತ್ರೈರಿವ ಪರ್ವತೈ. ಇಡೀ ಊರು ಯಾವುದನ್ನು ಇದ್ದದ್ದನ್ನು ಬದಲಾಯಿಸಲಿಲ್ಲ. ಅದೊಂದು ಚಾಕಚಕ್ಯತೆ. ಒಬ್ಬ ಒಳ್ಳೆಯ ಇಂಜಿನಿಯರ್ ಆದ್ರೆ ಇರುವ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ನಿಜವಾಗಿ ಮನೆ ಕಟ್ಟಬೇಕು ಅಂತಿಲ್ಲ, ಎಲ್ಲಿಂದನೂ ಹೊರಗಿಂದ ಏನು ತರಬಾರದು. ಹಾಗೆ ಯಾವುದನ್ನ ಬಳಸಿ ಮನೆ ನಿರ್ಮಾಣ ಮಾಡ್ತಾನೆ ಅದು ಬೇಗ ಹಾಳಾಗುವುದಿಲ್ಲ, ಮತ್ತೆ ಬೇಗ ಬೀಳುವುದಿಲ್ಲ. ಅದೇ ಮಣ್ಣಿನಿಂದ ಕಟ್ಟಿದಂತಹ ಇಟ್ಟಿಗೆಯನ್ನ ಮನೆ ಕಟ್ಟಿದ್ರೆ ಭೂಕಂಪ ಆದ್ರೂ ತಕ್ಷಣಕ್ಕೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಅದಕ್ಕಿದೆ. ಯಾಕೆಂದ್ರೆ ಅದೇ ಮಣ್ಣು ಮತ್ತೆ ಮೇಲೆ ಮಣ್ಣು ಒಂದೇ ಆದ್ರಿಂದ ಅದು ಯಾವ ಬಿರುಕು ಬಿಡುವುದಕ್ಕೂ ಕಾರಣ ಆಗುದಿಲ್ಲ. ನಾವು ಎಲ್ಲಿಂದನೂ ಇಂಪೋರ್ಟೆಡ್ ತಂದ್ಕೊಂಡು ಎಲ್ಲಿಂದನೂ ತರಿಸಿದ್ದು ಇವನನ್ನೇ ಇಂಪೋರ್ಟ್ ಮಾಡುತ್ತೆ ಅಮಲೋಕಕ್ಕೆ ಹೋಗಪ್ಪ ಅಂತ. ಯಾವಾಗ್ಲೂ ಅಲ್ಲಿಯ ಜಾಗಕ್ಕೆ ಅಲ್ಲಿಯ ವಸ್ತುಗಳನ್ನೇ ಬಳಸಬೇಕು. ನೀವು ಗಮನಿಸಿ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಈ ದೇವಸ್ಥಾನಗಳು ಅಪರೂಪದ ಹಳೆಯ ಕೋಟೆಗಳೆಲ್ಲ ಇವೆಯೋ ಅದೆಲ್ಲ ಅಲ್ಲಲ್ಲಿನ ಜಾಗದಿಂದಲೇ ನಿರ್ಮಾಣ ಆದದ್ದು ಹೊರತು ಹೊರಗಿನಿಂದ ತಂದು ನೆಟ್ಟ ಒಂದೇ ಒಂದು ವಸ್ತು ನಿಮ್ಗೆ ಸಿಗಲ್ಲ. ಅದು ಆಗಿನ ಕಾಲದ ತಂತ್ರಜ್ಞಾನ. ಅದೇ ತಂತ್ರಜ್ಞಾನವನ್ನು ಕೃಷ್ಣನು ಕೂಡ ಇಲ್ಲಿ ದ್ವಾರಕೆಯನ್ನು ಕಟ್ಟುವಲ್ಲಿ ಉಪಯೋಗಿಸಿಕೊಂಡಿದ್ದ. ಮಥುರೆಯಿಂದ ಒಂದು ಕಲ್ಲು ತಗೊಂಡೋಗಿಲ್ಲ ಅಲ್ಲಿಗೆ. ಇಲ್ಲಿಂದ ಹೋಗುವಾಗ ಸಮಸ್ಯೆ ಆಗಬಾರದು, ಒಂದು 10 ಲೋಡು ಮಣ್ಣು ಹಾಕಿಸಿ 10 ಲೋಡು ಕಲ್ಲು ಹಾಕಿಸಿ ಅಂತ ಏನು ಮಾಡಲಿಲ್ಲ. ಆದ್ರೆ ಬೀಜಗಳು ಇತ್ಯಾದಿಗಳು ಏನೇನು ಆ ನೆಲಕ್ಕೆ ಬೇಕಾದಿತ್ತು ಅದನ್ನೆಲ್ಲ ತೆಗೆದುಕೊಂಡು ಹೋದದ್ದು ನಮಗೆ ಗೊತ್ತಾಗುತ್ತೆ. ಬಿಟ್ರೆ ಉಳಿದ ಎಲ್ಲ ಕಟ್ಟಡಗಳು ಏನಿದೆಯೋ ಅದೆಲ್ಲವನ್ನು ಕೂಡ ಅಲ್ಲಿಯ ವಸ್ತುಗಳಿಂದಲೇ ನಿರ್ಮಿಸಿದ್ದಾನೆ. ಏನೇನಿತ್ತು ಅಂತ ಒಂದು ಉದ್ದದಲ್ಲಿ ಇಷ್ಟೇ ಕೊಡ್ತಾರೆ. ನಂದನವನಗಳಿದ್ದವು, ಸರೋವರಗಳಿದ್ದವು, ಶಿಖರಗಳಿದ್ದವು, ಪ್ರಾಸಾದಗಳಿದ್ದವು, ಗೋಪುರಗಳಿದ್ದವು. ಎಲ್ಲಿಯೂ ಕಟ್ಟುವ ಮನೆಗೆ ಒಂದಂತಸ್ತಿಗಿಂತ ಜಾಸ್ತಿ ಇಲ್ಲ. ಹಾಗೆ ಜಾಸ್ತಿ ಅಂತಸ್ತು ಇರುವುದು ಅಂದ್ರೆ ದೇವಸ್ಥಾನಗಳಿಗೆ ಕಟ್ಟುವ ಗೋಪುರದಲ್ಲಿ ಮಾತ್ರ. 2ನೇ ಅಂತಸ್ತು ಆದ್ಮೇಲೆ 3ನೇ ಅಂತಸ್ತು ವಸ್ತುಗಳನ್ನು ಇಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ಅಷ್ಟೇ ಹೊರತು ಮನುಷ್ಯ ವಾಸ ಮಾಡ್ಲಿಕ್ಕೆ ಆಗುವಂತದ್ದಲ್ಲ. ಮನುಷ್ಯ ಬದುಕುವ ವ್ಯವಸ್ಥೆಗೆ ಪ್ರಾಸಾದ ಅನ್ನೋದು ದೋಷ ಅಲ್ಲ. ಪ್ರಾಸಾದ ಅಂದ್ರೆ 1ನೇ ಫ್ಲೋರ್. ಮನುಷ್ಯ ಒಂದು ಸುಮಾರು 5 ಆಳಿ ಎತ್ತರದಷ್ಟು ಜಾಗದಲ್ಲಿ, ಅಂದ್ರೆ 5 ಮನುಷ್ಯನಷ್ಟು ಎತ್ತರದ ಜಾಗದಲ್ಲಿ ಅಷ್ಟರೊಳಗಿರ್ಬೇಕು ಅವರು. ಈ 20ನೇ ಫ್ಲೋರು 50ನೇ ಫ್ಲೋರು ಅಂತ ಯಾರು ಇರ್ತಾರೋ, ನಿಮ್ಗೊಂದು ಸಾಮಾನ್ಯ ಸಣ್ಣ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಎಷ್ಟು ಎತ್ತರದಲ್ಲಿರುತ್ತೋ ಅಷ್ಟು ಜಾಸ್ತಿ ಭೂಮಿಯ ಸೆಳೆತ ಅವರನ್ನ ಕೆಳಕ್ಕೆ ಎಳಿತಾ ಇರುತ್ತೆ. ಅವರ ರಕ್ತ ಪರಿಚಲನೆ ಆಗ್ಬೋದು, ಹೃದಯದ ಬಡಿತ ಆಗಿರ್ಬಹುದು, ಅಥವಾ ದೇಹದಲ್ಲಿ ತಿಂದ ಅನ್ನದ ವ್ಯವಸ್ಥೆ ಇರ್ಬೋದು, ಎಲ್ಲದಕ್ಕೂ ಈ ಭೂಮಿಯ ಎಳೆತನೇ ಒಂದು ರೀತಿ ರೋಗವಾಗಿ ಮಾರಕವಾಗಿ ಕಾಡುತ್ತೆ. ಭೂಮಿಯ ಹತ್ತಿರದಲ್ಲಿ ಇರುವ ಇಷ್ಟೇ ಜಾಗದಲ್ಲಿ ಅಷ್ಟು ಸೆಳೆತ ಇರುವುದಿಲ್ಲ. ನಿಮ್ ಗಮನಿಸಿದ್ರೆ ಇಲ್ಲಿಂದ ಕೆಳಗೆ ನೋಡಿದ್ರೆ ಭಯ ಅನ್ಸಲ್ಲ. ಅದೇ ಒಂದು 10 ಫ್ಲೋರ್ ಮೇಲೆ ಹತ್ತಿ ಈಗ ನೋಡಿದ್ರೆ ಕಾಲ್ ಕೆಳಗಡೆನೆ ಒಂಥರ ಛಾಕ್ ಹೊಡೆದಾಗ ಆಗುತ್ತೆ. ಯಾಕೆ ಅಂದ್ರೆ ಆ ಸೆಳೆತ ನಮ್ಮನ್ನ ಅಷ್ಟು ಕೆಳಗೆ ನೋಡಿದ್ದು ಅಂತ ಅನ್ನೋದು ಒಂದೇ ಭಯ ಅಲ್ಲ, ನಮ್ಗೆ ಅಷ್ಟು ದೂರದಿಂದ ನೆಲ ಎಳೀತಾ ಇರುತ್ತೆ ಕೆಳಗೆ. ಅದರಿಂದಾಗಿ ಹೃದಯವನ್ನು ಒಂದು ಸರ್ತಿ ಎಳೆದ ಹಾಗಾಗಿ ಆ ಭಯ ಹುಟ್ಟುತ್ತೆ. ಅಂದ್ರೆ ಮನುಷ್ಯ ಬಹಳ ಎತ್ತರದಲ್ಲಿ ವಾಸ ಮಾಡಬಾರದು ಅಂತ ನಿಯಮ ಇದೆ. ಯಾಗಗಳನ್ನ, ಯಜ್ಞವನ್ನ, ಮಲಗುವುದನ್ನ, ತುಂಬಾ ಎತ್ತರದ ಪ್ರಾಸಾದಗಳನ್ನು ಮಾಡಬಾರದು ಅಂತ ಏನಿದೆ. ಅದಕ್ಕೆ ಕಾರಣ ಅವರು ಕೊಡುವಾಗ ಅದನ್ನ ದೇವತೆಗಳಿಗೆ ಮುಟ್ಟುವುದಿಲ್ಲ, ಹಾಗೆ ಹೀಗೆ ಏನೋ ಹೇಳ್ತಾರೆ. ಆದ್ರೆ ನಾವು ಇವತ್ತಿನ ಸೈನ್ಸ್ ನ ಪ್ರಕಾರವೇ ಈ ಮಾತುಗಳನ್ನು, ಈಗ 5 ವರ್ಷದಲ್ಲಿ ಯಾರು ಅಪಾರ್ಟ್ಮೆಂಟ್ ಕಟ್ಲಿಕ್ಕಿಲ್ಲ ಅಂತ ಒಂದು ನಿಯಮ ತಂದು ಹಾಕಿದ್ವಿ. ಈಗ ಕಾರಣ ನೀರಿಗೋಸ್ಕರ ಇರಬಹುದು, ಆದ್ರೆ ಆ ಕಾಲದಲ್ಲಿ ಯಾವತ್ತೂ ಕೂಡ ಪ್ರಾಸಾದಗಳಲ್ಲಿ ಅತ್ಯಂತ 4, 5, 7 ಈ ವ್ಯವಸ್ಥೆಯಲ್ಲಿ ಬದುಕುವುದು ಅಂತಿರ್ಲಿಲ್ಲ. ದೇವಸ್ಥಾನದಲ್ಲಿ ಶಿಖರ ಏಳಲಿಕ್ಕೋಸ್ಕರ ಮಾತ್ರ ಹೋಗುವ ರೂಮ್ ಅಷ್ಟೇ ಹೊರತು ವಾಸ ಮಾಡ್ಲಿಕ್ಕೆ ಅಷ್ಟೇ ಎತ್ತರದ ರೂಮ್ಗಳು ಇರಲೇ ಇಲ್ಲ. ಹಾಗಿನ ಅನೇಕ ಗೋಪುರಗಳನ್ನೆಲ್ಲ ಅದು ಕಟ್ಟಿದ ಗೋಪುರಗಳೆಲ್ಲ ನಮ್ಗೆ ಆ ಶಬ್ದಗಳು ಗೊತ್ತಿಲ್ಲ, ಏನೇನ್ ಬಳಸ್ತಾ ಇದ್ರು ಅಂತ. ಮುತ್ತು, ರತ್ನ, ವಜ್ರ, ನಮ್ಗೆ 4 ಪದ ಗೊತ್ತಿದೆ. ಅಂತದೊಂದು 10 ತರದ 100 ತರದ ವಿಚಿತ್ರವಾದ ಅಮೂಲ್ಯವಾದ ವಸ್ತುಗಳಿಂದ ಆ ಇಡೀ ಗೋಪುರಗಳನ್ನ, ಪ್ರಾಸಾದಗಳನ್ನ, ಮನೆಯ ಮೆಟ್ಟಿಲುಗಳೆಲ್ಲ ಅಥವಾ ಹೋಗುವ ದಾರಿಗೆ ಇದ್ದಂತಹ 2 ಸೈಡಿಯ ದಂಡೆಗಳೆಲ್ಲ ಬರೀ ಮುತ್ತು ರತ್ನಗಳಿಂದಲೇ ತುಂಬಿದ್ದು. ಅದರಿಂದಲೇ ಇಟ್ಟಿಗೆ ಅಂತಂದ್ರೆ ನಾವು ಮಣ್ಣಿದ್ದು ಇಡ್ತೀವಲ್ಲ, ಅವರು ಒಂದು ಇದರದ್ದೇ ಪಚ್ಚೆಯದ್ದು ಒಂದು ಇಟ್ಟಿಗೆ, ಪಚ್ಚೆದ್ದೇ ಮೇಲಿನ ಗೋಡೆ, ಹೀಗೆ ಎಲ್ಲ ಅದೇ ವಸ್ತುಗಳಿಂದ. ಸಯಂತ್ರ ಗೃಹ ಸಂಬಾಧೈ ಸಧಾತುಭಿರಿವಾದ್ರಿಭಿ ಮಣಿಕಾಂಚನ ಭೌಮೈಶ್ಚ ಸುಧಾಮೃಷ್ಟ ತಲೈಸ್ತಥಾ. ಅನೇಕ ಯಂತ್ರಗಳ ಬಳಕೆ ಇತ್ತು ಅಂತ ಹೇಳ್ತಾರೆ. ಏನ್ ಯಂತ್ರ ಅಂತ
ನಮ್ಗೆ ಇವತ್ತು ಆ ದಿವಸದ ಯೋಚನೆಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ ಕಷ್ಟ. ಅದರಿಂದಾಗಿ ಯಂತ್ರದ ಬಳಕೆಯಂತೂ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ರು. ಎಲ್ಲ ಋತುಗಳಲ್ಲೂ ಬಿಡುವಂತಹ, ಎಲ್ಲ ಕಾಲದಲ್ಲೂ ಸಂತೋಷ ನೀಡುವಂತಹ ಹಣ್ಣು ಹೂಗಳಿಂದ ಕೂಡಿದ ಮರಗಳನ್ನು ನೆಟ್ಟಿದ್ದ. ಯಾವಾಗಲೂ ಮಳೆಗಾಲಕ್ಕೆ ಸರಿಯಾಗಿ ಮಳೆ ಬೀಳುವಂತಹ ಕಾಲದಲ್ಲಿ ಮಳೆ ಬೀಳುತ್ತಾ ಇತ್ತು. ಆಯಾ ಋತುಗಳಲ್ಲಿ ಏನೇನು ನಡೀಬೇಕಿತ್ತು ಅದು ನಡೆಯುವ ರೀತಿಯಲ್ಲೇ ವಾತಾವರಣದ ನಿರ್ಮಾಣ ಇತ್ತು. ಒಳ್ಳೊಳ್ಳೆ ಶಿಖರಗಳಿಂದ ಕೂಡಿದ ಬೆಟ್ಟಗಳಲ್ಲಿ ಸುಂದರವಾದಂತಹ ಈ ನಾವು ಈಗ ಹಿಲ್ಸ್ಗಳಿಗೆ ಹೋಗುದು ಅಂತ ಮನಾಲಿಗೋ ಇನ್ನೇನೇನೋ ಕಟ್ಕೊಂಡು ಹೋಗ್ತಾರಲ್ಲ, ಅವರಿಗೆ ಅಲ್ಲೂ ಮತ್ತೆ ಇದೇ ಕಾಣುದು, ಇದೇನು ಸ್ಪೆಷಲ್ ಏನಿರುವುದಿಲ್ಲ. ಸ್ವಲ್ಪ ತಣ್ಣಗಿರುತ್ತೆ ಅಂತ ಹೇಳಿದ್ರೆ ಏನು ಸ್ಪೆಷಲ್ ಇಲ್ಲ, ಅದೇ ಗೋಡೆ, ಅದೇ ಬಣ್ಣ, ಅದೇ ಕಂಬ, ಅದೇ ತಿನಿಸು ಇತ್ಯಾದಿಗಳೆಲ್ಲ. ಆದ್ರೆ ಆ ಕಾಲದಲ್ಲಿ ಅದು ವಿಹಾರಕ್ಕೆ ಅಂತ ಹೋದ್ರೆ ಇಲ್ಲಿಂದ ಪೂರ್ತಿ ಬೇರೆನೇ ಲೋಕಕ್ಕೆ ಹೋಗಿದ್ದೇವೆ ಅನ್ನಿಸುವ ಹಾಗಿನ ವ್ಯವಸ್ಥೆ ಆ ಶಿಖರಗಳಲ್ಲಿ ಇಟ್ಟಿದ್ದ. ಅದೇ ರೈವತಕ ಪರ್ವತದಲ್ಲಿ ಕರ್ಕೊಂಡು ಹೋಗಿದ್ದು, ಪರ್ವತದಲ್ಲಿ ಎಲ್ಲ ಕೂಟ ಗೆಟ್ ಟುಗೆದರ್ ಮಾಡಿದ್ದು ಅಂದ್ರೆ ಈ ಒಂದು ಬದಲಾವಣೆಗೋಸ್ಕರ. ಎಲ್ಲ ಜನರ ಹತ್ರ ಅಂತಹ ವಾತಾವರಣದಲ್ಲಿ ಮಾತಾಡಿದ್ರೆ ಒಂದು ದೇಶದ ವ್ಯವಸ್ಥೆಯನ್ನ ಎಲ್ಲರೂ ಸೇರಿ, ಶತ್ರುಗಳು ಸೇರಬೇಕು, ಮಿತ್ರರೂ ಸೇರಬೇಕು. ನಾವು ನಮ್ಮ ಒಳಗಿನ ಸಣ್ಣ ಜಗಳದಲ್ಲಿ ನಾವು ಶತ್ರುಗಳು ಇರಬಹುದು, ಆದ್ರೆ ಕೃಷ್ಣ ಯಾವತ್ತೂ ಕೂಡ ಬರೀ ಶತ್ರು ತರ ಯಾರನ್ನು ನೋಡ್ಲಿಲ್ಲ. ಅವರನ್ನ 3-4 ಸಲ ಬೇರೆ ಬೇರೆ ಸಂದರ್ಭದಲ್ಲಿ ಒಟ್ಟು ಮಾಡಿ ದೇಶದ ಹಿತಚಿಂತನೆಗೆ ನಾವೆಲ್ಲ ಹೇಗೆ ಸೇರಬಹುದು ಅಂತ ಮಾತಾಡಿಕೊಂಡಿದ್ರು. ಜರಾಸಂಧನನ್ನು ವಿರೋಧಿಸಿದ ಅನ್ನುವ ಕಾರಣಕ್ಕೆ ಕೊನೆಗೆ ಯಾಗದ ನೆಪದಲ್ಲಿ ಅವನನ್ನು ಭೀಮನ ಕೈಯಲ್ಲಿ ಕೊಲ್ಲಿಸಿದ. ಆದ್ರೆ ಅದಕ್ಕಿಂತ ಮುಂಚೆ ಅನೇಕ ಪ್ರಸಂಗಗಳಲ್ಲಿ ನಾವೆಲ್ಲ ದೇಶ ಮೊದಲು, ಆಮೇಲೆ ನಮ್ಮ ವೈಯಕ್ತಿಕ ಜಗಳಗಳು, ಇದನ್ನು ನಾವು ಆಲೋಚನೆ ಮಾಡಬೇಕು ಅಂತ ಹೇಳಿಯೇ ವ್ಯವಸ್ಥೆ ಮಾಡ್ತಾ ಇದ್ದ. ಶ್ವೇತಜಾಲಾಹಿ ಯತ್ರೈವ ಚ ನಿವೇಶಿತ ಯಂವಿದು ಸರ್ವಭೂತಾನಿ ಹರಿರಿತ್ಯೇವ ಭಾರತ. ಈ ಇಡೀ ವೈಢೂರ್ಯ ಮೊದಲಾದವುಗಳಿಂದ ನಿರ್ಮಿಸಿದ ಅರಮನೆಗಳು, ಕೋಟೆಗಳು, ಉದ್ಯಾನಗಳು, ಸರೋವರಗಳು, ಇದೆಲ್ಲರ ನಡುವೆ ಕೃಷ್ಣ ಅತ್ಯಂತ ಆತ್ಮೀಯವಾಗಿ ಎಲ್ಲರನ್ನು ಜೊತೆಗಿಟ್ಟುಕೊಂಡೇ ಓಡಾಡ್ತಾ ಇದ್ದ. ಕೆಲವರಿಗೆಲ್ಲ ಈ ಭಗವಂತನ ವಿಚಿತ್ರವಾದ ರೂಪವನ್ನು ನೋಡಿ ನಾವು ಬಹುಶಃ ಮೋಕ್ಷದಲ್ಲೇ ಇದ್ದೇವೆ ಅಂತ ಅನ್ನಿಸುವಷ್ಟು ಖುಷಿ ಆಗ್ತಿತ್ತು. ಅಂದ್ರೆ ಭಗವಂತನ ಎಚ್ಚರ ಇದ್ದವರಿಗೆಲ್ಲ ಇದು ಭಗವಂತ ನಮಗೋಸ್ಕರ ನಿರ್ಮಿಸಿದ ಜಾಗ, ನಮಗೋಸ್ಕರ ಇಂತಹ ಅತ್ಯಂತ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅಂತ ಸಂತೋಷ ಪಡ್ತಿದ್ರು. ಅಲ್ಲೊಂದು ಅಂದ್ರೆ ಇಡೀ ಊರಿನಲ್ಲಿ ಒಂದು ವಿಶೇಷತೆ ಇತ್ತು, ಕ್ಲೆನ್ಲಿನೆಸ್. ಪ್ರಾಸಾದೋ ವಿರಜೋ ನಾಮ ವಿರಜಸ್ಕೋ ಮಹಾತ್ಮನಃ. ಧೂಳು ಅನ್ನುವ ಶಬ್ದವೇ ಇರಲಿಲ್ಲ, ಅಷ್ಟು ನೀಟ್. ಇಡೀ ಊರಿನಲ್ಲಿ ಎಲ್ಲೂ ಕೂಡ ಕಸ ಗಲೀಜು, ಅಲ್ಲಲ್ಲೇ ಗುಡ್ಡೆಗಳು. ನಮ್ಗೆ ಏನು ಅಂದ್ರೆ ಪರ್ವತಗಳು ಅಂತ ಕೇಳಿದ್ರೆ ನೆನಪಾಗುದು ಬರೀ ಕಸದ ಪರ್ವತಗಳೇ, ಬೇರೆ ಪರ್ವತಗಳು ನೆನಪೇ ಆಗುದಿಲ್ಲ. ಆ ತರ ನಮ್ಮ ನಗರದ ವ್ಯವಸ್ಥೆ ಇದೆ. ಆದ್ರೆ ನಗರಗಳನ್ನೇ ಅಷ್ಟು ಧೂಳಿನಿಂದ ಮುಕ್ತವಾಗಿ, ಕಸ ಅಲ್ಲ, ಕಸ ಆಮೇಲೆ, ಧೂಳೇ ಇಲ್ಲ ಆಮೇಲೆ ಇನ್ನು ಕಸ ಎಲ್ಲಿರುತ್ತೆ? ಇಡೀ ದೇಶದ ವ್ಯವಸ್ಥೆಯಲ್ಲಿ ದ್ವಾರಕೆಯ ಊರಿನಲ್ಲಿ ಒಂದು ಸ್ವಲ್ಪವೂ ಪ್ಲಾಸ್ಟಿಕ್ ಮುಕ್ತ ನಗರ, ಧೂಳು ಮುಕ್ತ ನಗರ, ಯಾವುದು ಗಲೀಜಿಲ್ಲ, ರೋಗ ಬರ್ಲಿಕ್ಕೆ ಅವಕಾಶ ಇಲ್ಲ, ಆ ರೀತಿ ವ್ಯವಸ್ಥೆ ಮಾಡಿದ್ದ. ವಿರಜಸ್ಕಃ, ರಜಸ್ ಅಂದ್ರೆ ಧೂಳು, ವಿರಜಸ್ಕಃ ಅಂದ್ರೆ ಇಡೀ ಊರಿಗೆನೆ ಧೂಳಿನ ಸ್ಪರ್ಶ ಆಗದಂತೆ ಅಷ್ಟು ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದ. ಹಾಗೆಂದ್ರೆ ಧೂಳೇ ಆಗ್ತಿರ್ಲಿಲ್ಲ ಅಂತಲ್ಲ, ಧೂಳು ಆಗಿದ್ದನ್ನು ವ್ಯವಸ್ಥೆ ಮಾಡಿ ಒರೆಸಿ ಕ್ಲೀನ್ ಮಾಡಿ ಇಡುವವರು ಅಷ್ಟು ಜನ ಇದ್ರು ಅಂತ. ಉದ್ಯೋಗ ಸೃಷ್ಟಿ ಮಾಡಬೇಕು ನಾವು. ಆಗ ಇನ್ನಷ್ಟು ಜನ ವಿದೇಶಿಯರು ಇದು ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಬರ್ತಾರೆ. ಇಲ್ಲ ಅಂದ್ರೆ ಅದು ಧೂಳ ಮುಚ್ಕೊಂಡು ಹೋಗಿದ್ರೆ ಏನು ಕೇಳಬೇಕು ಅವನು ಎದುರುಗಡೆ ಬಂದು. ಅವನು ಒರೆಸಿ ಆಮೇಲೆ ಹೇಳ್ತಾನೆ, ಇದು ನಮ್ಮ ಒಂದು ಕಾಲದ ರಾಜರು, ಅವರ ಫೋಟೋ ಇದು, 1 ನಿಮಿಷ ತಾಳಿ ಅಂತ ಹೇಳಿ ಒರೆಸಿ ಆಮೇಲೆ ತೋರಿಸಿ, ನಿಮ್ಗೆ ಬೇಕಾದ್ರೆ ನನ್ನ ಹತ್ರ ಇದ್ದ ಮೊಬೈಲ್ ಫೋಟೋ ತೋರಿಸ್ತೇನೆ, ಅದೇ ಇದು ಹೌದಾ ಅಂತ ಅವನು ಆಮೇಲೆ 4 ವರ್ಷ ಆದ್ಮೇಲೆ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಿಟ್ಬಿಟ್ಟು ಕೊನೆಗೆ ಹೀಗೊಂದಿತ್ತು ಅಂತ ಇತಿಹಾಸದ ದಾಖಲೆಯಲ್ಲಿ ಪುಟ ಸೇರಿಸುವುದು ಆಗೋಗುತ್ತೆ. ಹಾಗಲ್ಲದೆ ಒಂದು ಆಕರ್ಷಕ ಕೇಂದ್ರವನ್ನಾಗಿಸ್ಲಿಕ್ಕೆ ನಾವೆಲ್ಲ ಕಡೆಯೂ ಸಣ್ಣ ವಿಷಯ ಅಂತ ಹೇಳಿ ಬಿಡದೆ ತುಂಬಾ ಜಾಗ್ರತೆಯಿಂದ ಆ ದೂರದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಒಂದು ಪ್ರವಾಸೋದ್ಯಮ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರ. ಕೃಷ್ಣ ಆ ವ್ಯವಸ್ಥೆಯನ್ನು ಅಷ್ಟು ಚೆನ್ನಾಗಿ ಮಾಡಿದ್ದ. ಅಷ್ಟೇ ಅಲ್ಲದೆ ಯಮೀಂದ್ರ ಭವನ ಚೌರಿಹಿ ಆಜಹಾರ ಪರಂತಪಃ ಪಾರಿಜಾತಸ್ಸ ತತ್ರೈವ ಕೇಶವೇನ ನಿವೇಶಿತಃ. ತನ್ನ ಅರಮನೆಯ ಹತ್ತಿರದಲ್ಲೇ ಇಂದ್ರನ ಮನೆಯಿಂದ ತಂದ ಪಾರಿಜಾತವನ್ನು ನೆಟ್ಟಿದ್ದ. ತಾನೇ ಸ್ವತಃ ನೆಟ್ಟ ಅಂತ. ಸ್ವತಃ ಯದು ಸಿಂಹೇನ ನಿವೇಶಿತ. ಯದು ಸಿಂಹ ಅಂದ್ರೆ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ ಮರಗಳನ್ನು ನೆಟ್ಟ. ಇಲ್ಲಿಗೆ ಮುಗಿಲಿಲ್ಲ, ಒಂದಿಷ್ಟು ಉದ್ದದ ಲಿಸ್ಟ್ ಕೊಡ್ತಾರೆ. ಅದನ್ನು ಓದಲಿಕ್ಕೆ ನಾವು ಒಂದ್ ದಿವಸ ಆಯುರ್ವೇದ ಕ್ಲಾಸಿಗೋ ಅಥವಾ ವೃಕ್ಷ ಆಯುರ್ವೇದದ ಶಾಸ್ತ್ರಕ್ಕೋ ಪ್ರವೇಶ ಮಾಡಬೇಕು. ಅಷ್ಟು ಮರಗಳ ಹೇಳಿದರೆ ಅಷ್ಟನ್ನು ಕೃಷ್ಣೇನ ರೋಪಿತ, ಅಷ್ಟು ಮರಗಳನ್ನ ಕೃಷ್ಣ ನೆಟ್ಟ ಅಂತಿದೆ. ಅಂದ್ರೆ ಕೃಷ್ಣ ಇಲ್ಲಿ ಮಾತ್ರ ಅಲ್ಲ, ಭಾಗವತದಲ್ಲೂ ಮರಗಳ ಪ್ರಸಂಗ ಬಂದಾಗೆಲ್ಲ ಕೃಷ್ಣ ಆ ಮರಗಳ ಬಗ್ಗೆ ತುಂಬಾ ರಕ್ಷಣೀಯ, ಅದು ನಾವು ಉಳಿಸ್ಕೊಳ್ಳೇಬೇಕು ಅನ್ನುವ ಒತ್ತು ಕೊಟ್ಟು ಹೇಳಿದ ಮಾತುಗಳು ಸಿಗ್ತಾರೆ. ಇಲ್ಲಿ ಎಂತೆಂತ ಮರಗಳಿದ್ವು? ಮನೆ ಮುಂದೆ ಅಲ್ಲ, ಇಡೀ ಊರಿನಲ್ಲಿ
ಇಡೀ ಊರಿನ ಎಲ್ಲ ಜಾಗಗಳಿಗೂ ಇಂತಿಂತ ಜಾಗದಲ್ಲಿ ಇಂತಿಂತ ಮರ ನೆಡಬೇಕು ಅಂತ ಕೆಲವು ನಿಯಮ ಇದೆ. ಮನೆ ಹತ್ರ ನಾವು ಅಶ್ವತ್ಥ ನೆಡಲ್ಲ, ಎದುರುಗಡೆ ಸ್ವಲ್ಪ ತೋಟದ ಕೊನೆ ಇರಬೇಕು, ಇನ್ಯಾವುದೋ ಸ್ವಲ್ಪ ಜಾಗ ಒಳ್ಳೆಯ ಪ್ಲೇಸ್ ಇರಬೇಕು, ಅಂದ್ರೆ ಎಲ್ಲರಿಗೂ ಓಡಾಡ್ಲಿಕ್ಕೆ ಆಗುವ ಜಾಗಗಳೆಲ್ಲ ಅಂಥದ್ದಿರ್ಬೇಕು. ಅಂದ್ರೆ ಆ ರೀತಿ ಮರಗಳನ್ನು ನೆಡುವುದಕ್ಕೊಂದು ವ್ಯವಸ್ಥೆ ಇದೆ. ಆ ಎಲ್ಲ ವ್ಯವಸ್ಥೆಯನ್ನು ಸಹಕರಿಸಿಕೊಂಡೇ ಆಹತ್ಯ ಯದು ಸಿಂಹೇನ ತೇಪಿ ತತ್ರ ನಿವೇಶಿತಾ ರತ್ನಪೀತಾರುಣ ಪ್ರಖ್ಯಾ ಸಿತಪುಷ್ಪಾಶ್ಚ ಪಾದಪಾ. ಹೂವಿನ ಗಿಡಗಳು, ಮರಗಳು, ಆಮೇಲೆ ಅದು ಎಂತೆಂತ ರಕ್ತ, ಕೆಂಪು ಬಣ್ಣದ, ಹಳದಿ ಬಣ್ಣದ, ಸ್ವಲ್ಪ ನಸುಗೆಂಪಾದ, ಬೇರೆ ಬೇರೆ ತರದ ಬಣ್ಣದ ಹೂಗಳು, ಸಿತ ಬಿಳಿಯಾದ ಹೂ, ಹೀಗೆ ಅನೇಕ ಹೂಗಳಿಂದ ಕೂಡಿದ ಗಿಡಗಳನ್ನ ಯದುಸಿಂಹೇನ ಆಹೃತ್ಯ ತತ್ರ ನಿವೇಶಿತ. ಎಲ್ಲಿಂದಲೂ ಎಲ್ಲ ತಂದದ್ದವನು, ಅಲ್ಲೇ ಓಂ ಅಬ್ರಾಕಡಬ್ರ ಅಂತ ಮಾಡಿ ಸೃಷ್ಟಿ ಮಾಡಿದ್ದಲ್ಲ, ಎಲ್ಲ ಕಡೆಯಿಂದ ಹೋಗಿ ಎಲ್ಲೆಲ್ಲಿ ಅಪರೂಪದ ಗಿಡಗಳಿವೆಯೋ ಅದನ್ನೆಲ್ಲ ತಂದು ನೆಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿದ. ಅಷ್ಟಾಗಿ ಅದರ ಹೆಸರುಗಳನ್ನು ಹೇಳ್ತಾ ಹೋಗ್ತಾರೆ. ಸಹಸ್ರ ಪತ್ರ ಪದ್ಮಾಶ್ಚ ಮಂದರಾಶ್ಚ ಸಹಸ್ರಶಃ. ಬೇರೆ ಬೇರೆ ತರದ ಕಮಲಗಳು ಇಡೀ ಸರೋವರದ ತುಂಬಿದ ಹಾಗೆ ನೆಟ್ಟು ಅದೇ ಒಂದು ಅಲಂಕಾರ. ಆ ಸರೋವರ ನೋಡ್ಲಿಕ್ಕೋಸ್ಕರನೇ ಬರಬೇಕು ಜನ. ಅಲ್ಲಿ ಕೂತ್ರೆ ಎಲ್ಲ ಮನಸ್ಸು ಅಂತಂತೆ ನಿರುಮ್ಮಳವಾಗಿ ಎಲ್ಲ ಯೋಚನೆಗಳು ಕಳೆದು ಹೋಗಬೇಕು. ಅಂತಹ ಸುಂದರವಾದ ಉದ್ಯಾನಗಳನ್ನು, ಅಂತಹ ಸುಂದರವಾದ ವನಗಳನ್ನು ಎಲ್ಲವನ್ನು ನಿರ್ಮಿಸಿದ. ಅಲ್ಲಿ ಅಶೋಕಾಹ ಕರ್ಣಿಕಾರಾಶ್ಚ ತಿಲಕಾಹ ನಾಗಮಲ್ಲಿಕಾಹ ಕುರಕಾಹ ನಾಗಪುಷ್ಪಾಶ್ಚ ಚಂಪಕಾಸ್ತೃಣ ಪಲ್ಲಿಕಾಹ ಪುಲ್ಲಿಕಾಹ. ತುಂಬಾ ಇದೆ ಹೆಸರು, ನಾವು ಹೆಸರು ಮಾತ್ರ ಓದ್ಬೇಕಷ್ಟೇ. ಅಶೋಕ ಮರ, ಮತ್ತಿ ಅಂತ ಅರ್ಜುನ ಅಂದ್ರೆ ಮತ್ತಿ, ಅಶೋಕ ಅಂತ ಇವತ್ತೇನೋ ಹೇಳ್ತೇವೆ ನಾವು, ಅದು ಅಶೋಕ ಅಲ್ಲ. ಅದು ಇವತ್ತು ಒಂದು ಯಾವ್ದೋ ಗೋಪುರ ತರ ಒಂದು 4 ಎಲೆಗಳನ್ನು ಬಿಟ್ಕೊಂಡು ಉದ್ದಕ್ಕೆ ನಿಂತಿರುತ್ತೆ, ಅದನ್ನು ಅಶೋಕ ಅಂತ ಹೇಳ್ತಾರೆ. ಬೇರೆ ಇದೆ, ಯಾಕೆಂದ್ರೆ ಸೀತೆ ಇದ್ದ ಅಶೋಕವನ ಅದು ಅಶೋಕ ಮರ ಇದರಲ್ಲಿದ್ದು. ಅದಕ್ಕೆ ಹೆಸರು ಹೇಳ್ಬೇಕಾದ್ರೆ ಬಹಳ ಪುಷ್ಪದಿಂದ ಕೂಡಿದ್ದಾಗಿತ್ತು, ತುಂಬಾ ಮನೋಹರವಾದಂತಹ ಹೂಗಳನ್ನು ಬಿಟ್ಟು ತುಂಬಾ ವಿಶಾಲವಾಗಿತ್ತು ಅಂತ. ಅವಳಿದ್ದ ಆ ಇಡೀ ಜಾಗದಲ್ಲಿ ಅಂತ ಅಂದ್ರೆ ಕಂಸ ಯಾರು ರಾವಣ ತನಗೆ ಯಾವಾಗ ಖುಷಿ ಸಿಗಬೇಕು ಅಂತದಕ್ಕೋಸ್ಕರ ಸೃಷ್ಟಿಸಿದ ವನ, ಉಪವನ. ಅಂತಹ ವನದಲ್ಲಿ ಈ ತರದ ಅಶೋಕ ವೃಕ್ಷಗಳನ್ನೆಲ್ಲ ಇಟ್ಟು ಅದು ನೆರಳು ಕೊಡುವುದಿಲ್ಲ. ಅದನ್ನ ಕೆಳಗೆ ನಿಂತ್ರೆ ಅದು ಬಿದ್ರೆ ಮಾತ್ರ ಎಲ್ಲೂ ನೆರಳಾಗೋಯ್ತು 2 ನಿಮಿಷ, ಬಿಟ್ಟರೆ ಅದು ಇಲ್ಲ. ಅಂತಹ ಅನೇಕ ಮರಗಳು ಅಲ್ಲಿ ಕೃಷ್ಣನಿಂದ ನೆಡಲ್ಪಟ್ಟವು. ಸಪ್ತಪರ್ಣ, 7 ಎಲೆಗಳಿಂದ ಕೂಡಿದ ಒಂದು ಮರ. ಇವತ್ತು ಸಪ್ತಪರ್ಣ ಅಂತ ಒಂದು ಕಾಣುತ್ತೆ ನಾವು ಹಳ್ಳಿಯಲ್ಲಿ ಹೋದ್ರೆ. ಅದನ್ನ ಈ ದೀಪಾವಳಿಯ ಸಂದರ್ಭದಲ್ಲಿ ಬಲೀಂದ್ರ ಪೂಜೆಗಾಗುವಾಗ ಆ 7 ಎಲೆಯ, ಹೇಗೆ ನಮಗೆ ಬಿಲ್ವ ಪತ್ರೆ 3 ಎಲೆದ್ದು ಹಾಗೆ 7 ಎಲೆದ್ದು ಒಂದಿದೆ, 5 ಎಲೆದ್ದು ಒಂದಿದೆ. 5 ಎಲೆ, 7 ಎಲೆ, ಆಮೇಲೆ 3 ಎಲೆ ಅಂತ ಇರುವ ಹಾಗೆ ಬೇರೆ ಬೇರೆ ಅದರ ಹೆಸರು ಸಪ್ತಪರ್ಣ, ಪಂಚಪರ್ಣ, ತ್ರಿಪರ್ಣ ಅಂತ ಬೇರೆ ಬೇರೆ ಮರಗಳನ್ನೆಲ್ಲ ಒಂದೊಂದು ಕಡೆ ನೆಟ್ಟಿದ್ದ. ನಾಗಸಂಪಿಗೆ, ಕೇದಗೆ, ಆಮೇಲೆ ಕರ್ಣಿಕಾರ ಅಂತಂದ್ರೆ ಕಿವಿಯ ಹಾಗೆ ಇರುತ್ತೆ ಅದು ನೋಡ್ಲಿಕ್ಕೆ. ಅದರ ಮಧ್ಯದಲ್ಲಿ ಕಿವಿ ಮೇಲೆ ಹೂ ಇಟ್ಟರೆ ಹೇಗೆ ಕಾಣುತ್ತೋ ಹಾಗೆ ಅದು ಕಿವಿ ಮೇಲೆ ಹೂ ಇಟ್ಟ ಹಾಗೆ ಕಾಣುತ್ತೆ ಅದು ಹೂ ಅಂತ ಹಾಗೆ ಹೇಳ್ತಾರೆ. ವ್ಯಾಖ್ಯಾನಗಳೆಲ್ಲ ತುಂಬಾ ಅದರ ಬಗ್ಗೆ ಬೇರೆ ಬೇರೆ ಹೆಸರಿದೆ. ತಾಲ, ಪ್ರಲಂಬ, ಬಕುಲ, ಪಿಂಡಕ, ಬೀಜಾಪೂರಕ, ಆಮಲಕ, ಖರ್ಜೂರ, ಜಂಬುಕ, ಆಮ್ರಾಹ. ಆಮ್ರ ಅಂದ್ರೆ ಮಾವಿನ ಹಣ್ಣು, ಫನಸ ಹಲಸಿನ ಹಣ್ಣು. ಅಂದ್ರೆ ರಾಮಾಯಣದಲ್ಲಿ ಇದು ಇತ್ತು ಅಂತ ಗೊತ್ತಾಗುತ್ತೆ. ಕೆಲವರು ಇದೆಲ್ಲಿಂದಲೂ ತರಿಸಿದ್ದು ಬೇರೆ ಕಡೆಯಿಂದ ಅಂತ. ಇದು ಈ ನೆಲದ್ದೇ ಹಣ್ಣದು, ಭೂಮಿ ಭಾರತದ್ದೇ ಹಣ್ಣದು. ಆಮೇಲೆ ಲಿಕುಚಾಹ, ಹೆಬ್ಬಲಸು. ಅಂದ್ರೆ ಹಲಸು, ಅದು ಹೆಸರು ಹೆಬ್ಬಲಸು ಅಂತ, ಆದ್ರೆ ಹಲಸಿನ ಅತ್ಯಂತ ಸಣ್ಣ ಪ್ರತಿರೂಪ, ಆಟಮ್ ಹಲಸು, ಸಣ್ಣ ಹಲಸು. ಒಳಗೂ ಹಲಸಿನ ಹಣ್ಣಿನ ತರನೇ ತೊಳೆ ಇರುತ್ತೆ, ಅದರೊಳಗೆ ಮತ್ತೊಂದು ಸಣ್ಣ ಬೀಜ ಇರುತ್ತೆ. ಆದ್ರೆ ಅದರ ಮರ ಮಾತ್ರ ಭಾರಿ ಗಟ್ಟಿ. ಈ ಯಜ್ಞಕ್ಕೆ ಅಥವಾ ಮನೆಗಳನ್ನು ಕಟ್ಟಲಿಕ್ಕೆ ಅದನ್ನು ಬಹಳ ಉಪಯೋಗಿಸ್ತಾರೆ, ಹೆಬ್ಬಲಸು ಅಂತನ್ನುವಂಥದ್ದು. ಅದು ಲಿಕುಚ. ಆಮೇಲೆ ಅಮೃತಕ, ಕ್ಷೀರಿಕ, ಹಾಲು ಬಿಡುವಂತಹ ಮರಗಳು, ಕರ್ಣಿಕ, ನಾಳಿಕೇರ, ತೆಂಗಿನ ಮರ, ಇಂಗುದ, ಇಂಗನ್ನ ಕೊಡುವ ಇಂಗನ್ನ ಮೇಣವಾಗಿ ಕೊಡುವಂತಹ ಯಾವುದು ಮರ, ರಬ್ಬರ್ ತರನೇ ಅದೊಂದು. ಇಂಗು ಅನ್ನೋದು ಒಂದು ಮರದ ಗೋಂದು. ಹಾಗೆ ಅಂತದ್ದೇ ಬೇರೆ ಬೇರೆ ಮರಗಳಿತ್ತು. ಇಂಗುದ ಅಂದ್ರೆ ಕೊಡುವಂಥದ್ದು, ಇಂಗಿನಂತದ್ದು. ಅದು ಇಂಗು ಅಂತ ಅನ್ನೋ ಶಬ್ದ ಸಂಸ್ಕೃತದಲ್ಲೇ ಇದ್ದದ್ದು ಅಂತ ಗೊತ್ತಾಗುತ್ತೆ ನಮಗೆ. ಅದು ರಸ ಎಲ್ಲ ಹಿಂಗಿ ಗಟ್ಟಿಯಾಗಿ ಇಂಗು ಆಗತ್ತೆ ಬಹುಶಃ. ಕದಳಿ, ಜಾತಮಲ್ಲಿ, ಮಲ್ಲಿಕ, ಜಾಜಿ ಮಲ್ಲಿ ಅಂತ ನಾವಿವತ್ತು ಹೇಳ್ತೇವಲ್ಲ, ಅದು ಜಾತಮಲ್ಲಿ. ಆಮೇಲೆ ಗುಂಡು ಮಲ್ಲಿಗೆ, ಈ ಮಲ್ಲಿಗೆಯಲ್ಲಿ ಸುಮಾರು ತರದ್ದು ಹೇಳ್ತಾರೆ. ಇದೆಲ್ಲವನ್ನು ಕೃಷ್ಣ ನೆಟ್ಟಿದ್ದ. ಇನ್ನು ಅನೇಕ ತರದ
ಧಾನ್ಯಗಳಿಂದ ಕೂಡಿದ ತೋಟಗಳಂದ್ರೆ ಗದ್ದೆಗಳಿದ್ದು, ಪಲಾಶ, ಪಾರಿಭದ್ರಕ, ಉದುಂಬರ, ಬಿಲ್ವ, ಅಶ್ವತ್ಥ, ಪೀಲು, ಪಲಾಶ, ಪಿಪ್ಪಲ ಅಂತಂದ್ರೆ ಪೀಪಲ್ ಟ್ರೀ ಅಂತ, ಅತ್ತಿ ಮರ, ಹಣ್ಣು ಬಿಟ್ಟಿರುತ್ತೆ, ಈ ಪಕ್ಷಿಗಳಿಗೆಲ್ಲ ಆಹಾರವಾಗಿ ಉಪಯೋಗಿಸುವಂತಹದ್ದು. ಇಂಥದ್ದು ವಂಶ ಅಂದ್ರೆ ಬಿದಿರು. 100 ತರದ ಮರಗಳ ಹೆಸರು ಹೇಳ್ತೇನೆ. ಒಂದು 10, 12, 14 ಶ್ಲೋಕ ಇದೆ. ಅಷ್ಟು ಮರಗಳ ಹೆಸರೇ ನಮ್ಗದು ಇವತ್ತು ಎಲ್ಲಿ ಹೇಗೆ ಅಕಸ್ಮಾತ್ ಇಲ್ಲೇ ಎಲ್ಲ ಇದ್ರು ಅದು ಆಮರ ಅಂತ ಗೊತ್ತಿರೋದು. ಆ ತರದ ಸ್ಥಿತಿಯಲ್ಲಿ ಇದ್ದೇವೆ ನಾವು. ಅದರ ನೋಡಿ ಇಷ್ಟನ್ನು ಬಳಸಬಹುದು ಅಂತ ಅರ್ಥ. ಇದನ್ನೆಲ್ಲ ನಾವು ನಮ್ಮ ಮನೆಯ ಸುತ್ತ ಎಲ್ಲ ನೆಡ್ಲಿಕ್ಕೆ ಆಗುತ್ತೆ ಅಂತ. ನಮ್ಗೆ ಹೆಸರೇ ಗೊತ್ತಿಲ್ಲ, ನೆಡುವುದೇನಿಲ್ಲ. ಇನ್ನು ಗೊತ್ತಿದ್ರು ನಾಳೆ ನೆಡ್ಲಿಕ್ಕೆ ಜಾಗ ಮೊದಲೇ ಇಲ್ಲ. ನಾವು ಸಿಮೆಂಟ್ ಹಾಕಿ ಶಿಫ್ಟ್ ಮಾಡಿ ಕ್ಲೀನ್ ಮಾಡಿಟ್ಲಿ ಸ್ವಚ್ಛ ಭಾರತ ಅಂತ ನೆಲವನ್ನು ಸ್ವಚ್ಛ ಮಾಡಿಟ್ಟಿದ್ದೇವೆ. ಏಚ ನಂದನಜಾಹ ವೃಕ್ಷಾಹ ಏಚ ಚೈತ್ರ ರಥೇ ವನೆ ಸರ್ವೇತೆ ಯದುನಾಥೇನ ಸಮಂತಾ ಪರಿರೋಪಿತಾಹ. ವನದಲ್ಲಿ ಯಾವ ರೀತಿಯ ಮರ ಇರಬೇಕು ಅಲ್ಲಿಗೆ ಅಂಥದ್ದೇ ಮರಗಳು. ಆಮೇಲೆ ನಂದನಜಾಹ, ನಂದನ ಅಂದ್ರೆ ಉಪವನ, ಈ ಉದ್ಯಾನ. ಈ ಜಾಗದಲ್ಲಿ ಎಂಥದ್ದು ಮರಗಳಿರಬೇಕು ಅಂಥದ್ದೇ ಮರಗಳನ್ನ ಉಪವನಗಳಲ್ಲೂ ಕೂಡ ನೆಟ್ಟಿದ್ದಾನೆ. ಹೀಗೆ ಎಲ್ಲ ತರದ, ಯಾಕೆಂದ್ರೆ ಕಾಡು ಕೂಡ ಅಲ್ಲಿ ಈಗ ಸೃಷ್ಟಿ ಮಾಡಬೇಕಷ್ಟೇ ಹೋಗಿ. ಅದನ್ನಾಗಿ ಕಾಡಿನಲ್ಲಿ ಯೋಗ್ಯವಾದ ಗಿಡಗಳು ಯಾವುದು ಅಂತನ್ನೆಲ್ಲ ಅಲ್ಲಿ ಬೆಳೆಸುವುದಕ್ಕೆ ವ್ಯವಸ್ಥೆ ಮಾಡಿದ. ಹೀಗೆ ಯದುನಾಥೇನ, ಯದುಗಳ ಒಡೆಯನಾದಂತಹ ಕೃಷ್ಣ ಸ್ವತಃ ಸ್ವಯಂ ಪರಿರೋಪಿತ. ಈ ಮರಗಳೆಲ್ಲ ಅವನಿಂದಲೇ ಸ್ವಯಂ ಆರೋಪಿಸಲ್ಪಟ್ಟವು, ನೆಡಲ್ಪಟ್ಟವು. ಇನ್ನು ಪ್ರಾಣಿಗಳು, ಒಂದಿಷ್ಟು ಪಕ್ಷಿಗಳು, ಇದೆಲ್ಲ ಹೇಳ್ತಾರೆ. ಎಲ್ಲ ಇದು ಮತ್ತವರ ಹಿಡನಾದಾಷ್ಟ ಕೋಕಿಲಾಷ್ಟ ಮಹಾ ಮದಾವಹಾಹ ಬಭೂವು ಪರಮೋಪೇತಾ ಸರ್ವೇ ಜಗತಿ ಪರ್ವತಾ. ಹಕ್ಕಿಗಳು ಕಾಡಿದ್ದಾಗ ಆಬ್ವಿಯಸ್ಲಿ ಓಡಿ ಬರ್ತಾವಲ್ಲಿ, ಚಿಟ್ಟೆಗಳು ಓಡಿ ಬರ್ತವೆ. ಎಲ್ಲ ನಾವು ಅದನ್ನು ಎಲ್ಲೋ ಬೀಜ ತಂದು ನೆಟ್ಟು ಬೆಳೆಸಬೇಕು ಅಂತಿಲ್ಲ. ಪ್ರಾಣಿಗಳು ಪಕ್ಷಿಗಳೆಲ್ಲ ತಾನಾಗಿ ಅಂತಹ ಜಾಗದಲ್ಲಿ ಹುಡುಕಿಕೊಂಡು ಬರ್ತಾರೆ. ಹೀಗೆ ಇಡೀ ಊರು ನಿವಾಸ ಕೃತಾಶ್ಚಾತ್ರ ವರಾಹ ಮೃಗ ಪಕ್ಷಿಣಾಂ, ಅನೇಕ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ಕೂಡ ನಿರ್ಮಾಣಗೊಂಡ ಆ ದ್ವಾರಕೆಯಲ್ಲಿ ನೆಲೆಸಿದವು. ವಿಶ್ವಕರ್ಮರಿಂದ ರಚಿಸಲ್ಪಟ್ಟ ಈ ಪ್ರಾಕಾರಗಳಿಂದ ಕೂಡಿದ ಅತ್ಯಂತ ಎತ್ತರದ ಕೋಟೆಗಳಿಂದ ರಕ್ಷಿತವಾದಿದ್ದಂತಹ ದ್ವಾರಕೆಗೆ ಏನು ಅಂತ ವರ್ಣನೆಯಿಂದ ಶಬ್ದಗಳಿಂದ ಹೇಳುವುದು ಇಲ್ಲ. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಅವ್ರಿಗೆ ಇನ್ನೂ ಸಾಕಾಗ್ಲಿಲ್ಲ ಅಂತ ಅನಿಸಿದೆ. ಅಂದ್ರೆ ನಮ್ಗೆ ಇದನ್ನು ನೋಡಿದ್ರೆ ಒಂದ್ಸಲ ಇಂಥದ್ದು ಎಲ್ಲಿಯಾದ್ರೂ ಅಕಸ್ಮಾತ್ ನೋಡ್ಲಿಕ್ಕೆ ಸಿಕ್ಕರೆ ಹೇಗಿತ್ತು ಅಂತ ಮೇಲ್ಗಡೆ ಅಲ್ಲಿ ಎಲ್ಲೋ ಒಂದು ವಾಕ್ಯ ಬಂತು. ಹೇಗೆ ಬಹಳ ಎತ್ತರಕ್ಕೆ ಹೋದ್ರೆ ಮೋಡಗಳೆಲ್ಲ ಹೇಗೆ ಒಂದು ಕಡೆಯಿಂದ ನೆಲೆಸಿ ರಾಶಿಯಾಗಿ ಕಾಣುತ್ತೋ ಹಾಗೆ ಇಡೀ ಊರು ಇತ್ತು ಅಂತ. ಅಂಥ ಒಂದು ವೈಭವ ನೋಡ್ಲಿಕ್ಕೆ ಸಿಕ್ತಿತ್ತು ಅಂತ. ವಿಮಾನದಲ್ಲಿ ಹೋದ್ರೆ ಒಂದು ಹಂತ ದಾಟಿ ಮೋಡಗಳಿಗಿಂತ ಮೇಲೆ ಹೋದಾಗ ಎಲ್ಲ ಹಾಸಿ ಇಟ್ಟಾಗಿರುತ್ತೆ, ನೆಲ ಬಿಳಿ ಹಾಸಿಗೆ. ಆ ಹಾಸಿಗೆಯಲ್ಲಿ ಎಲ್ಲ ಪಕ್ಷಿಗಳು ಅಥವಾ ಇನ್ನೇನಾದ್ರೂ ಅಕಸ್ಮಾತ್ ಹೋದ್ರೆ ಹೇಗೆ ಕಾಣುತ್ತೋ ಹಾಗೆ ಮೇಲಿನಿಂದ ಇಡೀ ದ್ವಾರಕ್ಕೆ ಕಾಣಿಸ್ತಾ ಇತ್ತು. ಅಂದ್ರೆ ಅವರಿಗೆ ವಿಷನ್ ನೋಡಿ, ಅಲ್ಲಿಂದ ಮೇಲಿಂದ ನಿಂತು ನೋಡಿ ಆ ಇಡೀ ಊರನ್ನು ವರ್ಣನೆ ಮಾಡಿ ಹೇಳುವಂತಹದ್ದು. ಅದು ನಮಗೆ ಮೇಘದೂತದಲ್ಲೂ ಅಂತಹದ್ದೇ ವರ್ಣನೆಗಳು ಬರ್ತಾರೆ. ಕಾಳಿದಾಸ ಯಾವಾಗ ವಿಮಾನದಲ್ಲಿ ಹೋಗಿ ಇದನ್ನೆಲ್ಲ ನೋಡ್ಕೊಂಡಿದ್ದ ಗೊತ್ತಿಲ್ಲ. ಆದ್ರೆ ವರ್ಣನೆ ಮಾತ್ರ ಇವತ್ತು ವಿಮಾನದಿಂದ ಹೋಗ್ತಾ ಆ ಎಲ್ಲ ಲಕ್ಷಣಗಳನ್ನು ನೋಡಿದ್ರೆ ಹಾಗೆ ಕಾಣುತ್ತೆ. ಸವಾಯು ಪಕ್ಷಮಾಸ್ಥಾಯ ವೈಶ್ವಾನರ ಪಥಂಗತಃ ಪ್ರಾಪ್ಯ ಸೂರ್ಯಪಥಂ ದೇವಃ ತತ್ರೈವಾಂತರಧೀಯತ. ಹೀಗೆ ಕೃಷ್ಣನ ದರ್ಶನವನ್ನು ಮಾಡಿಕೊಂಡು ಇಂದ್ರ ಈ ದ್ವಾರಕೆಯನ್ನು ನೋಡಿ ಮರಳಿದ ನಂತರ ಕೃಷ್ಣ ವಾಪಸ್ಸು ದ್ವಾರಕೆಯಲ್ಲೇ ತನ್ನ ಯಥಾ ಪ್ರಕಾರ ಈ ರಾಜತಾಂತ್ರಿಕ ಕೆಲಸಗಳಿತ್ತಲ್ಲ, ಒಂದು ರಾಜತಾಂತ್ರಿಕ ಒಂದು ಸರ್ತಿ ವಿದೇಶದ ವಿಸಿಟ್ ಮಾಡಿ ಎಲ್ಲ ಒಂದು ಸರ್ತಿ ಸರಿ ಮಾಡ್ಕೊಂಡು ಬಂದ. 2 ಸಮಸ್ಯೆ ಇತ್ತು, 3 ಸಮಸ್ಯೆ ಇತ್ತು ವಸ್ತುತ. ಅದರಲ್ಲಿ ಒಂದನ್ನ ಮುಗಿಸಿದ, ಕಂಸನನ್ನ, ಒಂದು ವಿಕೆಟ್ ಹೋಯಿತು. 2ನೇದು ನರಕಾಸುರನನ್ನು ಕೊಂದದ್ರಿಂದ 2ನೇದು ಪ್ರಧಾನ. ಅವನು ನೋಡಿ ನೇರ ಹೋಗಿ ಮಧ್ಯ ದೋಸೆಗೆ ಬಾಯಿ ಹಾಕಲಿಲ್ಲ, ಬಿಸಿಯಾಗಿ ಬಾಯಿ ಸುಟ್ಟೋಗುತ್ತೆ. ಅದಕ್ಕೆ ಬದಿಯಿಂದ ಒಂದನ್ನು ಕಿತ್ತ, ಇನ್ನೊಂದು ಬದಿಯಿಂದ ಇನ್ನೊಂದು ಕಿತ್ತ, ಮಧ್ಯದಲ್ಲಿದ್ದ ಜರಾಸಂಧ. ಅವನನ್ನ ಮೊದಲು ಶತ್ರುಗಳಿಂದ ವಿಹೀನನನ್ನಾಗಿಸಿ, ಅಂದ್ರೆ ನಮ್ಗೆ ಯಾರ್ಯಾರು ಶತ್ರುಗಳು ಅವನಿಗೆ ಮಿತ್ರರು ಅವರಿಂದ ದೂರಗೊಳಿಸಿ ಆಮೇಲೆ ಒಂದು ಹಂತಕ್ಕೆ ಮತ್ತೆ ವಾಪಸ್ಸು ಅವನ ಹತ್ರ ಬರುವ ಕಥೆ ಮುಂದೆ ಬರುತ್ತೆ. ಹೀಗೆ 3 ಕಡೆಯಿಂದ ಇದ್ದ ಸಮಸ್ಯೆಯಲ್ಲಿ ಯೋಚನೆ ಮಾಡಿದ್ರೆ ಇಡೀ ದೇಶ ಒಂದು ರೀತಿ ಪೂರ್ತಿ ಪರಕೀಯವೇ. ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಇದೆ ಅಂತ ಹೇಳುವ ಹಾಗಿರ್ಲಿಲ್ಲ.
ಅಂತಹ ಸ್ಥಿತಿಯಲ್ಲಿ ಕೃಷ್ಣನ ಈ ವ್ಯಕ್ತಿತ್ವ ಅನ್ನೋದನ್ನ, ಒಬ್ಬ ನಾಯಕ ಹೇಗೆ ವಾಪಸ್ಸು ತನ್ನ ದೇಶವನ್ನು ಮರಳಿಸಿಕೊಂಡ ಅನ್ನುವುದನ್ನು ನೋಡಿದಾಗ ಎಷ್ಟೋ ಸರ್ತಿ ಸುತ್ತಾಡಬೇಕು, ವಿದೇಶಕ್ಕೆ ಹೋಗ್ಬೇಕು. ಯಾಕೆ ಅಂದ್ರೆ ರಾಜತಾಂತ್ರಿಕ ನಡೆ ಯಾವುದು ಅಂತ ಕೃಷ್ಣನ ಈ ನಡೆಯಿಂದ ಗೊತ್ತಾಗುತ್ತೆ. ಬೇಕಾಗತ್ತೆ ಓಡಾಡಬೇಕು ಸ್ವಲ್ಪ. ಆದ್ರೆ ಇದ್ದ ಊರಿನ ಮೀಡಿಯಾದವ್ರನ್ನೆಲ್ಲ ಕರ್ಕೊಂಡು ಹೋಗಲ್ಲ, ಯಾರು ನೇರ ಅವರಿಗೆ ಹತ್ರ ಸಂಬಂಧಪಟ್ಟವ್ರಿಗೆ ಬೇಕಾದ್ರೆ ಇವ್ರ ಹತ್ರ ಫುಟೇಜ್ ತಗೊಳ್ಳಿ ಅಂತ ಕಳಿಸೋದು ಹೇಗೋ ಅದು ಕೃಷ್ಣ ಫಸ್ಟ್ ಮಾಡಿ ತೋರಿಸಿದ್ದು. ಬಂದಿದ್ದಾನೆ ಮರಳಿ. ಇಡೀ ಊರಿನಲ್ಲಿ ಸಂತೋಷ ಇತ್ತು. ಯಾಕೆಂದ್ರೆ ಅವನು ಬರುವಾಗಲೇ ಪಾಂಚಜನ್ಯ ಊದಿಕೊಂಡು ಬಂದಿದ್ದಾನೆ. ಇಡೀ ಊರಿನಲ್ಲಿ ಆ ಸಂತೋಷ ಕಂಡಿದೆ. ವಸುದೇವ, ಉಗ್ರಸೇನ, ದೇವಕಿ, ರೋಹಿಣಿ ಮೊದಲಾದವರ ಎದುರಾಗಿ ಅವನನ್ನ ಆಲಿಂಗನ ಮಾಡಿಕೊಂಡು ಅಲ್ಲಿ ಇಷ್ಟು ಹೇಳ್ತಾ ಮಧ್ಯದಲ್ಲೊಂದು ಚಂದದ ಮಾತು ಹೇಳುವುದೇನು ಅಂದ್ರೆ, ತಂದೆಗೆ ಒಂದು ನಮಸ್ಕಾರ ಮಾಡಿದ ಇತ್ಯಾದಿಗಳೆಲ್ಲ ಬರುತ್ತೆ. ನಮಸ್ಕಾರ ಮಾಡಿ ಆ ಒಂದು ಮಾತು ನಮ್ಗೆ ಇದು ಕಥೆಯಲ್ಲಿ ಎಲ್ಲೂ ಮಿಸ್ ಆಗೋಗುತ್ತೆ. ಏನು ಅಂತ ತಕ್ಷಣ ಗೊತ್ತಾಗುದಿಲ್ಲ. ಏಕಾ ನಂಗೆ ದಿಯಾಮಾಹು ಕನ್ಯಾಂ ವೈ ಕಾಮರೂಪಿಣೀಂ ಯತ್ ಕೃತೆ ಸಗಣಂ ಕಂಸಂ ಜಖಾನ ಪುರುಷೋತ್ತಮ. ಕೃಷ್ಣ ಎಲ್ಲ ಮುಗಿಸಿ ಮದುವೆಯಾಗಿ ಮನೆಗೆ ವಾಪಸ್ ಬಂದ ಹೊತ್ತಿಗೆ, ಮನೆಗೆ ಬಂದಾಗ ಯಶೋದೆಯ ಜೊತೆಗೆ ಓಡಾಡ್ತಾ ಏಕಾನಂದ ಅನ್ನುವ ತನ್ನ ತಂಗಿಯ ಜೊತೆಗೆ ಕೈ ಹಿಡಿದು ಅಣ್ಣ ಮತ್ತೆ ಒಂದು ಕಡೆಯಿಂದ ಎಡಗೈಯನ್ನ ಕೃಷ್ಣ, ಬಲಗೈಯನ್ನ ಬಲರಾಮ ಹಿಡಿದು ಆಟಕ್ಕೆ ಹೋದ ಅಂತಿದೆ. ಇಷ್ಟೇ, ಹಿಂದೆ ಮುಂದೆ ಏನು ಗೊತ್ತಾಗಲ್ಲ. ಇದು ಏನು ಅಂತಂದ್ರೆ ಅವನಿಗೆ ತಂಗಿ ಯಾರು, ಬೇರೆ ಯಾರ ಹೆಸರು ಇಲ್ಲ, ಒಬ್ಳು ತಂಗಿ ಹುಟ್ಟಿದ್ದವಳು ಯಶೋದೆಯ ಮಗಳು ಅಂದ್ರೆ ಆ ದುರ್ಗೆಯೇ. ಕಂಸ ಅಲ್ಲಿಂದ ಹೊರಟು ಹೋದ್ಮೇಲೆ ಮತ್ತೆ ಮಗುವಾಗಿ ದೇವಕ್ಕೆ ತೊಡೆಯಲ್ಲಿ ಮಲಗಿದ್ದು ಅಂತ ಹರಿವಂಶದಲ್ಲಿದೆ. ಆಮೇಲೆ ಬೆಳೆದು ಓಡಾಡಿದ್ದು ಇಲ್ಲಿದೆ. ನಾವು ಇದನ್ನೆಲ್ಲ ಜೋಡಿಸ್ಕೊಂಡ್ರೆ ಕಥೆ ಪೂರ್ಣ ಆಗುತ್ತೆ. ಇಲ್ಲ ಅಂದ್ರೆ ಅದು ಅಲ್ಲಿ ಯಾಕೆ ಆಯ್ತು, ಇದು ಯಾಕೆ ಆಯ್ತು. ಅಲ್ಲಿ ಹೇಳಿದ ಮಾತು ಯಶೋದಾಯಾಹ ದುಹಿತ, ಯಶೋದೆಯ ಮಗಳು. ಕೃಷ್ಣನ ಕೈ ಹಿಡಿದು ಕಂಸನನ್ನ ಕೊಂದಾದ ಬಳಿಕ ಆ ಮನೆಯಿಂದ ವಸುದೇವ ದೇವಕಿಯರನ್ನು ಬಿಡಿಸುವಾಗ ತಂಗಿಯನ್ನು ಬಿಡಿಸಿಕೊಂಡು ಬಂದು ತನ್ನ ಅಣ್ಣ ತಮ್ಮಂದರ ಜೊತೆಗೆ ಅವಳನ್ನ, ಅಂದ್ರೆ ಇಲ್ಲಿ ತನಕ ಪಾಪ ಯಾರೂ ಇಲ್ಲ ಅವಳಿಗೆ, ಒಂಥರ ಅನಾಥ ಪ್ರಜ್ಞೆಯಲ್ಲಿ ಬದುಕಿದವಳು ಎಷ್ಟೋ ವರ್ಷಗಳ ಕಾಲ. ಅವಳನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗಿ ತತಸ್ಸ ಭಗವಾನ್ ರಾಮಃ ತಾಂ ಉಪಾಕ್ರಮ್ಯ ಭಾವಿನೀ ಮೂರ್ಧ್ಯುಪಾಗ್ರಾಯ ಸಂಯೇನ ಪರಿಚಕ್ರಾಹ ಪಾಡಿನ. ಅವಳನ್ನ ಹತ್ತಿರಕ್ಕೆ ತಂದುಕೊಂಡು ನೆತ್ತಿಯನ್ನ ಮೂಗಿನಿಂದ ಜೋರಾಗಿ ಆಘ್ರಾಣಿಸಿ ಅವಳ ಮೇಲೆ ಪ್ರೀತಿಯ ಭಾವವನ್ನು ತೋರಿ ಕೈ ಹಿಡಿದುಕೊಂಡು ಆಟ ಆಡ್ಲಿಕ್ಕೆ ಕರ್ಕೊಂಡು ಹೋದ. ದಕ್ಷಿಣೇನ ಕರಾಗ್ರೇಣ ಪರಿಚಕ್ರಾಹ ಮಾಧವ. ಬಲಗೈಯನ್ನ ಕೃಷ್ಣ, ಎಡಗೈಯನ್ನ ಬಲರಾಮ ಹಿಡಿದುಕೊಂಡು ಆಟಕ್ಕೆ ಕರೆದುಕೊಂಡು ಹೋದ. ಹೀಗೆ ಸಭಾ ಮಧ್ಯದಲ್ಲಿ ಅವರಿಬ್ರು ಆ ತಂಗಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ರೆ ಇಂಥ ಒಂದು ಬಾಂಧವ್ಯ ಇನ್ನೆಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಎಲ್ಲರೂ ಕಣ್ಕಂಡ್ಬಿಟ್ಟು ಅವರು 3 ಜನರನ್ನು ನೋಡ್ತಾರೆ. ಯಾಕೆಂದ್ರೆ ಒಬ್ಳು ದುರ್ಗೆ, ಇನ್ನೊಬ್ಬ ಶೇಷ, ಇನ್ನೊಬ್ಬ ವಿಷ್ಣು. ಈ 3 ಸೇರಿದ್ಮೇಲೆ ಅದಕ್ಕಿಂತ ವೈಭವ ಜಗತ್ತಿನಲ್ಲಿ ಇನ್ನೆಲ್ಲಿಂದ ಸಿಗಬೇಕು. ಅಂದ್ರೆ ಈ ತರದ ಅದ್ಭುತವನ್ನ ನೋಡ್ಲಿಕ್ಕೆ ಅವರಿಗೆ ಕಣ್ಣು ಸಾಕಾಗ್ಲಿಲ್ಲ. ಮುಂದೆ ಕಥೆ ಸಬಾಲಾಹ ಸಹ ವೃದ್ಧಾಶ್ಚ ಯೇ ಜ್ಞಾತಿ ಕುಲಬಾಂಧವಾಹ ಉಪೋಪವಿಶು ಪ್ರೀತಾಹ ಕೃಷ್ಣಯೋ ಮಧುಸೂದನಂ. ಒಂದು ಎಲ್ಲ ಕಡೆಯಲ್ಲೂ ಬರುವ ಭರವಸೆಯ ಮಾತು ಏನು ಅಂದ್ರೆ, ಜನರಿಗೆ ನಾವು ಸುರಕ್ಷಿತ, ಕೃಷ್ಣನ ಕೈ ಕೆಳಗಿದ್ದೇವೆ. ಒಂದು ಸಣ್ಣ ಇರುವೆಯಿಂದ ಹಿಡಿದು ಒಂದು ಆನೆಯ ತನಕದ ಪ್ರಾಣಿಗಳಾಗಿರ್ಬೋದು, ಅಥವಾ ಒಬ್ಬ ಸಾಮಾನ್ಯ 3ನೇ 4ನೇ ದರ್ಜೆಯ ವ್ಯಕ್ತಿಯಾಗಿದ್ರು ಕೂಡ, ಒಬ್ಬ ಶ್ರೀಮಂತನ ಜೊತೆಗಿನ ಪ್ರತಿಯೊಬ್ಬರಿಗೂ ಕೂಡ ನಾವು ಕೃಷ್ಣನ ಆಶ್ರಯದಲ್ಲಿದ್ದೇವೆ ಅಂತ ಒಬ್ಬ ನಾಯಕನಿಗೆ ಏನು ಗುಣ ಇರಬೇಕಿತ್ತು ಅದನ್ನು ಕೃಷ್ಣನ ಕೈಯಿಂದ ಅವರೆಲ್ಲರೂ ಅನುಭವಿಸಿದ್ರು. ಬಾಲಕರಿಂದ ಹಿಡಿದು ವೃದ್ಧರ ತನಕ, ಒಂದು ಸಣ್ಣ ಹುಲ್ಲಿನಿಂದ ಹಿಡಿದು ಬ್ರಹ್ಮನ ಪರ್ಯಂತ, ಅಂದ್ರೆ ಅಷ್ಟು ದೊಡ್ಡ ದೇವತೆಗಳಾಗಿದ್ರು ಕೂಡ ಅವರೆಲ್ಲರೂ ಕೂಡ ಈ ಕೃಷ್ಣನ ವ್ಯವಸ್ಥೆಯಲ್ಲಿ ನಾವು ಸುಖವಾಗಿದ್ದೇವೆ ಅಂತ ಭರವಸೆ ತುಂಬುವ ರೀತಿಯಲ್ಲಿ ಸರ್ವಾಸಾಂಚ ಇದು ಶ್ರೇಷ್ಠ ಗೇಹೇ ಗೇಹೇ ವಿಹಾರವಾನ್. ಪ್ರತಿಯೊಬ್ಬರ ಮನೆಗೂ ಹೋಗ್ತಿದ್ದ, ಓಟ್ ಹಾಕೋ ದಿವಸ ಅಲ್ಲ, ಯಾವಾಗ್ಲೂ ಹೋಗಿ ಎಲ್ಲರನ್ನು ಮಾತನಾಡಿಸಿ ಏನೇ ಸಮಸ್ಯೆ ಇದ್ರೆ ನನ್ನ ಜೊತೆಗೆ ಹೇಳಿ, ನಾನು ಪ್ರಧಾನ ಸೇವಕ. ರಾಜಂತರ ಅಲ್ಲೇ ಕೂತ್ಕೊಂಡು ಸೀಟ್ ಮೇಲೆ ಕೂತ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡಿರುವುದಲ್ಲ ನಾನು ಅನ್ನೋದನ್ನ ಕೃಷ್ಣ ಸ್ವತಃ ಗೇಹೇ ಗೇಹೆ ಪ್ರತಿಯೊಂದು ಮನೆಗೂ ಹೋಗಿ ಅವರನ್ನು ವಿಚಾರಿಸಿಕೊಂಡು ಮಾತಾಡಿಸಿಕೊಂಡು ಅವರಿಗೆ ಸಂತೋಷ ಕೊಟ್ಟು ಬರ್ತಿದ್ದ. ಇಂತಹ ಪ್ರಜೆಗಳ ಸುಖ ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಏನದು ಅಂತ ನಮ್ಮ ಮನೆಗೆ ಅಕಸ್ಮಾತ್ ಈಗ ಬೇಡ, ಅದು ಕೃಷ್ಣನ್ ತನಕ ಬೇಡ, ನಮ್ಮ ದೇಶದ ಪ್ರಧಾನಿ ಒಬ್ರು ಬಂದು ಒಂದು ದಿವಸ ಭೇಟಿಯಾಗಿ ಇದ್ದಕ್ಕಿದ್ದಾಗೆ ಬಂದು ಹೋದ್ರು ಅಂದ್ರೆ ನಮ್ಮ ಜೀವನದಲ್ಲಿ ಹೇಗಿರುತ್ತೆ ಅದ ಘಟನೆ, ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿ ಇಡೀ ದೇಶ ನೋಡ್ಕೊಳ್ಳೋರು ನಮ್ಮ ಮನೆಗೆ ಬಂದವರು ಕಾಫಿ ಕೊಟ್ಟು ಹೋದ್ರು,
ಅಂತ ಅಂದ್ರೆ ಅವ್ರು ನಮ್ಮವರು ಅಂತ ಒಂದು ಆತ್ಮೀಯತೆ ಬೆಳೆಯುತ್ತೆ. ಕೃಷ್ಣ ಅದನ್ನು ಮಾಡಿದ್ದು. ನಾಯಕನಾಗಿ ಬೆಳೆಯುವುದಕ್ಕೆ ರಾಜಕೀಯ ಅಂತಂದ್ರೆ ಸುಮ್ಮನೆ ಹೊಡೆದು ಸ್ಕ್ಯಾಮ್ಗಳನ್ನು ಮಾಡಿ ದುಡ್ಡನ್ನು ದೋಚುವುದರಷ್ಟರಲ್ಲಿ ಇಲ್ಲ. ನಾವು ನಮ್ಮ ಪ್ರೀತಿಯನ್ನ ಸಹಜವಾಗಿ ಎಷ್ಟು ಸಾಧ್ಯವೋ ಎಲ್ಲರಿಗೂ ಹಂಚುವುದಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಸಹಜವಾಗಿ ದೊಡ್ಡ ನಾಯಕರಾಗ್ತೇವೆ. ನಮ್ಗೀಗೇನಾಗಿದ್ರೆ ನಾಯಕರಾಗಿದ್ದಾರೆ ಅಷ್ಟೇ, ಕಾಲ್ ತೆಗಿಬಾರ್ದಷ್ಟೇ. ದುರ್ಗಾ, ಏಕಾನಂದ, ಹೌದು. ಸುಭದ್ರಾ ಇವರವರೇ ಅಲ್ಲ. ಯಾರು ಅದರ ಉಲ್ಲೇಖ ನೇರ ನಂಗೆ ನೋಡಿದ ನೆನಪಿಲ್ಲ. ಆದ್ರೆ ಅದೇ ಅದು ಆಮೇಲೆ ಇದ್ದು ಬಹುಶಃ ಇದೆಲ್ಲ ಆದ್ಮೇಲೆ. ಸುಭದ್ರ ಬೇರೆ, ಏಕಾನಂದ ಬೇರೆ. ಆದ್ರೆ ಸುಭದ್ರ ಎಲ್ಲಿದ್ನು ಅಂತ ವಿಚಾರ ಮಾಡ್ಬೇಕು. ಅಂದ್ರೆ ರೋಹಿಣಿ ಮನೆಯಲ್ಲಿ ಹೇಗೆ ಬಲರಾಮ ಇದ್ನು ಹಾಗೆ ಸುಭದ್ರ ಇದ್ನು ಅಂತ ಇಟ್ಕೊಳ್ಬೇಕು. ಏಕಾನಂಗ ಬಗ್ಗೆನಾ? ಏಕಾನಂಗ ಯಾರಿಗೂ ಕಾಣಲಿಲ್ಲ ಅನ್ನೋ ರೀತಿಯಲ್ಲಿ ಮಾತಿದೆ. ಯಾರಿಗೂ ಗೊತ್ತಾಗದಂತೆ ಬೆಳೆಸಿದ್ರು ಅಂತ. ಅಷ್ಟು ದಿವಸ ಒಂದು ದಿವಸ ಅವನ ಕಣ್ಣಿಗೆ ಬೀಳದಾಗ ನೋಡ್ಕೊಂಡ್ರು ಆ ಮಗುವನ್ನ. ಮಾಯಾ ಅಂತ ಇಟ್ಕೊಳ್ಬಹುದು. ಆದ್ರೆ ಹುಡುಗಿಯ ಹಾಗೆ ಬೆಳೆದು ಮಗು ತೊಡೆಯಲ್ಲಿದ್ದುಕೊಂಡು ಆ ತಾಯಿ ತನ್ನ ಸುಖದಲ್ಲಿ ಉಳಿಸಿದ್ಲು ಅಂತ ಮಾತಿದೆ. ಇಲ್ಲ ಅಂದ್ರೆ ಮುಂದೆ ಮಾಯ ಆಗಿದ್ರೆ ಇವರೆಲ್ಲ ಕೈ ಹಿಡ್ಕೊಂಡು ಹೋದ್ರು, ಆಟ ಆಡಿಸಿದ್ರು, ಹುಡುಗರೆಲ್ಲ ನೋಡಿ ಸಂತೋಷ ಪಟ್ರು, ಊರಿನ ಜನ ಎಲ್ಲ ಇಂತಹ 3 ಜೋಡಿ ಎಂತ ಅದ್ಭುತ ಅಂತ ಈ ಕಂಡ್ರು ಅಂತ ಅಷ್ಟು ಮುಂದಿನ ಯೋಚನೆಗಳನ್ನೆಲ್ಲ ನಾವು ಯೋಚನೆ ಮಾಡೋದು ಕಷ್ಟ ಆಗುತ್ತೆ. ಕಂಸನಿಗೆ ಕಾಣದಂತೆ ವ್ಯವಸ್ಥೆ ಮಾಡಿದ್ರು ಅನ್ನೋದನ್ನ ಹೆಚ್ಚು ಒಪ್ಕೊಳ್ಬಹುದು. ಇದೇ ಒಂದು ಸಣ್ಣ ಎಳೆಯನ್ನು ಇಟ್ಟುಕೊಂಡು ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಒಂದು ಹಳೆಯ ಕಾಲದ ಸಿನಿಮಾ ಇದೆ, 79, 80 ಕಾಲದ. ಆದ್ರೆ ಈ 2 ದೇಶಗಳಿಗೆ ನಡುವೆ ಯುದ್ಧ ಆಗುತ್ತೆ. ಯುದ್ಧ ಆಗುವಾಗ ಎಲ್ಲ ಸೆರೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಮಕ್ಕಳನ್ನ ಅವರು ಬೇರೆ ಕಡೆಗೆ ತಮಗೆ ಬೇಕಾದಾಗ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಒಂದೇ ಒಂದು ಮಗುವನ್ನ ತಾಯಿ ಹೇಗೋ ತಂದೆ ಬಚ್ಚಿಟ್ಟುಕೊಂಡು ತನ್ನ ಸೆರೆಯಲ್ಲಿ ಇಡಿಸಿರ್ತಾನೆ. ಸೆರೆ ಅಂದ್ರೆ ಅದು ಈ ತರ ಒಂದು ಸಣ್ಣ ಕೋಣೆ ಅಲ್ಲ, ದೊಡ್ಡ ಜಾಗ. ಅದರಲ್ಲಿ ಒಂದೊಂದು ಪ್ಲೇಟ್ ತರ, ಅಂದ್ರೆ ಒಂದೊಂದು ಅದೇ ತರ ಅಷ್ಟರಲ್ಲೇ ಮಲಗಬೇಕು, ಎದ್ಬರ್ಬೇಕು, ಅಷ್ಟೇ ಮನೆಯವರಿಗೆ. ಅವ್ರು ಹೇಳಿದಾಗ ಬರಬೇಕು, ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಇಡೀ ಎಷ್ಟೋ ವರ್ಷ ಆ ಮಗುವನ್ನು ಅಲ್ಲೇ ಬೆಳೆಸ್ತಾನೆ. ಅದು ನಡೆದ ಕಥೆಯನ್ನೇ ಅದು ಸಿನಿಮಾ ತೆಗೆದಿದೆ. ಕೊನೆಗೆ ಆ ದೇಶ ಗೆದ್ದು ಹೋಗುತ್ತೆ. ಗೆದ್ದು ಹೋದಾಗ ಆ ಮಗು ಬೇರೆ ಕಡೆ ಹೋಗಿಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ಇಡೀ ಅಷ್ಟು ದಿವಸವೂ ಕೂಡ ಆ ಮಗುವಿಗೆ ನಾವೊಂದು ಗೇಮ್ ಆಡ್ತಾ ಇದ್ದೇವೆ, ನಾವು ಅವರ ಕಣ್ಣಿಗೆ ಯಾರಿಗೂ ಕಾಣಿಸ್ಬಾರ್ದು, ಕಾಣಿಸಿದ್ರೆ ಅಪ್ಪ ಔಟ್ ಆಗ್ತಾರೆ, ನೀನು ಅಪ್ಪನ ಔಟ್ ಮಾಡಿಸ್ತೀಯಾ? ಇಲ್ಲ ಅಂತ ಅದು ಹೇಳ್ತಾ ಇದ್ರು. ಪ್ರತಿ ಸರ್ತಿ ಆ ಪಕ್ಕದಲ್ಲಿದ್ದ ಆ ಹತ್ತಿರದ ಬಂಧುಗಳಿಗೆ, ಅಂದ್ರೆ ಆ ಸೆರೆಯಲ್ಲಿದ್ದವರಿಗೆ ಬಿಟ್ರೆ ಹೊರಗಿನಿಂದ ಯಾರ್ಯಾರು ಬಂದು ಕೆಲಸಕ್ಕೆ ಅಂತ ಕರೆಯುವ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಯಾರಿಗೂ ಯಾವತ್ತೂ ಕಾಣಿಸಲ್ಲ ಮಗು. ಕೊನೆಗೆ ಒಂದು ಯುದ್ಧದ ಪ್ರಸಂಗ ಆಗುವಾಗಲೂ ಒಂದು ಯಾವುದು ಈ ಕರೆಂಟ್ ಇತ್ಯಾದಿಗಳನ್ನ ಹಾಕ್ಲಿಕ್ಕೆ ಒಂದು ಡಬ್ಬ ಇರುತ್ತೆ, ಅದು ಹಾಳಾಗೋಗಿರುತ್ತೆ. ಅದರಲ್ಲಿ ಮಗುವನ್ನು ಇಡಿಸಿ ತಾನು ಶತ್ರುವಿನ ಗುಂಡಿಗೆ ಬಲಿಯಾಗ್ತಾನೆ. ಅವನು ಸೈನಿಕರ ತರನೇ ಇದು ಕೆಲಸ ಮಾಡ್ತಾನೆ. ಆದ್ರೆ ಆ ಮಗು ನಾನು ಅಪ್ಪನನ್ನ ಎದುರುಗಡೆ ಬಂದು ಅಪ್ಪನನ್ನ ಸೋಲಿಸ್ಲಿಲ್ಲ, ಅಪ್ಪನನ್ನ ಗೆಲ್ಲಿಸ್ಬಿಟ್ಟೆ ಅಂತ ಅನ್ಕೊಂಡು ಅಷ್ಟೊತ್ತಿಗೆ ಆ ಶತ್ರುಗಳು ಓಡೋಗ್ತಾರೆ. ಬೇರೆಯವರು ಬರ್ತಾರೆ, ಈ ಮಗು ಮಾತ್ರ ಸಿಗುತ್ತೆ, ಬೇರೆಯವರೆಲ್ಲ ಸತ್ತೋಗ್ತಾರೆ. ಆಮೇಲೆ ನೋಡಿದ್ರೆ ಇನ್ನೊಂದು ಕಡೆಯಿಂದ ತಾಯಿ ಬದುಕಿರ್ತಾಳೆ, ಮಗು ಜೊತೆ ಭೇಟಿ ಆಗುತ್ತೆ ಅಂತ ಇಷ್ಟು ಕಥೆ. ಅಂದ್ರೆ ಕಂಸನ ಕೈಯಲ್ಲಿ ಅಷ್ಟು ದಿವಸ ಕಾಣದಂತೆ ಮಗುವನ್ನು ಜೋಪಾನ ಮಾಡಿದ್ದಾರೆ ದೇವಕಿ ಮತ್ತು ವಸುದೇವ ಅನ್ನೋದು ಇಷ್ಟು ನಮಗೆ ಅರ್ಥ ಆಗುತ್ತೆ. ಸುಭದ್ರೆಯಲ್ಲಿದ್ದು ಅಂತ ಅನ್ನೋದನ್ನು ಒಂಚೂರು ನಾನು ಯೋಚನೆ ಮಾಡಬೇಕು, ನೋಡಿ ಹೇಳ್ತೇನೆ. ಇಲ್ಲಿಂದ ಮುಂದೆ ಇನ್ನೊಂದು ದೊಡ್ಡ ಕಥೆ ಬರುವಂತಹದ್ದು ಶೋಣಿತಪುರದ ಬಾಣನ ಕಥೆಯನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಆಗ ಅಂದ್ರೆ ಹೇಗೆ ಕೃಷ್ಣ ಆ ಬಾಣನ ಜೊತೆಗೆ ಯುದ್ಧ ಮಾಡಿದ, ಆ ಯುದ್ಧ ಮಾಡುವಾಗ ಅವನಿಗೆ ಯಾವೆಲ್ಲ ದೇವತೆಗಳು ಸಹಕಾರ ನೀಡಿದ್ರು, ಈ ಎಲ್ಲ ಭಾಗ ಮುಂದಿನ ಸರ್ತಿ ನೋಡೋಣ. ಸಾಕು.